Welcome to Vidyakashi Career Academy official YouTube channel. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಯಲ್ಲಪ್ಪ ಸರ್. ತಮಗೆಲ್ಲರಿಗೂ ವಿದ್ಯಾಕಾಶಿ ಯೂತ್ ಪಾರ್ಲಿಮೆಂಟ್ ಚರ್ಚಾ ಕೂಟಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ನಮ್ಮ ಚರ್ಚಾ ವಿಷಯ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಶಿಕ್ಷಣದ ವ್ಯಾಪಾರೀಕರಣ ಎಂಬುದು. ಪ್ರಥಮವಾಗಿ ಮೃತ್ಯುಂಜಯ ಕಬ್ಬೂರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಥ್ಯಾಂಕ್ ಯು ಸರ್. ಜೊತೆಗೆ ಸೋಮೇಶ್ವರ್ ಗುರುಮಠ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ ಸರ್. ಜೊತೆಗೆ ಇನ್ನೋರ್ವ ಅತಿಥಿಗಳಾದಂತ ಗುರುಶಾಂತ ಗಾಣಗೇರ್ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಓಕೆ, ಇದೀಗ ನೇರವಾಗಿ ನಮ್ಮ ಒಂದು ಚರ್ಚಾ ವಿಷಯವನ್ನು ತೆಗೆದುಕೊಳ್ಳೋಣ. ಸ್ಪರ್ಧಾರ್ಥಿಗಳೇ, ಒಂದು ದೇಶವು ಮುನ್ನಡೆಯಬೇಕೆಂದರೆ ಆ ದೇಶದ ಒಂದು ಶಿಕ್ಷಣ ವ್ಯವಸ್ಥೆಯು ಸದೃಢವಾಗಿರಬೇಕೆಂಬ ಮಾತು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು 34 ವರ್ಷಗಳ ಬಳಿಕ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ತನ್ನದೇ ಆದಂತ ಒಂದು ಮರುಜೀವವನ್ನು ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾರಣ, ಈ ಒಂದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹಲವಾರು ಅಮೂಲಾಗ್ರವಾದ ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಇಂದು ಜಾರಿಗೆ ತಂದಿದೆ. ಇದು ಒಂದು ನಮ್ಮ ಶಿಕ್ಷಣದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಎಲ್ಲದರ ಕುರಿತು ನಮ್ಮ ಇಂದಿನ ಅತಿಥಿಗಳು ತಮ್ಮದೇ ಆದಂತಹ ಒಂದು ಅಭಿಪ್ರಾಯವನ್ನು ಮಂಡಿಸಲಿದ್ದಾರೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಳ ಅಗಲ ಮತ್ತು ಅದರ ವಿವಿಧ ಮೊದಲುಗಳ ಕುರಿತು ಅತಿಥಿಗಳು ನಿಮ್ಮೊಂದಿಗೆ ಮಾತನಾಡಿದ್ದಾರೆ. ಮೊದಲನೇದಾಗಿ ಮೃತ್ಯುಂಜಯ ಕಬ್ಬೂರ್ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕೆಂದು ಅವರಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯ ಸ್ವಾಗತ. ನಾನು ಮೃತ್ಯುಂಜಯ ಕಬ್ಬೂರ್. ಇವತ್ತು ನಾವು ಚರ್ಚೆಗೆ ತೆಗೆದುಕೊಂಡಿರುವಂತಹ ವಿಷಯ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹಾಗೂ ಶಿಕ್ಷಣದ ವ್ಯಾಪಾರೀಕರಣ ಅನ್ನುವಂಥದ್ದು. ನಾನು ಈ ಎರಡೂ ವಿಷಯಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇನೆ. ಆ ವಿಷಯಗಳ ಕುರಿತು ನಂತರ ನಾವು ಮತ್ತೆ ಚರ್ಚಿಸೋಣ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜುಲೈ 29 ಸಚಿವ ಸಂಪುಟದ ಒಪ್ಪಿಗೆಯನ್ನು ಪಡೆದುಕೊಂಡು ಜಾರಿ ಆಗ್ತಾ ಇರುವಂತದ್ದು. ಇದು ಹಂತ ಹಂತವಾಗಿ ಜಾರಿಯಾಗಿ 2040 ಹೊತ್ತಿಗೆ ಇಡೀ ದೇಶದಾದ್ಯಂತ ಜಾರಿಯಾಗುವ ಒಂದು ಪ್ರಕ್ರಿಯೆಯನ್ನ ಒಳಗೊಂಡಿರುವಂತದ್ದು. ಈ ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನೋಡುವುದಕ್ಕಿಂತ ಪೂರ್ವದಲ್ಲಿ ಇದರ ಹಿನ್ನೆಲೆಯನ್ನ ಒಂದ್ಸಲ ನಾವು ಮೆಲುಕು ಹಾಕುವುದಾದ್ರೆ, ಅವಲೋಕನವನ್ನ ಮಾಡೋದಾದ್ರೆ, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಮೊದಲ ಬಾರಿಗೆ 1968 ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮೊದಲ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸ್ವಾತಂತ್ರ್ಯ ನಂತರ ಜಾರಿಗೊಳಿಸಿದ್ರು. ಅದರ ನಾವು ಶಿಕ್ಷಣದಲ್ಲಿನ ಕ್ರಾಂತಿಕಾರಕ ಮರುರಚನೆ ಅಂತ ಕರಿತೀವಿ. ಇದಾದ ನಂತರ 1986 ಅಂದಿನ ಪ್ರಧಾನಿಯಾಗಿದ್ದಂತಹ ಶ್ರೀಮತಿ ಇಂದಿರಾ ನೀತಿಯನ್ನ ಮತ್ತೆ ಅದಕ್ಕೆ ಮರುಜೀವನ ಕೊಡುವಂತಹ ಪ್ರಯತ್ನ ಮಾಡ್ತಾರೆ. 1986 ಮತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಆಗುತ್ತೆ. ಈ 1986 ಜಾರಿಯಾದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ವಿಶೇಷವಾಗಿ ಮುಕ್ತ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ರು. 1986 ಜಾರಿಯಾದಂತಹ ಈ ಶಿಕ್ಷಣ ನೀತಿಯನ್ನ 1992 ಅಂದಿನ ಪ್ರಧಾನಮಂತ್ರಿ ಆಗಿದ್ದಂತಹ PV ನರಸಿಂಹರಾವ್ ಅವರ ನೇತೃತ್ವದ ಒಂದು ಕಮಿಟಿ ಏನ್ ಮಾಡ್ತು ಅಂತಂದ್ರೆ ಮತ್ತೊಮ್ಮೆ ಈ ಶಿಕ್ಷಣ ನೀತಿಯನ್ನ ಪರಿಷ್ಕರಣೆ ಮಾಡಿ 2005 ಅಂದಿನ ಪ್ರಧಾನಮಂತ್ರಿ ಆಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಇದನ್ನ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅನ್ನುವಂತಹ ಹೆಸರಿನೊಂದಿಗೆ ಭಾರತದಲ್ಲಿ ಅನುಷ್ಠಾನಗೊಳಿಸಿದ್ರು. ಇದಾದ ನಂತರ 1986 ಮತ್ತು 2020 ನಾವು ವ್ಯತ್ಯಾಸವನ್ನ ನೋಡಿದ್ರೆ 34 ವರ್ಷಗಳ ಅಂತರದಲ್ಲಿ ಮತ್ತೊಂದು ನೂತನ ಶಿಕ್ಷಣ ನೀತಿನ ಇದೀಗ ಸರ್ಕಾರ ಜಾರಿಗೊಳಿಸ್ತಾ ಇದೆ. ಸಾಕಷ್ಟು ಬದಲಾವಣೆಗಳು, ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ಈಗ ನಮ್ಮ ಶಿಕ್ಷಣ ನೀತಿ ಕಂಡುಕೊಳ್ಳಿದೆ. 1964 ಜಾರಿಯಾಗಿದ್ದಂತಹ ಕೊಠಾರಿ ಆಯೋಗ ಒಂದು ಅಭಿಪ್ರಾಯವನ್ನ ಪಟ್ಟಿತ್ತು. ಏನು ಅಂತಂದ್ರೆ, ಒಂದು ದೇಶದ ಭವಿಷ್ಯ ತರಗತಿಯಲ್ಲಿ ರೂಪುಗೊಳ್ಳುತ್ತೆ ಅಂತ ಹೇಳಿ. ಬಹುಶಃ ಈ ಮಾತು ಇವತ್ತಿಗೂ ಸಹ ಪ್ರಸ್ತುತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ದೇಶವನ್ನ ಕಟ್ಟುವಂತಹ ಜವಾಬ್ದಾರಿ ಇರುವುದು ಇವತ್ತು ಶಾಲಾ ಶಿಕ್ಷಣದ ಮೇಲೆ, ಶಿಕ್ಷಕರ ಮೇಲೆ ಅನ್ನುವಂಥದ್ದನ್ನ ನಾವು ಯಾವತ್ತಿಗೂ ಮರಿಬಾರ್ದು. ಸೊ ಈ ದಿಸೆಯಲ್ಲಿ ನಾವು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನೋಡ್ತಾ ಹೋದ್ರೆ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ 2030 4ನೇ ಗುರಿಯಾಗಿರುವಂತಹ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಂತಹ ಒಂದು ಗುರಿ ಏನಿದೆ, ಆ ಗುರಿಗೆ ಪೂರಕವಾಗಿ ನಮ್ಮ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಕೆಲಸ ಮಾಡುತ್ತದೆ ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿರುವಂತದ್ದು.
ಇನ್ನು ಶಿಕ್ಷಣದ ವ್ಯವಸ್ಥೆ ಆಗಿರಬಹುದು, ಬೋಧನಾ ವಿಧಾನ ಆಗಿರಬಹುದು, ಮೌಲ್ಯಮಾಪನ ವಿಧಾನ ಆಗಿರಬಹುದು, ಮತ್ತೆ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನ ಬೆಳೆಸುವಂತದ್ದಾಗಿರ್ಬೋದು, ಹಾಗೆ ಉದ್ಯೋಗ ಅವಕಾಶಗಳಾಗಿರ್ಬೋದು, ಹಿಂಗ ಸಾಕಷ್ಟು ರೀತಿಯಲ್ಲಿ ಇವತ್ತು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ನಮಗೆ ಅನುಕೂಲ ಕಲ್ಪಿಸ್ಕೊಡ್ತಾ ಇದೆ. ಹಾಗಾಗಿ ಕೆಲವು ಪ್ರಮುಖ ಪ್ರಮುಖ ಅಂಶಗಳನ್ನ ಇದರಿಂದ ನಾವು ತಿಳ್ಕೊಳ್ಳುವಂತದ್ದು ಯಾವ್ಯಾವುದು ಅಂತಂದ್ರೆ, ಈಗ ಅಸ್ತಿತ್ವದಲ್ಲಿರುವಂತಹ 10+2 ಶಿಕ್ಷಣ ನೀತಿ ಏನಿದೆ, ಅಂದ್ರೆ ಹೈಸ್ಕೂಲ್ ಮತ್ತೆ PUC ಅನ್ನುವಂತಹ ಶಿಕ್ಷಣ ನೀತಿ ಏನಿದೆ, ಇದು ಮುಂದೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದಾಗಿ 5+3+3+4 ಈ ಒಂದು ವಿಧಾನದಲ್ಲಿ ಅದು ಬೇರ್ಪಡಲಿದೆ. ಅಂದ್ರೆ 5 ವರ್ಷದ ಅಡಿಪಾಯ ಹಂತ, 3 ವರ್ಷದ ಪೂರ್ವಭಾವಿ ಹಂತ, ಮತ್ತೆ 3 ವರ್ಷದ ಪ್ರಾಥಮಿಕ ಹಂತ ಮತ್ತು 4 ವರ್ಷದ ಮಾಧ್ಯಮಿಕ ಹಂತವನ್ನಾಗಿ ಈಗ ನಾವು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಬೇರ್ಪಡಿಸ್ತಾ ಇರೋದನ್ನ ನಾವು ಗಮನಿಸಬಹುದು. ಇನ್ನು ವಿಶೇಷವಾಗಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ನಾವೆಲ್ಲ ನೋಡ್ತಾ ಇರ್ತೀವಿ, 21A ಹೇಳುತ್ತೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ. ಸೊ ಈ ಒಂದು ವಿಚಾರಕ್ಕೆ ಬಂದ್ರೆ, ಇನ್ನು ಮುಂದೆ ಈಗೇನು 14 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನಿದೆ, ಅದು 18 ವರ್ಷದವರೆಗೂ ಸಹ ಇನ್ನು ಮುಂದೆ ಮುಂದುವರಲಿ. ಇದು ಬಹಳ ಪ್ರಮುಖವಾಗಿರುವಂತಹ ಒಂದು ವಿಚಾರ ಅಂತ ನಾನು ಹೇಳ್ತೀನಿ. ಇನ್ನ ನಾನು ಇಷ್ಟೊತ್ತು ಹೇಳಿದೆ ಬೇರೆ ಬೇರೆಯಾದಂತಹ ಹಂತಗಳ ಬಗ್ಗೆ, ಅಡಿಪಾಯ ಹಂತ, ಪೂರ್ವಭಾವಿ ಹಂತ, ಇವುಗಳ ಬಗ್ಗೆ ನಾವು ನೋಡೋದಾದ್ರೆ, ಶೈಕ್ಷಣಿಕ ಆರಂಭ ಹಂತ ನಾವು ಅಡಿಪಾಯ ಹಂತ ಅಂತ ಕರಿತೀವಿ. ಇದು ಮಗು ಹುಟ್ಟಿನಿಂದ, ಅಂದ್ರೆ ಆ ಮಗು ಹುಟ್ಟತ್ತೆ, ಮೊದಲ ಒಂದು ಶಿಕ್ಷಣದ ವಿಧಾನ ಅಥವಾ ಪದ್ಧತಿ ಪ್ರಾರಂಭ ಆಗುವುದು ಈ ಅಡಿಪಾಯ ಹಂತದಿಂದ. ಇದು ಒಂದು 5 ವರ್ಷದ ಅವಧಿ, 5+3+3+4 ಅಂತ ಹೇಳಿದೆ, ಅದರಲ್ಲಿ 5 ವರ್ಷದ ಅವಧಿ ಈ ಒಂದು ಅಡಿಪಾಯ ಹಂತ. ಸೊ ಇಲ್ಲಿ ಈಗಾಗಲೇ ಅಂಗನವಾಡಿಗಳನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಅಥವಾ ಕಿರಿಯ ಪ್ರಾಥಮಿಕ ಶಾಲೆಗಳ ಜೊತೆಗೆ ವಿಲೀನ ಮಾಡುವಂತಹ ಕೆಲಸ ನಡೀತಾ ಇದೆ. ಅವು ವಿಲೀನವಾದ ನಂತರ 3 ವರ್ಷದಿಂದ ಪ್ರಾರಂಭವಾಗುವ ಶಿಕ್ಷಣ 5 ವರ್ಷದ ಅವಧಿಯವರೆಗಿನ ಅವರ ಶಿಕ್ಷಣವನ್ನ ಈ ಒಂದು ಅಡಿಪಾಯ ಹಂತದಲ್ಲಿ ನಾವು ಕಾಣ್ತಾ ಇದೀವಿ. ಇನ್ನು 2ನೇ ಹಂತ ಅಂತಂದ್ರೆ ಪೂರ್ವಭಾವಿ ಹಂತ ನಾವು ಕರಿತೀವಿ ಅದನ್ನ. ಇದು 3 ವರ್ಷದ ಅವಧಿಯಾಗಿರುವಂತದ್ದು. 3, 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳು ಈ ಅಡಿಪಾಯ ಹಂತದಲ್ಲಿರುವಂತರು. 8ರಿಂದ 11 ವರ್ಷದ ಮಕ್ಕಳನ್ನ ನಾವು ಇದರಲ್ಲಿ ಕಾಣ್ತೀವಿ. ಇನ್ನು 3ನೇ ಹಂತ ಅಂತಂದ್ರೆ ಅದು ಮಾಧ್ಯಮಿಕ ಹಂತ ಅನ್ನುವಂಥದ್ದು. ಈ ಒಂದು ಹಂತದಲ್ಲಿ 6, 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು ಅಭ್ಯಾಸವನ್ನ ಮಾಡ್ತಾರೆ. ಇದು 3ನೇ ಹಂತ. ಇನ್ನು 4ನೇ ಹಂತ ಬಹಳ ಪ್ರಮುಖವಾಗಿರುವಂತದ್ದು, ಇದನ್ನ ನಾವು ಪ್ರೌಢ ಶಿಕ್ಷಣ ಹಂತ ಅಂತ ಕರಿತೀವಿ. ಇದರಲ್ಲಿ ವಿಶೇಷವಾಗಿ ಈಗೇನು ನಮ್ಮ ಒಂದು PUC ಇದೆ, ಅದರ ಬದಲಿಗೆ 9, 10, 11 ಮತ್ತು 12 ಈ 4 ತರಗತಿಗಳನ್ನ ಸೇರಿಸಿಕೊಂಡು ಪ್ರೌಢ ಶಿಕ್ಷಣ ಹಂತ ಅನ್ನುವಂತಹ ಒಂದು ಟೈಟಲ್ ಅನ್ನ ಕೊಟ್ಟಿರುವಂತದ್ದು. ಇದು 4 ವರ್ಷದ ಒಂದು ಅವಧಿಗೆ ಇರುವಂತದ್ದು. ಇನ್ನು ಬಹಳ ಪ್ರಮುಖವಾಗಿ ಶಾಲಾ ಶಿಕ್ಷಣದಲ್ಲಿಯೇ ಆಗಲಿರುವಂತಹ ಸುಧಾರಣೆಗಳ ಬಗ್ಗೆ ನಾವು ನೋಡೋದಾದ್ರೆ, ವಿಶೇಷವಾಗಿ ಈಗ ನಾವು ಪ್ರತಿ ವರ್ಷ ಎಕ್ಸಾಮ್ ಗಳನ್ನ ಬರಿತೀವಿ. ಈಗೇನೋ ಕೊರೋನಾ ಸಂದರ್ಭ ಅಂತ ಹೇಳಿ ಎಲ್ಲರನ್ನು ಪ್ರಮೋಟ್ ಮಾಡ್ತಾ ಇರ್ಬೋದು, ಆದ್ರೆ ವಾಡಿಕೆಯಂತೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಈಗಿರುವಂತಹ ಶೈಕ್ಷಣಿಕ ಒಂದು ನೀತಿಯ ಪ್ರಕಾರ ನಾವು ಪ್ರತಿ ವರ್ಷ ಎಕ್ಸಾಮ್ ಅನ್ನ ಬರಿತೀವಿ. ಆದ್ರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನದಿಂದ 3, 5 ಮತ್ತು 8ನೇ ತರಗತಿಗಳಿಗೆ ಮಾತ್ರ ಪರೀಕ್ಷೆಗಳಿರ್ತವೆ. 10 ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳೇನಿದಾವೆ ಅವು ಯಾವುದೇ ಕಾರಣಕ್ಕೂ ಅಬಾಧಿತ ಅಂತ ನಾವಿಲ್ಲಿ ಹೇಳಬಹುದು. ಬಹಳ ಪ್ರಮುಖವಾಗಿ ಇನ್ನೊಂದು ಏನು ಅಂತಂದ್ರೆ, 6ನೇ ತರಗತಿಯಿಂದಲೇ ಕೋಡಿಂಗ್ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾ ಇರುವಂತದ್ದು ಬಹಳ ಪ್ರಮುಖವಾದಂತಹ ಒಂದು ಮುಖ್ಯಾಂಶ. ಜೊತೆಗೆ 6ನೇ ತರಗತಿಯಿಂದಲೇ ವೃತ್ತಿಪರ ಶಿಕ್ಷಣ, ಪ್ರೊಫೆಷನಲ್ ಎಜುಕೇಶನ್ ಅಂತ ಏನ್ ಕರಿತೀವಿ, ಆ ಒಂದು ಶಿಕ್ಷಣಕ್ಕೆ ಈಗ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರುವಂತದ್ದು. ಈಗಾಗಲೇ ಜಾರಿಯಲ್ಲಿರುವಂತಹ ಸೆಮಿಸ್ಟರ್ ಪದ್ಧತಿಯ ಒಂದು ಪರೀಕ್ಷಾ ವಿಧಾನ ಮತ್ತೆ ಅದು ಮುಂದುವರಿಯುವಂತದ್ದು. ಈಗ ನಮ್ಮ ಭಾರತದಲ್ಲಿ ಕೇರಳವನ್ನ ಹೊರತುಪಡಿಸಿದ್ರೆ ಬೇರೆ ರಾಜ್ಯಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಅನುಪಾತ ಹೆಚ್ಚು ಕಡಿಮೆ ಇರುವಂತದ್ದು ನಾವು ಗಮನಿಸ್ತೀವಿ. ವಿಶೇಷವಾಗಿ ಕೇರಳದಲ್ಲಿ 27 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರಿದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಆಯಾ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಇರುವಂತದ್ದು. ಆದ್ರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸುವುದರಿಂದ ಪ್ರತಿ 30 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರನ್ನ ಕಡ್ಡಾಯವಾಗಿ ಹೊಂದಿರಬೇಕು ಅನ್ನೋದು ಕೂಡ ಪ್ರಮುಖ ವಿಚಾರ. ಇನ್ನ ಬಹಳ ಪ್ರಮುಖವಾಗಿ ಇಷ್ಟು ದಿನ ನಾವು ಮಾರ್ಕ್ಸ್ ಕಾರ್ಡ್ಗಳನ್ನ ನೋಡ್ತಾ ಇದ್ವಿ. ಮಾರ್ಕ್ಸ್ ಕಾರ್ಡ್ಗಳು ಕೇವಲ ಏನಂತಂದ್ರೆ ನಮ್ಮ ಅಂಕಗಳನ್ನ ನಮಗೆ ತೋರಿಸ್ತಾ ಇದ್ವು. ಆದ್ರೆ ಇನ್ನು ಮುಂದೆ ಬರೀ ಈ ಮಾರ್ಕ್ಸ್ ಕಾರ್ಡ್ಗಳು ಏನಿದಾವೆ ಇದು ಬರೀ ಅಂಕಗಳ ಹಾಳೆ ಆಗಿರುವುದಿಲ್ಲ, ಬದಲಿಗೆ ನಮ್ಮಲ್ಲಿ ಇರುವಂತಹ ಕೌಶಲ್ಯಗಳನ್ನ ಅದು ಬಿಂಬಿಸುತ್ತೆ. ಇನ್ ಮುಂದೆ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಅಂಕಗಳ ಜೊತೆಗೆ ನಮ್ಮಲ್ಲಿರುವಂತಹ ಕೌಶಲ್ಯಗಳನ್ನು ಸಹ ಉಲ್ಲೇಖ ಮಾಡಲಾಗುತ್ತೆ ಅನ್ನುವಂಥದ್ದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಪ್ರಮುಖ ವಿಚಾರ ಅಂತ ನಾವಿಲ್ಲಿ ಗಮನಿಸಬಹುದು. ಈಗ ಇಷ್ಟು ದಿನ ನಮಗ್ ಬರೀ ಮಧ್ಯಾಹ್ನ ಊಟವನ್ನ ಕೊಡ್ತಾ ಇದ್ರು ಶಾಲೆಗಳಲ್ಲಿ, ಇನ್ ಮುಂದೆ ಬೆಳಗಿನ ಉಪಹಾರವನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದು ಈ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಪ್ರಮುಖ ವಿಚಾರ ಅಂತ ಗಮನಿಸಬಹುದು. ಇವಿಷ್ಟು ಇರುವಂತಹದ್ರಲ್ಲಿ ಕೆಲವು ಆಯ್ದ ಪ್ರಮುಖ ವಿಚಾರಗಳು. ಇನ್ನ ಉನ್ನತ ಶಿಕ್ಷಣಕ್ಕೆ ಬಂದ್ರೆ ನಾವು ಸಾಮಾನ್ಯ ಪ್ರವೇಶ ಪರೀಕ್ಷೆ ಅನ್ನುವಂಥದ್ದು ಮೊದಲ ಒಂದು ಪ್ರಮುಖ ಅಂಶ ಅಂತ ನಾವು ಕರಿಬಹುದು. ಈಗ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡಿಬೇಕು ಅಂತಂದ್ರೆ ನಾವೇನು CET-ಗಳನ್ನ ಬರಿತೀವಿ, ಆ CET-ಗಳು ಇಡೀ ದೇಶಕ್ಕೆ ಒಂದೇ ರೀತಿಯಾದಂತಹ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ಜಾರಿಗೊಳಿಸಿರುವಂತದ್ದು. ಇನ್ನ
ಇಷ್ಟ ದಿನ ನಾವ್ ಏನ್ ಓದ್ತಾ ಇದ್ವಿ ಅಂತಂದ್ರೆ, ಈಗ ನಾನು ಆರ್ಟ್ಸ್ ಓದ್ತಾ ಇದೀನಿ ಅಂದ್ರೆ ಕೇವಲ ಆರ್ಟ್ಸ್ ನ ವಿಷಯಗಳನ್ನ ಓದಬೇಕು, ನಾನು ಸೈನ್ಸ್ ಓದ್ತಾ ಇದೀನಿ ಅಂದ್ರೆ ಸೈನ್ಸ್ ನ ವಿಷಯಗಳನ್ನ ಮಾತ್ರ ಓದಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತು. ಆದ್ರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನದಿಂದ ವಿಶಾಲ ಆಯ್ಕೆಗೆ ಅವಕಾಶ ಸಿಗ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದೇ ವಿಷಯಗಳನ್ನ ಅವನಿಗೆ ಇಷ್ಟಪಡುವಂತಹ ವಿಷಯಗಳನ್ನ ಆತ ಓದಬಹುದು. ಕಲಾ ವಿಭಾಗದ ವಿದ್ಯಾರ್ಥಿ ಗಣಿತವನ್ನ ಓದಬಹುದು, ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಇತಿಹಾಸವನ್ನು ಕೂಡ ಓದಬಹುದಾದಂತಹ ಒಂದು ಅವಕಾಶ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಸಿಗ್ತಾ ಇದೆ. ಇನ್ನೊಂದು ಬಹಳ ಪ್ರಮುಖವಾದಂತದ್ದು, ಈಗ ನಾವೆಲ್ಲ ಕಲಿತಾ ಇರುವಂತದ್ದು 3 ವರ್ಷದ ಪದವಿಯನ್ನ ನಾವು ಓದ್ತಾ ಇದ್ವಿ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ 3 ಅಥವಾ 4 ವರ್ಷದ ಒಂದು ಪದವಿ ಬರುವಂತದ್ದು. ಆದ್ರೆ ಒಂದು ಪ್ರಮುಖ ಬದಲಾವಣೆ ಏನಾಗಿದೆ ಇಲ್ಲಿ ಅಂತಂದ್ರೆ, ಈ ಪದವಿಯನ್ನ ಒಂದು ವೇಳೆ ನಾವು ಅರ್ಧಕ್ಕೆ ಬಿಟ್ಟರು ಸಹ ನಮಗೆ ಸರ್ಟಿಫಿಕೇಟ್ ಗಳು ಸಿಗುವಂತದ್ದು. ಒಂದು ವೇಳೆ 1 ವರ್ಷದ ಪದವಿಯನ್ನ ನಾವು ಮುಗಿಸಿದ್ವಿ ಅಂತಂದ್ರೆ, 1 ವರ್ಷಕ್ಕೆ ಪದವಿಯನ್ನ ಕೊನೆಗೊಳಿಸಿದ್ವಿ ಅಂತಂದ್ರೆ ನಮಗೆ ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳಿ ಪದವಿ ಪ್ರಮಾಣ ಪತ್ರ ಸಿಗುತ್ತೆ. 2 ವರ್ಷದ ಪದವಿಯನ್ನ ಮುಗಿಸಿದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗುತ್ತೆ. 3 ವರ್ಷದ ಪದವಿಯನ್ನ ಮುಗಿಸಿದ್ರೆ ನಮಗೆ ಪದವಿ ಪ್ರಮಾಣ ಪತ್ರ ಸಿಗುವಂತದ್ದು. ಇದು ಎರಡನೇ ಪ್ರಮುಖವಾದಂತಹ ಒಂದು ಸುಧಾರಣೆ. ಇನ್ನ ಮತ್ತೊಂದು ಪ್ರಮುಖವಾದಂತಹ ಸುಧಾರಣೆ ಅಂತಂದ್ರೆ, ಈಗ ನಾವು ಎಂಫಿಲ್ ಪದವಿಯನ್ನ ನೋಡ್ತಾ ಇದೀವಿ. ಸೊ ಇದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಎಂಫಿಲ್ ಪದವಿ ರದ್ದಾಗುವಂತಹ ಸಾಧ್ಯತೆ ಇದೆ. ಆದ್ರೆ 2030 ವೇಳೆಗೆ ನಾವೇನಾದ್ರೂ ಒಬ್ಬ ಟೀಚರ್ ಆಗ್ಬೇಕು ಅಂತಂದ್ರೆ ನಮಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ 4 ವರ್ಷದ BEd ಅನ್ನುವಂಥದ್ದನ್ನ ನಾವು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಈಗ ಗಮನಿಸ್ತಾ ಇದೀವಿ. ಬಹಳ ಪ್ರಮುಖವಾದಂತಹ ಒಂದು ವಿಚಾರ ಅಂತಂದ್ರೆ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಉನ್ನತ ಶಿಕ್ಷಣ ಮಂಡಳಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಈಗಾಗಲೇ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒಂದು ಉಲ್ಲೇಖ ಇರುವಂತದ್ದು. ಬಹಳ ಪ್ರಮುಖವಾಗಿ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ, ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಮನೋಭಾವ ಬೆಳಿಬೇಕು ಅನ್ನುವಂತ ಉದ್ದೇಶದಿಂದ ರಾಷ್ಟ್ರೀಯ ಸಂಶೋಧನಾ ಮಂಡಳಿಯನ್ನು ಅಥವಾ ಆ ಒಂದು ಪ್ರತಿಷ್ಠಾನವನ್ನು ಕೂಡ ಸ್ಥಾಪನೆ ಮಾಡುವಂತದ್ದು ಬಹಳ ಪ್ರಮುಖವಾದಂತದ್ದು. ಇನ್ನೊಂದು ಅಷ್ಟೇ ವಿಚಾರ ನಾವು ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಈಗ ನಾವು ಧಾರವಾಡದಲ್ಲಿ ಇದೀವಿ ಅಂದ್ರೆ ಅಥವಾ ಬೇರೆ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಇದೀವಿ ಅಂತಂದ್ರೆ ಎಲ್ಲಾ ಕೋರ್ಸ್ಗಳು ನಮಗೆ ಒಂದೇ ಜಿಲ್ಲೆಯಲ್ಲಿ ಸಿಗ್ತಾ ಇರೋದಿಲ್ಲ. ನಾವು ಒಂದು MBA ಮಾಡ್ಬೇಕು ಅಂತಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಮುಂಬೈಗೆ ಹೋಗ್ಬೇಕಾದಂತಹ ಅನಿವಾರ್ಯ ಇರುತ್ತೆ. ಅಥವಾ ಮತ್ತಿನ್ನೊಂದು ಯಾವುದೇ ನಮಗೆ ಇಷ್ಟವಾಗುವಂತ ಕೋರ್ಸ್ ಅನ್ನ ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ಕಡೆ ಹೋಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನುಷ್ಠಾನದಿಂದ ಪ್ರತಿ ಜಿಲ್ಲೆಗೊಂದು ಬಹು ವಿಷಯ ಕಾಲೇಜನ್ನ ಸ್ಥಾಪನೆ ಮಾಡ್ಲಿಕ್ಕೆ ಈಗ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒಂದು ಅಭಿಪ್ರಾಯ ಇರುವಂತದ್ದು. ಹೀಗೆ ಈ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇಂತಹ ಸಾಕಷ್ಟು ಹಲವಾರು ರೀತಿಯ ಬದಲಾವಣೆಗಳನ್ನ ನಾವು ಕಾಣ್ತಾ ಇದೀವಿ. ಮುಂದೆ ಮಿತ್ರರು ಸಹ ಅದರ ಬಗ್ಗೆ ಎಲ್ಲ ವಿವರಿಸ್ತಾರೆ. ಇನ್ನ ಒಂದು ಪ್ರಮುಖ ವಿಚಾರ ಏನು ಅಂತಂದ್ರೆ, ಈ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನಡೆದು ಬಂದ ದಾರಿ, ಇದನ್ನ ಒಂದೇ ಸರ್ಕೆ 2020 ಜುಲೈ 29ಕ್ಕೆ ನಾವು ನೇರವಾಗಿ ಪ್ರಸ್ತಾಪ ಮಾಡಲಿಲ್ಲ. ಬದಲಿಗೆ ಹಿಂದೆ 2015ರಿಂದಲೂ ಅದರ ಹಿಂದೆ ಕೆಲಸ ನಡೀತಾ ಇತ್ತು. ಅದನ್ನ ಒಂದ್ಸಲ ನಾವು ಅವಲೋಕನ ಮಾಡೋದಾದ್ರೆ, 2015ರಲ್ಲಿ ಅವತ್ತಿನ ಕೇಂದ್ರದ ಮಾನವ ಸಂಪನ್ಮೂಲ ಇಲಾಖೆ ಸಚಿವರಾಗಿದ್ದಂತಹ ಸ್ಮೃತಿ ಇರಾನಿ ಅವರು ಮೊದಲ ಬಾರಿಗೆ ಇದನ್ನ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿನ ಜಾರಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ಒಲವನ್ನ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ 13 ಅಂಶಗಳ ಒಂದು ಉನ್ನತ ಶಿಕ್ಷಣದಿಂದ ಮತ್ತು ಪ್ರಾಥಮಿಕ ಶಿಕ್ಷಣದಿಂದ ಸಾಕಷ್ಟು ವಿಚಾರಗಳನ್ನ ಪಟ್ಟಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ TSR ಸುಬ್ರಹ್ಮಣ್ಯಂ ಅನ್ನುವಂತಹ ಒಬ್ಬ ವ್ಯಕ್ತಿಯ ನೇತೃತ್ವದೊಳಗ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿದ್ರು. ಆ ಸಮಿತಿ ಸರ್ಕಾರಕ್ಕೆ ಶಿಫಾರಸನ್ನ ಸಲ್ಲಿಸ್ತು. ತದನಂತರ ಏನಾಗಿತ್ತು, ಸ್ವಲ್ಪ ದಿನಗಳ ಮಟ್ಟಿಗೆ ಅಂತಂದ್ರೆ ಈ ಒಂದು ಕೆಲಸ ನೆನಗುದ್ದಿಗೆ ಬಿದ್ದಿತ್ತು. ತದನಂತರ ಮತ್ತೆ ಇದಕ್ಕೆ ಮರುಜೀವ ಪಡೆದಿದ್ದು ಅಂತಂದ್ರೆ 2017ರೊಳಗ ಅವತ್ತಿನ MHRD ಮಿನಿಸ್ಟರ್ ಆಗಿದ್ದಂತಹ ಪ್ರಕಾಶ್ ಜಾವಡೇಕರ್ ಅವರು ಮತ್ತೆ ಇದಕ್ಕೆ ಮರುಜೀವವನ್ನ ತುಂಬಿದ್ರು ಅಂತ ಹೇಳ್ಬಹುದು. ಆ ಸಂದರ್ಭದಲ್ಲಿ ಪ್ರಕಾಶ್ ಜಾವಡೇಕರ್ ಜೂನ್ 24, 2017ರಂದು ಡಾಕ್ಟರ್ K. ಕಸ್ತೂರಿ ರಂಗನ್ ಅನ್ನುವಂತ ಇವರ ಒಂದು ನೇತೃತ್ವದೊಳಗ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿ 2017ರಲ್ಲಿ ಪ್ರಾರಂಭ ಆಗಿದ್ದಂತಹ ಈ ಸಮಿತಿ 2019 ಮೇ 31 ತನ್ನ ವಿಸ್ತೃತವಾದಂತಹ ವರದಿಯನ್ನ ಸಲ್ಲಿಸಿತು. ಸಾಕಷ್ಟು 200ಕ್ಕಿಂತ ಹೆಚ್ಚು ತಜ್ಞರೊಂದಿಗೆ ವಿಚಾರ ಮಾಡಿತು. 70ಕ್ಕಿಂತ ಹೆಚ್ಚು ಬೇರೆ ಬೇರೆ ಒಂದು ವಿಚಾರ ಮೂಲಗಳಿಂದ ಮಾಹಿತಿಯನ್ನ ಮತ್ತು ಸುಧಾರಣೆಗಳನ್ನ ಕಲೆ ಹಾಕ್ತು. ಅದನ್ನ 2019ರಲ್ಲಿ ಸಲ್ಲಿಸ್ತು ಸರ್ಕಾರಕ್ಕೆ. ಅದು ಅಂತಿಮವಾಗಿ 2020 ಜುಲೈ 29ಕ್ಕೆ ಅಂತಿಮವಾದಂತಹ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ಮುಂದೆ ಇರುವಂತದ್ದು. ಇದಿಷ್ಟು ಸಾಕಷ್ಟು ಬದಲಾವಣೆಗೆ ಒಳಪಡ್ತಾ ಇರುವಂತದ್ದು. ಇನ್ನ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ರಚನಾ ಸಮಿತಿಯಲ್ಲಿ ನಾವು ಅಧ್ಯಕ್ಷರಾಗಿ ಡಾಕ್ಟರ್ K. ಕಸ್ತೂರಿ ರಂಗನ್ ಅವರನ್ನು ನೋಡ್ತೀವಿ. ಇವರು ಇಸ್ರೋದ ಮಾಜಿ ಅಧ್ಯಕ್ಷರು ಆಗಿದ್ರು. ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದಂತಹ ಜ್ಞಾನ ಆಯೋಗದ ಅಧ್ಯಕ್ಷರು ಆಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ರು. ಸಾಕಷ್ಟು ಜನ ಸದಸ್ಯರನ್ನು ಸಹ ನಾವು ನೋಡ್ತೀವಿ. ವಸುಧಾ ಕಾಮತ್ ಅನ್ನುವಂಥವ್ರಾಗಿರ್ಬಹುದು, ಪ್ರೊಫೆಸರ್ ಮಂಜುಳಾ ಭಾರ್ಗವ್ ಆಗಿರ್ಬಹುದು, ರಾಮ್ ಶಂಕರ್ ಅವರಾಗಿರ್ಬಹುದು, ಆಮೇಲೆ ಕಟ್ಟಿಮನಿಯವರಾಗಿರ್ಬಹುದು, ಕೃಷ್ಣಮೂರ್ತಿ ತ್ರಿಪಾಠಿ ಅಂತವರಾಗಿರ್ಬಹುದು. ಹೀಗೆ ಸಾಕಷ್ಟು ಜನ ಸೇರ್ಕೊಂಡು ಇದನ್ನ ಒಂದು ಏನು ಬಹಳ ದೀರ್ಘವಾದ ಅಧ್ಯಯನದ ನಂತರ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸಿರುವಂತದ್ದು. ಇನ್ನ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಒಂದೇ ಸರಕ್ಕೆ ಜಾರಿಗೆ ಬರುವಂತದ್ದಲ್ಲ. 2040 ಹೊತ್ತಿಗೆ ಇದು ಇಡೀ ಭಾರತದಾದ್ಯಂತ ಸಂಪೂರ್ಣವಾಗಿ ಜಾರಿಗೆ ಬರ್ತದ ಅನ್ನುವಂತಹ ಒಂದು ವಿಚಾರವನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಇನ್ನ
ಈಗಾಗ್ಲೇ ನಾನು ಹೇಳಿದೆ ನಿಮಗೆ 1986 ಶಿಕ್ಷಣ ನೀತಿಯನ್ನ ಈಗ ಅನೇಕ ತಿದ್ದುಪಡಿಗಳ ಮೂಲಕ ಬದಲಾವಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇದು ಒಂದು ಕಡೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ. ಆದ್ರೆ ಮತ್ತೊಂದು ವಿಚಾರ ಇದೆ ನಮ್ ಜೊತೆಗೆ ಇವತ್ತು, ಏನು ಅಂತಂದ್ರೆ ಶಿಕ್ಷಣದ ವ್ಯಾಪಾರೀಕರಣ ಅನ್ನುವಂಥದ್ದು. ಬಹುಶಃ ನಾವೆಲ್ಲರೂ ಕೇಳಿದ್ವಿ, 1990ರ ದಶಕದಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ LPG ಅನ್ನುವಂತಹ ಪರಿಕಲ್ಪನೆ ಇದೆ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ಅನ್ನುವಂತಹ ಪರಿಕಲ್ಪನೆಗಳ ಒಂದು ಅದಕ್ಕೆ ಹೊಂದಿಕೊಳ್ಳುವಂತಹ ಮತ್ತೊಂದು ವಿಚಾರ ಅಂತಂದ್ರೆ ಇದು ವ್ಯಾಪಾರೀಕರಣ ಅಂತ ನಾವು ಹೇಳ್ಬೋದು. ಅದಕ್ಕೆ ಸೇರಿಸಬಹುದಾದಂತಹ ಮತ್ತೊಂದು ಪರಿಕಲ್ಪನೆ ಅಂದ್ರೂ ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥ ನನ್ನ ಅಭಿಪ್ರಾಯ. ಇದಿಷ್ಟು ಇನ್ನು ಮುಂದೆ ಈ ಕುರಿತು ನಾವು ಚರ್ಚೆನ ಮಾಡ್ಲಿಕ್ಕಿದ್ದೇವೆ. ಇಷ್ಟು ಮೃತ್ಯುಂಜಯರು ಹೇಳ್ತಾರೆ. ಈ ಒಂದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯು ಅಂಕಗಳಿಗಿಂತ ಒಂದು ಕೌಶಲ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ಕೌಶಲ್ಯದಿಂದ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆ ಈ ಒಂದು ಶಿಕ್ಷಣ ನೀತಿಯಿಂದ ಸಾಧ್ಯ ಎಂಬುದು ಮೃತ್ಯುಂಜಯವರ ಒಂದು ಅಭಿಪ್ರಾಯವಾಗಿದೆ. ಓಕೆ, ಸೋಮೇಶ್ವರ್ ಗುರುಮಠ ಅವರೇ, ನಿಮ್ಮ ಅಭಿಪ್ರಾಯವನ್ನು ಮಂಡಿಸಬಹುದು. ಖಂಡಿತ ಸರ್. ನೂತನ ಶಿಕ್ಷಣ ನೀತಿ ಮತ್ತು ಅದರ ಹಲವಾರು ಅಂಶಗಳನ್ನ, ಅದರ ಸಾಧಕತೆಗಳನ್ನ ಈಗಾಗಲೇ ಮಿತ್ರ ಮೃತ್ಯುಂಜಯ ಅವರು ಮಂಡಿಸಿದ್ದಾರೆ. ಹೀಗಾಗಿ ನಮಗೆ ಶಿಕ್ಷಣ ನೀತಿ ಯಾಕೆ ಬೇಕು ಅನ್ನುವಂತಹ ವಿಷಯವನ್ನ ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ ಸರ್. ಆರಂಭದಲ್ಲಿ ಒಂದು ಮಾತಿದೆ, ಏನಂದ್ರೆ ವಿನಯವಿಲ್ಲದಂತಹ ವಿದ್ಯೆ, ಗುಣವಿಲ್ಲದಂತಹ ರೂಪ, ಸಮಯಕ್ಕೆ ಉಪಯೋಗಕ್ಕೆ ಬಾರದಂತಹ ಹಣ, ಹರಿತವಿಲ್ಲದ ಆಯುಧ, ಹಸಿವಿಲ್ಲದ ಊಟ ಹಾಗೂ ಪರೋಪಕಾರವಿಲ್ಲದಂತಹ ಜೀವನ ವ್ಯರ್ಥವಾದಂಥದ್ದು. ಈ ಎಲ್ಲ ಒಂದು ವಿಷಯವನ್ನ, ಅಂಶಗಳನ್ನ ನಮ್ಮ ಶಿಕ್ಷಣದಲ್ಲಿ ರೂಢಿಗತಗೊಳಿಸಲಿಕ್ಕೆ ಬಹುಶಃ ನಮಗೆ ಹೊಸ ಶಿಕ್ಷಣ ನೀತಿ ಬೇಕಾಯ್ತು. ಮೂಲತಃ ನಾವು ನೋಡ್ಲಿಕ್ಕೆ ಹೋದ್ರೆ ಸರ್, 1835ರ ಸಂದರ್ಭದಲ್ಲಿ ಭಾರತವನ್ನ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಆಗ ಭಾರತದಲ್ಲಿ ಭಾರತ ತನ್ನದೇ ಒಂದು ರಕ್ತಗತವಾಗಿ ಬಂದಿರುವಂತಹ ಶಿಕ್ಷಣ ಪರಂಪರೆಯನ್ನ ವಿರೋಧಿಸಿ ಆ ಒಂದು ಶಿಕ್ಷಣ ಕೇಂದ್ರಗಳನ್ನ ಮುಚ್ಚಿ ಹಾಕಲಿಕ್ಕೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಮೆಕಾಲೆ ಅವರ ವರದಿಯನ್ನ ಆಧರಿಸಿ ಹೊಸ ಒಂದು ಶಿಕ್ಷಣ ಕ್ರಮವನ್ನ ಜಾರಿಗೊಳಿಸುತ್ತೆ. ಆ ಕ್ರಮದ ಒಂದು ಪ್ರಭಾವದಿಂದಾಗಿ ಭಾರತದಲ್ಲಿ ಹಲವಾರು ಗುರುಕುಲಗಳೆಲ್ಲ ಮುಚ್ಚಿ ಹೋಗ್ಲಿಕ್ಕೆ ಆರಂಭ ಆಗುತ್ತೆ. ತದನಂತರ ಶಿಕ್ಷಣದಿಂದ ನಮ್ಮ ಭಾರತೀಯ ಪರಂಪರೆಯ ಶಿಕ್ಷಣದಿಂದ ಹಲವಾರು ಜನ, ಒಂದು ಅತಿ ದೊಡ್ಡ ಪೀಳಿಗೆ ವಂಚಿತಗೊಳ್ಳುತ್ತೆ. ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಸರ್, ಏನಂದ್ರೆ 20 ವರ್ಷಗಳ ಕಾಲ, ಅಂದ್ರೆ 15ರಿಂದ 20 ವರ್ಷಗಳ ಕಾಲ ಒಂದು ದೇಶದ ಮುಂದಿನ ಜನಾಂಗದ ಒಂದು ಪೀಳಿಗೆಯನ್ನ ತನ್ನ ಹಿಂದಿನ ಒಂದು ಜ್ಞಾನದಿಂದ ವಂಚಿತರನ್ನಾಗಿ ಮಾಡಿದರೆ ಸಾಕು, ಮುಂದಿನ 2-3 ದಶಕದಲ್ಲಿ ಸಂಪೂರ್ಣ ರಾಷ್ಟ್ರವೇ ಬಿದ್ದು ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ವಂತೆ. ಇದು ಯುದ್ಧವನ್ನ ಮಾಡದೇನೆ ಒಂದು ಶತ್ರುವಿನ ರಾಷ್ಟ್ರವನ್ನ ಗೆಲ್ಲುವಂತಹ ಒಂದು ಪರಿಕಲ್ಪನೆ. ಅದಕ್ಕೆ ಮೂಲತಃ ಶಿಕ್ಷಣ ವ್ಯವಸ್ಥೆಯನ್ನ ಅಲ್ಲಿ ಬಳಸಿಕೊಳ್ಳಲಾಗುತ್ತೆ. ಅದೇ ರೀತಿಯಲ್ಲಿ ಭಾರತದ ಮೇಲೆ ಬ್ರಿಟಿಷರ ದಬ್ಬಾಳಿಕೆ ಆದಾಗಲೂ ಕೂಡ ನಮ್ಮಲ್ಲಿ ಗಟ್ಟಿಯಾಗಿ ನೆಲೆ ನಿಂತು ನಮ್ಮ ಭಾರತೀಯ ಶಿಕ್ಷಣ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವಲ್ಲಿ ಹಲವಾರು ರಾಷ್ಟ್ರೀಯ ಹೋರಾಟಗಾರರು ಕೆಲಸವನ್ನ ಮಾಡ್ಕೊಂಡು ಬಂದ್ರು. ಈ ರೀತಿಯಲ್ಲಿ ನಮ್ಮ ಭಾರತದ ಹಿಂದಿನ ಪರಂಪರೆಯನ್ನ ಮುಂದಿನ ಜನಾಂಗಕ್ಕೆ ತಲುಪಿಸುವಂತಹ ಕೆಲಸವನ್ನ ಬಂಗಾಳದಲ್ಲಿರುವಂತಹ ಹಲವಾರು ಲೇಖಕರು ಮತ್ತು ಕವಿಗಳು ಮಾಡಿದ್ರೆ, ಮಹಾರಾಷ್ಟ್ರದ ಕೆಲವು ಲೇಖಕರು ಮತ್ತು ಕವಿಗಳು ಕೂಡ ಆ ಕೆಲಸವನ್ನ ಮುಂದುವರಿಸಿಕೊಂಡು ಬಂದ್ರು. ತದನಂತರ ಭಾರತಕ್ಕೆ ಸಾಮಾನ್ಯ ಜನರಿಗೆ, ಭಾರತದಲ್ಲಿರುವಂತಹ ಸ್ತ್ರೀಯರಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಜ್ಯೋತಿಬಾಯಿ ಫುಲೆ ಅವರು ಆಗ ಹೋರಾಟ ಮಾಡ್ಕೊಂಡು ಬಂದ್ರು. ನಂತರ ಆ ಒಂದು ವ್ಯವಸ್ಥೆಗೆ ಬಲವನ್ನ ತುಂಬುತ್ತಾ ಹಲವಾರು ಮಹಾನ್ ವ್ಯಕ್ತಿಗಳು ಈ ಕೆಲಸದಲ್ಲಿ ನಿರತರಾಗಿ ನಿಂತ್ಕೊಂಡು ಬಂದ್ರು ಸರ್. ಆದ್ರೆ ನಾವು ನೋಡ್ತಾ ಹೋಗಿ ಒಂದು ಪುಟ್ಟ ಉದಾಹರಣೆಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ, ಈಗ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಜನ ರೊಟ್ಟಿ ಪಲ್ಯನ ಊಟ ಮಾಡ್ತಾರೆ. ದಕ್ಷಿಣ ಕರ್ನಾಟಕದ ದುಡಿಯುವಂತಹ ಶ್ರಮಿಕರ ವರ್ಗದ ಊಟ ಅಂದ್ರೆ ನಾವು ಮುದ್ದೆ ಅಂತ ಹೇಳ್ತೀವಿ. ಹೀಗೆ ಒಂದು ಪ್ರದೇಶಗಳ ಆಧಾರದ ಮೇಲೆ ನಾವು ಊಟ ವ್ಯವಸ್ಥೆಯಲ್ಲಿ ಇಷ್ಟೊಂದು ಬದಲು ಸಾಧ್ಯ ಇದೆ. ಇನ್ನು ನಾವು ಒಂದು ಗಿಡವನ್ನ ಪೋಷಕಾಂಶಗಳನ್ನ ಬಿಟ್ಟು ಗಿಡಕ್ಕೆ ನೀಡ್ತೇವೋ, ಅದೇ ಪೋಷಕಾಂಶಗಳನ್ನ, ಅದೇ ಅಂಶಗಳನ್ನ ಮೈಗೂಡಿಸಿಕೊಂಡು ಆ ಗಿಡ ಬೆಳೆದು ನಿಲ್ತದೆ. ನಂತರ ಅದು ಅತಿ ದೊಡ್ಡ ವೃಕ್ಷವಾಗಿ ನಿಲ್ಲುತ್ತೆ. ಅದೇ ರೀತಿಯಲ್ಲಿ ಶಿಕ್ಷಣ ಅನ್ನೋದು ಕೂಡ ಒಬ್ಬ ವಿದ್ಯಾರ್ಥಿಗೆ ನೀಡುವಂತಹ ಸಂದರ್ಭದಲ್ಲಿ ಯಾವ ವಿಷಯಗಳನ್ನ, ಯಾವ ಅಂಶಗಳನ್ನ ನಾವು ಶಿಕ್ಷಣ ಎಂಬ ಮಾಧ್ಯಮದ ಮೂಲಕ ನಾವು ಅವನಿಗೆ ನೀಡ್ತೇವೋ ಅದೇ ವಿಷಯಗಳನ್ನ ಆತ ಮೈಗೂಡಿಸಿಕೊಂಡು ಬೆಳಿತಾನೆ. ಹೀಗೆ ಪ್ರದೇಶದ ಆಧಾರದ ಮೇಲೆನೆ ನಾವು ಆಹಾರ ಪದ್ಧತಿಯಲ್ಲಿ ಇಷ್ಟೊಂದು ಭಿನ್ನತೆಗಳನ್ನ ಅನುಕರಣೆ ಮಾಡುವಾಗ ಭಾರತ ಒಂದು ಅತಿ ದೊಡ್ಡ ರಾಷ್ಟ್ರ. ಈ ಒಂದು ರಾಷ್ಟ್ರ ತನ್ನ ಮೂಲ ಪರಿಕಲ್ಪನೆಯನ್ನ ಮುಂದಿನ ಜನಾಂಗಕ್ಕೆ ನೀಡಬೇಕಾದ್ರೆ ತನ್ನದೇ ಆದ ಶಿಕ್ಷಣ ವ್ಯವಸ್ಥೆ ಭಾರತಕ್ಕೆ ಬೇಡವೇ ಎನ್ನುವಂತಹ ಪ್ರಶ್ನೆ ಮೂಡೋದು ಸಹಜ.
ಭಾರತ ಎಲ್ಲೋ ಒಂದು ಕಡೆ 34 ವರ್ಷಗಳ ಅತೀ ದೊಡ್ಡ ಅಂತರದ ನಂತರ ಅಂದ್ರೆ ಕಳೆದ ವರ್ಷ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸುವಂತ ಪ್ರಯತ್ನ ಮಾಡಿತು. ಇದು ಬಹುಶಃ ತುಂಬಾ ತಡವಾಯಿತೇನೋ ಅಂತ ಹಲವರಿಗೆ ಅಭಿಪ್ರಾಯ. ಆದರೂ ಕೂಡ ತಡವಾದರೂ ಪರವಾಗಿಲ್ಲ, ಹೊಸ ಶಿಕ್ಷಣ ನೀತಿಯಲ್ಲಿರುವಂತಹ ಹಲವಾರು ಅಂಶಗಳನ್ನ ವಿದೇಶದ ಭಾರತೀಯರಾಗಿರ್ಬೋದು, ಹಲವಾರು ಮಾಧ್ಯಮಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ವು ಸರ್. ಅದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ, ಭಾರತದಲ್ಲಿ ಇರುವಂತಹ ಆರ್ಟ್ಸ್ ಅನ್ನ ಕಲಿಯುವಂತಹ ಒಬ್ಬ ವಿದ್ಯಾರ್ಥಿಗೆ ವಿಜ್ಞಾನದಲ್ಲಿರುವಂತಹ ಫಿಸಿಕ್ಸ್ ನ ಕೆಲವೊಂದು ಅಂಶಗಳು ಅವನಿಗೆ ಇಷ್ಟ, ಅವನಿಗೆ ಫಿಸಿಕ್ಸ್ ಸಬ್ಜೆಕ್ಟ್ಸ್ ಇಷ್ಟ, ಅದನ್ನ ನಾನು ಕಲಿಯಬೇಕು ಅಂತ ಹೇಳಿದ್ರೆ ಅವನಿಗೆ ಅವಕಾಶ ಇದ್ದಿದ್ದಿಲ್ಲ. ಅಥವಾ ಸೈನ್ಸ್ ಕಲಿಯುವಂತಹ ಒಬ್ಬ ವಿದ್ಯಾರ್ಥಿಗೆ ಆರ್ಟ್ಸ್ ನಲ್ಲಿರುವಂತಹ ಹಿಸ್ಟ್ರಿ ಆಗಿರ್ಬೋದು ಅಥವಾ ಎಕನಾಮಿಕ್ಸ್ ಆಗಿರ್ಬೋದು, ಇದನ್ನ ಕಲಿಯಲಿಕ್ಕೆ ಇಷ್ಟ ಇರುತ್ತೆ, ಆದ್ರೆ ಅವನಿಗೆ ಕಲಿಯುವಂತಹ ಅವಕಾಶ ಇರಲಿಲ್ಲ. ನಮ್ಮಲ್ಲಿ ಹೇಗಿತ್ತು ಅಂದ್ರೆ, ಟಾಂಗ ಕುದುರೆ ಇದ್ದ ಹಾಗೆ, ನೇರವಾಗಿ ನೀವು ಇಷ್ಟೇ ಓದಬೇಕು, ನೀವು ಇದನ್ನೇ ಬಾಯ್ಪಾಠ ಮಾಡ್ಕೊಳ್ಬೇಕು, ಪರೀಕ್ಷೆಗೆ ಬಂದ ನಂತರ ನಿಮಗೆ ಇಂತಿಷ್ಟೇ ಪ್ರಶ್ನೆಗಳು ಬರಲಿದೆ, ಈ ಪ್ರಶ್ನೆಗೆ ನೀವು ಉತ್ತರ ತಗೊಂಡು ಅಂಕಗಳನ್ನು ಗಳಿಸ್ಕೊಂಡು ಬಿಟ್ರೆ ಹಬ್ಬ ಮುಗಿದೋಯ್ತು, ಶಿಕ್ಷಣ ಅಲ್ಲಿಗೆ ನಿಮಗೆ ಶಿಕ್ಷಣ ಮುಗೀತು ಅಂತ ಹೇಳ್ತಾ ಇದ್ರು ಸರ್. ಇದನ್ನ ನೋಡ್ತಾ ಹೋದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ, 14 ವರ್ಷಗಳ ಏನಂದ್ರೆ 14 ವರ್ಷಗಳ ಕಠಿಣ ಪರಿಶ್ರಮವನ್ನ ಪಟ್ಟು ಅಷ್ಟೊಂದು ಶಿಕ್ಷಣವನ್ನು ತೆಗೆದುಕೊಂಡು ಬಂದ ನಂತರ ಒಂದೇ ಮಾನಸಿಕತೆಯ ಒಂದು ಜನಾಂಗವನ್ನು ಸೃಷ್ಟಿ ಮಾಡ್ತಾ ಇದ್ವಾ ಅಂದ್ರೆ, ಎಲ್ರಿಗೂ ಒಂದೇ ಟೆಕ್ಸ್ಟ್ ಬುಕ್ ಅಂದ್ರೆ ಏಕೈಕ ಮಾನಸಿಕತೆ, ಅದನ್ನ ಬಿಟ್ಟು ಹೊರಗಡೆ ಆಲೋಚನೆಯನ್ನೇ ಮಾಡ್ತಾ ಇದ್ದಿದ್ದಿಲ್ಲ. ಇದು ಹೇಗಿತ್ತಂದ್ರೆ, ಒಂದು ಫ್ಯಾಕ್ಟರಿಯಲ್ಲಿ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡುವಾಗ ಇಂತಿಷ್ಟು ಅಂಶಗಳನ್ನ ಹಾಕಿಬಿಟ್ಟು ಹೊರಗಡೆ ಒಂದು ಫುಡ್ ಅನ್ನ ತಯಾರು ಮಾಡುವಾಗ ಯಾವ ರೀತಿಯಲ್ಲಿ ಬರ್ತಾ ಇತ್ತಲ್ವ ಸರ್, ಅದೇ ರೀತಿಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯು ಒಂದು ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾ ಇತ್ತು. ಯಾರಿಗಾಗಿ ಪ್ರಾಡಕ್ಟ್ ತಯಾರು ಮಾಡ್ತಾ ಇತ್ತು ಅಂದ್ರೆ, ಉದ್ಯೋಗಕ್ಕಾಗಿ. ಕೇವಲ ನೀವು ಏನಕ್ಕೆ ಓದಬೇಕು ಅಂದ್ರೆ, ಕೇವಲ ಉದ್ಯೋಗಕ್ಕಾಗಿ ಓದಬೇಕು, ಜ್ಞಾನಕ್ಕಾಗಿ ಅಲ್ಲ ಎನ್ನುವಂತಹ ಮಾನಸಿಕತೆಯನ್ನ ಇದು ಸೃಷ್ಟಿ ಮಾಡಿತ್ತು. ಇದನ್ನು ತೊಡೆದು ಹಾಕ್ಲಿಕ್ಕೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ನಮಗೆ ಬೇಕಾಯ್ತು ಸರ್. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಈಗ ಸಾಮಾನ್ಯವಾಗಿ ನನ್ನ ಮಿತ್ರ ವಿವರಣೆ ನೀಡಿದಂತೆ ಒಂದು ಕೇಂದ್ರೀಯ ನಿಯಂತ್ರಕ ವ್ಯವಸ್ಥೆ ಅನ್ನೋದು ಇರುತ್ತೆ. ಅಲ್ಲಿ ಭಾರತದ ಉನ್ನತ ಶಿಕ್ಷಣ ಮಂಡಳಿ HSC ಅನ್ನುವಂಥದ್ದು ಸ್ಥಾಪನೆ ಆಗಲಿದೆ. ಈ ಒಂದು ಮಂಡಳಿ ಈ ಎಲ್ಲ ಒಂದು ವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ತಾ ಹೋಗುತ್ತೆ ಸರ್. ನಂತರ ಬಹು ವಿಷಯಗಳ ಶಿಕ್ಷಣಕ್ಕೆ ಆದ್ಯತೆಯನ್ನ ಪ್ರಮುಖವಾಗಿ ನೀಡಲಾಗ್ತಾ ಇದೆ. ಇಲ್ಲಿ ನಾವು ಒಂದು ಶಿಕ್ಷಣ ವ್ಯವಸ್ಥೆಯನ್ನ ನೋಡ್ತಾ ಹೋದ್ರೆ, ಈಗ ಒಂದು ಕಾಲೇಜ್ ಕೇವಲ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನ ಮಾತ್ರ ಬೋಧನೆ ಮಾಡ್ತಾ ಇತ್ತು, ಎಸ್ಪೆಷಲಿ ತಾಂತ್ರಿಕ ವಿಷಯಗಳಿಗೆ ಸಂಬಂಧಿಸಿದಂತಹ ಶೈಕ್ಷಣಿಕ ಸಂಸ್ಥೆಗಳನ್ನ ಗಮನಿಸಿದಾಗ. ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಇಲ್ಲಿ ಎಲ್ಲ ರೀತಿಯ ವಿಷಯಗಳನ್ನ ಒಂದೇ ಒಂದು ಕಾಲೇಜಿನಲ್ಲಿ ಬೋಧನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಇನ್ನು ಸುಲಭ ಎಂಟ್ರಿ ಮತ್ತು ಎಕ್ಸಿಟ್ಗೆ ಅವಕಾಶ ಏನಂದ್ರೆ, ಕೆಲವರಿಗೆ ಆರ್ಥಿಕವಾಗಿ ಅಷ್ಟೊಂದು ಬೆಂಬಲ ಇರೋದಿಲ್ಲ ಮನೆಯಲ್ಲಿ, ಅಂತವರು ಕೇವಲ ಒಂದೇ ಒಂದು ವರ್ಷಕ್ಕೆ ತಮ್ಮ ಪದವಿಯನ್ನ ಅಂತ್ಯಗೊಳಿಸಿದರೆ ಅವರ ಒಂದು ವೃತ್ತಿಪರತೆಗೆ ತಕ್ಕಂತಹ ಒಂದು ಸರ್ಟಿಫಿಕೇಟ್ ಅನ್ನ ಅವರಿಗೆ ನೀಡಲಾಗುತ್ತೆ. ಅವರು 2 ವರ್ಷ ಆ ಕೋರ್ಸ್ ಅನ್ನ ಮುಂದುವರಿಸಿದರೆ ಅವರಿಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನ ನೀಡಲಾಗುತ್ತೆ. ಇನ್ನು 3 ವರ್ಷ ಅವರು ಅದೇ ಪದವಿಯನ್ನ ಮುಂದುವರಿಸಿಕೊಂಡು ಹೋದ್ರೆ ಅವರಿಗೆ ಡಿಗ್ರಿ ಸರ್ಟಿಫಿಕೇಟ್ ನೀಡಲಾಗುತ್ತೆ. ಇನ್ನು ಅವರಿಗೆ ಇಷ್ಟವಾದಲ್ಲಿ ಐಚ್ಛಿಕವಾಗಿ ಅವರು 4 ವರ್ಷದ ಪದವಿಯನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಅವರು ಪ್ರಯತ್ನಿಸಬಹುದು ಸರ್. ಇನ್ನು ಇದಷ್ಟೇ ಅಲ್ಲದೆ ಸಾಮಾನ್ಯವಾಗಿ ನಾವು ನೋಡ್ತಾ ಹೋದ್ರೆ 3ರಿಂದ 4ನೇ ತರಗತಿ, ಆ 3, 4, 5ನೇ ತರಗತಿಯವರೆಗೂ ಕೂಡ ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲಿಕ್ಕೆ ಅತಿ ಹೆಚ್ಚಾಗಿ ಒತ್ತನ್ನ ಕೊಟ್ಟಿದ್ದಾರೆ. ಇವತ್ತಿನ ಸದ್ಯದ ಪರಿಸ್ಥಿತಿಯನ್ನ ನಾವು ಅವಲೋಕನ ಮಾಡಿದ್ರೆ, ಮಕ್ಕಳನ್ನ ಮಾತೃಭಾಷೆಯ ಶಿಕ್ಷಣಕ್ಕೆ ಪಾಲಕರು ಕಳಿಸೋದು ದೂರದ ಮಾತೇನು ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನೀವು ಪಕ್ಕದ ಆಂಧ್ರ ಪ್ರದೇಶದ ಒಂದು ಉದಾಹರಣೆಯನ್ನು ತಗೊಳ್ಳಿ ಸರ್. ಅಲ್ಲಿ ಸರ್ಕಾರ ಬಂದ ನಂತರ ಅಲ್ಲಿನ ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ಇತ್ತೀಚೆಗೆ ಆಂಗ್ಲ ಭಾಷೆಯ ಮಾಧ್ಯಮವನ್ನೇ ಶಿಕ್ಷಣ ಮಾಧ್ಯಮವನ್ನಾಗಿ ಅವರು ಪರಿವರ್ತನೆ ಮಾಡಿ ಇಟ್ಟಿದ್ದಾರೆ. ಅದನ್ನ ಮೂಲ ತೆಲುಗು ಸಾಹಿತಿಗಳು ಕೂಡ ಅದನ್ನ ವಿರೋಧ ಮಾಡಿದ್ರು. ಇದು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಜ್ಞಾನವನ್ನ ನಾವು ವರ್ಗಾಯಿಸುವಲ್ಲಿ ಸೋಲ್ತಾ ಇದ್ದೇವೆ, ಹೀಗಾಗಿ ತೆಲುಗು ಮಾಧ್ಯಮಕ್ಕೆ ನೀವು ಆದ್ಯತೆ ನೀಡಿ ಅಂತ ಹೇಳಿದ್ರು. ಇಲ್ಲಿ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದಾಗ ನಮ್ಮ ಮಾಜಿ ಮಂತ್ರಿಯವರು ಕೂಡ ಒಂದು ವಿಷಯವನ್ನ ಹೇಳಿದ್ರು, ನಾವು ಬಡವರಿಗೆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಸಿಗ್ತಾ ಇಲ್ಲ, ಅವರು ಇಂಗ್ಲಿಷ್ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಅಂದ್ರೆ ನಮ್ಮ ಮಾನಸಿಕತೆ ಹೆಂಗೆ ಬಂದಿದೆ ಅಂದ್ರೆ, ಒಬ್ಬ ವ್ಯಕ್ತಿ ಇಂಗ್ಲಿಷ್ ಕಲಿತ ಅಂದ್ರೆ ಮಾತ್ರ ಅವನು ಶಿಕ್ಷಣ ಪಡೆದಿದ್ದಾನೆ ಅಂತ ಅರ್ಥ, ಅವನಿಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೆ ಅವನಿಗೆ ಶಿಕ್ಷಣ ಬರಲೇ ಇಲ್ಲ. ಇಂಥ ಮಾನಸಿಕತೆಯನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ನಂದು ಪುಟ್ಟ ಉದಾಹರಣೆ ಸರ್, ನೈಜ ಘಟನೆ, ನನ್ನ ಬದುಕಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಏನಂದ್ರೆ, ಒಂದು ಸ್ಪರ್ಧೆಗೆ ಹೋದಾಗ ಅಲ್ಲಿರುವಂತಹ ವ್ಯಕ್ತಿ ಮಾತನಾಡ್ತಾ ಹೇಳ್ತಾನೆ, ಹಳ್ಳಿಯಲ್ಲಿ ಇರುವಂತಹ ರೈತರೆಲ್ಲ ಅಶಿಕ್ಷಿತರು, ಅವರಿಗೆ ಶಿಕ್ಷಣವಿಲ್ಲ. ಯಾಕೆ ಅಂದ್ರೆ ಅವರಿಗೆ ಒಂದು ಇಂಗ್ಲಿಷ್ ಗೊತ್ತಿಲ್ಲ, ಬರೆಯೋದಕ್ಕೆ ಬರೋದಿಲ್ಲ, ಅವರು ಅಸಾಕ್ಷರರು ಅಂತ ಆತ ಹೇಳಿಕೆಯನ್ನ ನೀಡ್ತಾನೆ.
ನೀವು ನೋಡ್ತಾ ಹೋದ್ರೆ ಹಳ್ಳಿಯಲ್ಲಿರುವಂತಹ ರೈತನಿಗೆ ಬರೆಯೋದಿಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಆದ್ರೆ ಯಾವ ಬೆಳೆಯನ್ನ ಬಿತ್ತಿದರೆ ಯಾವ ಕಾಲಕ್ಕೆ ಹೆಂಗ್ ಫಸಲು ಕೊಡುತ್ತೆ ಅನ್ನೋದನ್ನ ಆತ ಹೇಳಬಲ್ಲ. ಒಬ್ಬ ವೆದರ್ ರಿಪೋರ್ಟ್ ಮಾಡುವಂತಹ ಸೈಂಟಿಸ್ಟ್ ಗಿಂತಲೂ ಮಿಗಿಲಾಗಿ ಆತ ಸರಿಯಾಗಿ ಪ್ರೆಡಿಕ್ಟ್ ಮಾಡಬಲ್ಲ ಸರ್. ಈ ಒಂದು ಋತುಮಾನದಲ್ಲಿ ಈ ರೀತಿ ಮಳೆ ಬರಬಹುದು ಅಥವಾ ಮಳೆ ಬರಲಿಕ್ಕಿಲ್ಲ ಅನ್ನೋದನ್ನ. ಇದಕ್ಕೆ ಒಂದು ಪುಟ್ಟ ಉದಾಹರಣೆ, ಪ್ರಾಯೋಗಿಕ ಜ್ಞಾನಕ್ಕೆ ಒಂದು ಹೆಚ್ಚು ಮಹತ್ವ ಅಂತ ಹೇಳ್ತಾ ಇದ್ರಿ. ಹಾ ಸರ್, ರೈತನಿಗೆ ಪ್ರಾಯೋಗಿಕವಾಗಿ ಜ್ಞಾನ ಇದೆ. ಯಾಕೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ರೈತ ನಿಸರ್ಗದಿಂದ ಕಲಿತಾ ಹೋಗ್ತಾನೆ. ಅಲ್ಲಿ ಒಂದು ಮರವನ್ನ ನೋಡ್ತಾನೆ, ತನ್ನ ಹೊಲದಲ್ಲಿ ಇರುವಂತಹ ಮರದಲ್ಲಿ, ಅಲ್ಲಿ ಗುಬ್ಬಿ ಅಥವಾ ಯಾವ್ದಾದ್ರು ಒಂದು ಹಕ್ಕಿ ಮರದ ಎತ್ತರದಲ್ಲಿ ಗೂಡನ್ನೇನಾದ್ರೂ ಕಟ್ಟಿದ್ರೆ ಆ ವರ್ಷ ಮಳೆ ಬರೋದಿಲ್ಲ, ಆ ವರ್ಷ ಹೆಚ್ಚು ಬಿಸಿಲು ಇರಲಿದೆ. ಆ ಗೂಡನ್ನ ಮರದ ಮಧ್ಯಭಾಗದಲ್ಲಿ ಕಟ್ಟಿದರೆ ಅಲ್ಪ ಸ್ವಲ್ಪ ಮಳೆ ಬರ್ಬೋದೇನೋ. ಆ ಗೂಡನ್ನ ಅದೇ ಹಕ್ಕಿ ಮರದ ಕೆಳಗಡೆ ಕಟ್ಟಿದರೆ ಈ ವರ್ಷ ಅತಿ ಹೆಚ್ಚಿನ ಮಳೆ ಬರಲಿದೆ. ಅಂದ್ರೆ ನಿಸರ್ಗವನ್ನ ನೋಡಿ ಆತ ಅಲ್ಲಿ ಕಲಿತಾ ಹೋಗ್ತಾನೆ. ಅವನಿಗೆ ಜ್ಞಾನ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ವಲ್ಲ. ಆದ್ರೆ ಈ ಒಂದು ಶಿಕ್ಷಣ ವ್ಯವಸ್ಥೆ ಏನ್ ಮಾಡಿಟ್ಟಿದೆ ಅಂದ್ರೆ, ಅವನಿಗೆ ಭಾಷೆ ಬರದೆ ಹೋದ್ರೆ, ಒಂದೇ ಒಂದು ಭಾಷೆ ಬರದೆ ಹೋದ್ರೆ ಆತ ಅಶಿಕ್ಷಿತ ಅಂತ ಅವನಿಗೆ ಹಣೆಪಟ್ಟಿ ಕಟ್ಟಿಬಿಡೋದು. ಈ ವ್ಯವಸ್ಥೆ ಬದಲಾಗಲಿಕ್ಕೆ ರಾಷ್ಟ್ರೀಯ ನೂತನ ಶಿಕ್ಷಣ ವ್ಯವಸ್ಥೆ ಏನಿದೆ ಇದು ತುಂಬಾ ಸಹಾಯಕವಾಗಲಿದೆ ಅನ್ನೋದು ನನ್ನ ಅಭಿಪ್ರಾಯ. ಸೋಮೇಶ್ವರ ಬಹಳಷ್ಟು ಚೆನ್ನಾಗಿ ಸ್ಪಷ್ಟನೆ ಕೊಟ್ಟುಬಿಟ್ರು. ಶಿಕ್ಷಣ ಎಂಬುದು ಕೇವಲ ಉದ್ಯೋಗಕ್ಕೆ ಅದು ಸೀಮಿತವಾಗಬಾರದು. ಮಗುವಿನ ಒಂದು ಸರ್ವತೋಮುಖ ವ್ಯಕ್ತಿತ್ವ ಬೆಳವಣಿಗೆಗೆ ಹಾಗೂ ಪ್ರಾಯೋಗಿಕ ಜ್ಞಾನಕ್ಕೆ ಒಂದು ನಾವು ಶಿಕ್ಷಣ ನೀಡಿದಾಗ ಅದು ನಿಜವಾದ ಶಿಕ್ಷಣ. ಆ ಒಂದು ನಿಟ್ಟಿನಲ್ಲಿ ಈ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ತುಂಬಾ ಸಹಕಾರಿಯಾಗಿದೆ ಎಂಬುದು ತಮ್ಮದೇ ಆದಂತ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಇದಕ್ಕೆ ಗುರುಶಾಂತ್ ಅವರು ಏನ್ ಹೇಳ್ತೀರಿ ತಮ್ಮ ಅಭಿಪ್ರಾಯದಲ್ಲಿ? ಎಲ್ಲರಿಗೂ ನಮಸ್ಕಾರ. ನಾನು ಗುರುಶಾಂತ್ ಗಾಂಧಿ. ಇವತ್ತು ನಮಗೆ ಇರುವಂತಹ ಈ ಒಂದು ವಿಷಯ ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿ ಮತ್ತು ಈ ಒಂದು ಶಿಕ್ಷಣ ವ್ಯಾಪಾರೀಕರಣವಾಗ್ತಾ ಇರತಕ್ಕಂಥದ್ದು ಇವತ್ತು ನಮಗೆ ಇರತಕ್ಕಂಥ ಒಂದು ವಿಷಯ. ವಿಷಾದನೀಯ ಸಂಗತಿ ಏನಂದ್ರೆ, ಇವತ್ತು ಶಿಕ್ಷಣ ವ್ಯಾಪಾರೀಕರಣವಾಗಿರುವುದು ಒಂದು ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನಮ್ಮ ಮೃತ್ಯುಂಜಯ ಅವರು ಹೇಳಿದ್ರು ಏನಂದ್ರೆ, ಒಂದು ಶಿಕ್ಷಣ ಇದು ಒಂದು ದೇಶ ನಿರ್ಮಾಣ ಆಗ್ಬೇಕಂದ್ರೆ ಅದು ಎಲ್ಲಿ ಅಂದ್ರೆ 4 ವರ್ಗ ಕೋಣೆ ನಮ್ದು 4 ಮೂಲೆಗಳಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ವಿ. ಆ ರೀತಿಯಾದಂತ ಒಂದು ಮಹತ್ವ ಯಾವ್ದಕ್ಕೆ ಇದೆ ಅಂದ್ರೆ ನಮ್ಮ ಈ ಒಂದು ಶಿಕ್ಷಣಕ್ಕಿದೆ ಎಂಬುದನ್ನ ನಾವಿಲ್ಲಿ ಮನಗಾಣಬಹುದಾಗಿದೆ. ಈ ರೀತಿಯಾದಂತ ವ್ಯವಸ್ಥೆಯನ್ನ ನಾವು ನೋಡೋದಾದ್ರೆ ಈ ಶಿಕ್ಷಣಕ್ಕೆ ಅದರದೇ ಆದಂತ ಒಂದು ಮಹತ್ವ ಇದೆ. ಏನಂದ್ರೆ, ಒಂದು ಕಡೆ ಹೇಳ್ತಾರೆ ಎಜುಕೇಶನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಅಂದ್ರೆ ಆ ಶಿಕ್ಷಣಕ್ಕೆ ಇರುವಂತ ಮೌಲ್ಯ ಅಂತದ್ದು ಅಂತ, ಆ ಶಿಕ್ಷಣಕ್ಕೆ ಇರುವಂತ ಶಕ್ತಿ ಅಂತದ್ದು ಅಂತ. ಈಗಾಗಲೇ ಮಿತ್ರ ಹೇಳಿದ್ರು ಸೋಮೇಶ್ ಅವರು ಏನಂದ್ರೆ, ಯಾವುದೇ ಒಂದು ಪೀಳಿಗೆ ಶಿಕ್ಷಣವನ್ನ ಪಡೆಯದೇ ಇದ್ರೆ ಆ ಒಂದು ದೇಶ ಅಧಪತನದತ್ತ ಸಾಗುತ್ತೆ, ಆ ದೇಶ ಹಿಂದುಳಿಯುತ್ತೆ ಎಂತಕ್ಕಂಥ ವಿಚಾರವನ್ನ ಇಲ್ಲಿ ನಮ್ಮ ಸೋಮೇಶ್ ಅವರು ಮಂಡಿಸಿದ್ರು. ಅದು 100ಕ್ಕೆ 100ರಷ್ಟು ಸತ್ಯ. ಯಾಕಂದ್ರೆ ಆ ದೇಶದಲ್ಲಿ ಶಿಕ್ಷಣ ಅಥವಾ ಶೈಕ್ಷಣಿಕತೆ ಇರದೇ ಇದ್ರೆ ಆ ರೀತಿ ವ್ಯವಸ್ಥೆ ಖಂಡಿತವಾಗಿ ಸಮಾಜಕ್ಕೆ ಬರುತ್ತೆ. ಆದ್ರೆ ಇವತ್ತು ಇಂಥ ಶಿಕ್ಷಣ ಯಾವ ರೀತಿ ಸಿಗ್ತಾ ಇದೆ ಎಂಬ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಮೂಡ್ತಾ ಇದೆ. ಯಾವ ರೀತಿ ಸಿಗ್ತಾ ಇದೆ ಅಂದ್ರೆ, ಇವತ್ತು ಮೌಲ್ಯರಹಿತವಾದಂತ ಶಿಕ್ಷಣ ಎಲ್ಲೋ ಒಂದು ಕಡೆ ಸಿಗ್ತಾ ಇದೆ ಎಂಬತಕ್ಕಂಥ ಭಾವನೆ ಇವತ್ತು ನಮಗೆ ಬರ್ತಾ ಇದೆ. ಯಾಕಂದ್ರೆ ಈ ಒಂದು ಶಿಕ್ಷಣ ಇವತ್ತು ವ್ಯಾಪಾರೀಕರಣ ಆಗಿರುತ್ತೆ. ಇದಕ್ಕೆ ಮುಖ್ಯವಾದಂತ ಕಾರಣ ಎಂಬುದನ್ನ ನಾವಿಲ್ಲಿ ಹೇಳ್ಬೋದು. ಈ ರೀತಿಯಾದಂತ ವ್ಯವಸ್ಥೆ ಇರುವಾಗ, ಒಂದು ವ್ಯಾಪಾರೀಕರಣ ಆಗಿರುವಾಗ ಇದು ಸಮಾಜಕ್ಕೆ ಯಾವ ರೀತಿಯಾದಂತ ಸಂದೇಶವನ್ನ ನೀಡ್ತಾ ಇದೆ? ಏನು ಈ ಒಂದು ಸಮಾಜ ಬದಲಾವಣೆ ಆಗುತ್ತಂದ್ರೆ, ಈ ಸಮಾಜದಲ್ಲಿ ಆಮೂಲಾಗ್ರವಾದಂತ ಬದಲಾವಣೆಯನ್ನ ನಾವು ತರಬೇಕಾದ್ರೆ ಒಂದು ಶಿಕ್ಷಣ ಎಂಬುದು ಬಹಳಷ್ಟು ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ ಮತ್ತು ಅದು ಈ ಒಂದು ಸಮಾಜವನ್ನ ಬದಲಾಯಿಸುವಂತ ನಿಟ್ಟಿನಲ್ಲಿ ಪ್ರಮುಖವಾದಂತ ಅಸ್ತ್ರವಾಗಿ ಇವತ್ತು ನಮ್ಮ ಕೈಗೆ ಇರ್ತಾ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ಬೋದು. ನಾವು ಹಿಂದಿನ ದಿನಮಾನಗಳನ್ನ ನೋಡಿದಾಗ, ಹಿಂದಿನ ದಿನಮಾನಗಳಲ್ಲಿ ನಾವು ಗಮನಿಸಿದಾಗ ಶಿಕ್ಷಣಕ್ಕೆ ಯಾವ ರೀತಿಯಾದಂತ ಮಹತ್ವ ಇತ್ತು, ಶಿಕ್ಷಣವನ್ನ ಹಿಂದಿನ ದಿನಮಾನದಲ್ಲಿ ಯಾವ ರೀತಿಯಾಗಿ ನೋಡ್ತಾ ಇದ್ರು, ಶಿಕ್ಷಣವನ್ನ ಹಿಂದಿನ ದಿನಮಾನದಲ್ಲಿ ಕೊಟ್ಟಕ್ಕಂತ ಒಂದು ಶಿಕ್ಷಣಕ್ಕೆ ಏನಿದೆ ಅದರದೇ ಆದಂತ ಒಂದು ಮಹೋನ್ನತವಾದಂತ ಒಂದು ಸ್ಥಾನವನ್ನ ಹೊಂದಿತ್ತು. ಅಂದ್ರೆ ಹಿಂದಿನ ದಿನಮಾನಗಳಲ್ಲಿ ಶಿಕ್ಷಣಕ್ಕೆ ಯಾವ ರೀತಿಯಾದಂತ ಒಂದು ಭಾವನೆ ಇತ್ತು ಅಂದ್ರೆ, ಅಂದಿನ ದಿನಮಾನದಲ್ಲಿ ಶಿಕ್ಷಣ ಎಂಬುದು ಒಂದು ಸಮಾಜ ಸೇವೆ ಎಂತಕ್ಕಂತ ಒಂದು ಮನೋಭಾವನೆ ಆಗಿನ ದಿನಮಾನಗಳಲ್ಲಿ ಇತ್ತು. ಹಾಗೂ ಅಲ್ಲಿ ಅದರದೇ ಆದಂತ ಯಾವುದೇ ರೀತಿಯಾದಂತ ಕೃತಕವಾದಂತ ಶಿಕ್ಷಣ ಇರ್ತಿಲ್ಲ. ಏನು ಈ ಕೃತಕ ಶಿಕ್ಷಣ ಅಂದ್ರೆ, ಇವತ್ತು ಏನಾಗ್ತಾ ಇದೆ ಅಂದ್ರೆ ಕೇವಲ ಕಲಿಕೆಗಷ್ಟೇ ಪ್ರಾಮುಖ್ಯತೆ. ಅಲ್ಲಿ ಮಾನವೀಯ ಮೌಲ್ಯಗಳು ಅಥವಾ ನೈತಿಕ ಮೌಲ್ಯಗಳು ಎಂತಕ್ಕಂಥದ್ದನ್ನ ನಾವು ಏನು ಕೇಳ್ತಾ ಇದ್ದೇವೆ, ಅವು ಎಲ್ಲೋ ಒಂದು ಕಡೆ ನಶಿಸ್ತಾ ಇದ್ದೇವೆ.
ಕೇವಲ ಇವತ್ತು ಶಿಕ್ಷಣ ಅಂದ್ರೆ ಒಂದು ಉದ್ಯೋಗಕ್ಕೆ ಮಾತ್ರ ಇರ್ತಕ್ಕಂಥ ಒಂದು ಮನೋಭಾವನೆ ಇವತ್ತು ನಾವು ಬಂದ್ಬಿಟ್ಟಿದ್ದೇವೆ. ಇವತ್ತು ಇದಕ್ಕೆ ಪೂರಕವಾಗಿ ಇವತ್ತು ಸಮಾಜ ಕೂಡ ಒಂದು ವಾತಾವರಣವನ್ನ ಕಲ್ಪಿಸುತ್ತಿದೆ. ಯಾಕಂದ್ರೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋದ್ರೆ ವಿದ್ಯಾರ್ಥಿಗಳು ಜಾಣರಾಗ್ತಾರೆ. ಈ ರೀತಿಯಾದಂತಹ ಮನೋಭಾವ ಇವತ್ತು ಸಮಾಜದಲ್ಲಿ ಮೂಡ್ತಾ ಇದೆ. ಇವೆಲ್ಲ ಏನ್ ತೋರಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಇವು ಸಹಜವಾಗಿ ಈ ಒಂದು ಶಿಕ್ಷಣ ವ್ಯಾಪಾರೀಕರಣ ಆಗಲಿಕ್ಕೆ ಮೂಲಭೂತವಾದಂತಹ ಕಾರಣಗಳಾಗ್ತಾ ಇದ್ದಾವೆ. ಹಿಂದೆ ಗುರುಗಳ ಕುರಿತು ಹೇಳ್ತಾ ಇದ್ರು ಏನಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇವತ್ತು ಈ ಶಿಕ್ಷಣ ಏನು ವ್ಯಾಪಾರೀಕರಣ ಆಗಿದೆ, ಇವತ್ತು ಶಿಕ್ಷಣ ತನ್ನ ಮೌಲ್ಯವನ್ನ ಕಳ್ಕೊತಾ ಇದೆ. ಆ ಗುರುಗಳು ತಮ್ಮ ಮೌಲ್ಯವನ್ನ ಎಲ್ಲೋ ಒಂದು ಕಡೆ, ಆ ಗುರುಗಳಿಗೆ ಇರ್ತಕ್ಕಂಥ ಗೌರವ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆಯೋ ಅಂತಕ್ಕಂಥ ಭಾವ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಯಾಕೆ ಈ ಮಾತನ್ನ ನಾ ಮತ್ತೊಮ್ಮೆ ವಿಚಾರಿಸ್ತಾ ಇದ್ದೇನಂದ್ರೆ, ಒಂದು ಕಡೆ ಹೇಳ್ತಾರೆ ಏನಂದ್ರೆ ಒಂದ್ ಅಕ್ಷರಂ ಕಲಿಸಿದ ಆತ ಗುರು ಎಂತಕ್ಕಂಥ ಮನೋಭಾವನೆ ಇತ್ತು ಹಿಂದಿನ ಕಾಲದಲ್ಲಿ. ಆದ್ರೆ ಪ್ರಸ್ತುತ ದಿನಮಾನದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಆಗಿದೆ ಅಂದ್ರೆ, ಇವತ್ತು ನಾನು ನಿಮಗೆ ದುಡ್ಡನ್ನ ನೀಡ್ತಾ ಇದ್ದೇನೆ, ನೀವು ನನಗೆ ಶಿಕ್ಷಣವನ್ನ ನೀಡ್ತಾ ಇದ್ದೀರಿ ಎಂತಕ್ಕಂಥ ಒಂದು ಕೃತಕ ಮನೋಭಾವ ಇವತ್ತು ಸೃಷ್ಟಿ ಆಗ್ತಾ ಇದೆ. ಈ ಒಂದು ಕೃತಕ ಮನೋಭಾವ ಸೃಷ್ಟಿ ಆಗುವುದರಿಂದ ಇವತ್ತು ನೈತಿಕ ಮೌಲ್ಯಗಳು ಎಲ್ಲೋ ಒಂದು ಕಡೆ ಈ ವ್ಯಾಪಾರೀಕರಣದಿಂದಾಗಿ ನಶಿಸಿ ಹೋಗ್ತಾ ಇದ್ದಾವೆ. ಇದು ಯಾವುದೇ ಕಾಲಕ್ಕೂ ಕೂಡ ಒಂದು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಪೂರಕವಾಗಿ ನಿಲ್ಲುವುದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತೀವಿ. ಅದೇ ರೀತಿ ಇಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ ಏನಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಗುರುವಿಗೆ ಇರ್ತಕ್ಕಂಥ ಸ್ಥಾನಮಾನ ಅಂತದ್ದು, ಗುರುವಿನ ಮೌಲ್ಯ ಅಂತದ್ದು. ಆದ್ರೆ ಇವತ್ತು ವಿಪರ್ಯಾಸದ ಸಂಗತಿ ಅಂದ್ರೆ ಇವತ್ತು ಈ ಶಿಕ್ಷಣ ಆ ರೀತಿ ಸಮಾಜ ಸೇವೆಗೆ ಪೂರಕವಾಗಿ ಕೆಲಸ ಮಾಡದೆ ಇರದೇ ಇರೋದ್ರಿಂದ ಇವತ್ತು ಇದೊಂದು ರೀತಿಯಾದಂತಹ ಕೃತಕವಾದಂತಹ ಒಂದು ನೈತಿಕ ಮೌಲ್ಯಗಳನ್ನು ಸೃಷ್ಟಿ ಮಾಡೋದ್ರಿಂದ ಕೇವಲ ಓದಲಿಕ್ಕೆ ಅಷ್ಟೇ ಆ ಒಂದು ಇದನ್ನ ಅವಕಾಶವನ್ನ ಕೊಡ್ತಾ ಇರೋದ್ರಿಂದ ಇವತ್ತು ಎಲ್ಲೇ ಒಂದು ಕಡೆ ನೈತಿಕ ಮೌಲ್ಯಗಳು ನಶಿಸ್ತಾ ಇದ್ದಾವೆ ಅನ್ನುತ್ತೆ. ಮತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಕೂಡ ಇದು ಉತ್ತಮವಾದಂತ ಸಂಗತಿ ಅಲ್ಲ ಅಂತಕ್ಕಂಥ ವಿಚಾರವನ್ನ ನಾ ಇಲ್ಲಿ ಹೇಳಕ್ಕೆ ಇಷ್ಟ. ಗುರುನಾಥ್ ಅವರು ಬಹಳ ಗುರುಶಾಂತಪ್ಪ ಅವರು ಬಹಳ ಸ್ಪಷ್ಟವಾಗಿ ತಮ್ಮ ಒಂದು ಅಭಿಪ್ರಾಯ ಮಂಡಿಸ್ತಾ ಇದ್ದಾರೆ. ಏನೇ ಅವ್ರು ಹೇಳುವ ಉದ್ದೇಶ ಅಂದ್ರ, ಈ ಕಾಲೇಜ್ ಆಗಿರ್ಬೋದು, ವಿಶ್ವವಿದ್ಯಾಲಯ ಆಗಿರ್ಬೋದು, ಪದವಿಯನ್ನು ನೀಡಲಿಕ್ಕೆ ಒಂದು ಪೈಪೋಟಿ ನಡೆಸಿದ್ದಾವೆ ವಿನಃ ಮೂಲ ಶಿಕ್ಷಣ ಅಥವಾ ನೈತಿಕ ಶಿಕ್ಷಣ, ಒಂದು ಸಮಾಜ ಶಿಕ್ಷಣ ನೀಡುವಲ್ಲಿ ಎಲ್ಲಿ ವಿಫಲವಾಗ್ತಾ ಇದ್ದಾವೆ ಎಂಬುದು ಅಭಿಪ್ರಾಯ ಅವ್ರದ್ದಾಗಿದೆ. ನಿಜವಾಗ್ಲೂ ಒಪ್ಪಲೇಬೇಕಾಗಿರೋದು. ಯಾಕಂದ್ರೆ ಪ್ರತಿ ವರ್ಷ ಲಕ್ಷ ಗಂಟಲೆ ಪದವೀಧರ ಹೊರ ಬರ್ತಾ ಇದ್ದೇವೆ ಶಿಕ್ಷಣವನ್ನು ಪಡೆದುಕೊಂಡು. ಬಟ್ ಅವರಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಲ್ಲಿ ನಾವು ನೈತಿಕ ಮೌಲ್ಯವನ್ನು ಅಳವಡಿಸಿಕೊಂಡಿದ್ದಾರೆ, ನೈತಿಕ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ? ಆ ನಿಟ್ಟಿನಲ್ಲಿ ಒಂದು ನಮ್ಮ ಸರ್ಕಾರಿ ವ್ಯವಸ್ಥೆ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ನಮ್ಮ ಸರ್ಕಾರ ಆಗಿರ್ಬೋದು, ಅವರಿಗೆ ಪ್ರಾಮಾಣಿಕವಾದಂತ ಒಂದು ನೈತಿಕ ಮೌಲ್ಯವನ್ನು ಅದು ನಿಜವಾಗ್ಲಿ ಶಿಕ್ಷಣ ಪಡೆದುಕೊಳ್ಳುತ್ತಿದ್ದಾರೆ ಎಂಬುದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ನೈತಿಕ ಮೌಲ್ಯದ ಕೊರತೆ ಅಥವಾ ಶಿಕ್ಷಣ ಗುಣಮಟ್ಟ ಕುಸಿತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯು ಅದಕ್ಕೆ ಒಂದು ಸರ್ಜರಿ ಮಾಡಿದೆ ಅಂತ ಹೇಳಿದ್ರೆ ನಾವು ಇದನ್ನು ಒಪ್ಪಿಕೊಳ್ಳಲೇಬೇಕು. ಬಹಳಷ್ಟು ಜನ ನಾವು ನೋಡ್ತಾ ಇದ್ದೇವೆ, ಉನ್ನತ ಶಿಕ್ಷಣ ಪಡಿತಾರೆ, ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣ ಪದವಿ ಪಡೆದರೂ ಕೂಡ ಎಷ್ಟೋ ಜನರಲ್ಲಿ ಕೇವಲ ಅವರು ನೀವು ಮುಂಚೆ ಹೇಳಿದಾಗೆ ಉದ್ಯೋಗಕ್ಕೆ ಸೀಮಿತ ಆಗ್ತಾ ಇದ್ದಾರೆ. ಅವರಲ್ಲಿ ನೈತಿಕ ಮೌಲ್ಯ ಅಧಪತನಕ್ಕೆ ಸಾಗ್ತಾ ಇದೆ. ಇದರಿಂದ ಒಂದು ಸದೃಢ ಸಮಾಜ ಅಥವಾ ಆರೋಗ್ಯಪೂರ್ಣ ಸಮಾಜವನ್ನು ನಾವು ಇಲ್ಲಿವರೆಗೂ 21ನೇ ಶತಮಾನದವರೆಗೂ ಕೂಡ ಬಂದರೂ ಕೂಡ ಆ ಒಂದು ನಾವು ಸರಿಯಾದ ಶಿಕ್ಷಣ ಪಡೆದೇ ಇರುವ ಕೊರತೆಯಿಂದ ಅನೇಕ ಸಾಮಾಜಿಕ ಒಂದು ಅನೈತಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿ ಸಮೂಹ ತೊಡಗಿಕೊಳ್ಳುತ್ತದೆ ಎಂಬುವ ಅಭಿಪ್ರಾಯವನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಓಕೆ, ಇದಕ್ಕೆ ಏನ್ ಹೇಳ್ತೀರಿ ಮೃತ್ಯುಂಜಯ ಅವರೇ? ಇಷ್ಟೊತ್ತು ಬಹಳ ಸುಂದರವಾಗಿ ಗುರು ಶಾಂತಪ್ಪ ಅವರು ಹೇಳಿದ್ರು ಶಿಕ್ಷಣದ ವ್ಯಾಪಾರೀಕರಣ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಈ ಶಿಕ್ಷಣದ ವ್ಯಾಪಾರೀಕರಣಕ್ಕೆ ಕಾರಣಗಳು ಏನು ಅಂತ ನಾವು ಹುಡುಕ್ತಾ ಹೋದ್ರೆ, ಮೊದಲನೇದು ಸರ್ಕಾರಿ ಶಾಲೆಗಳ ಬಗ್ಗೆ ಇರುವಂತಹ ನಿರಾಸಕ್ತಿ, ಎರಡನೇದು ಪಾಲಕರ ಒಂದು ಮನಸ್ಥಿತಿ, ಮತ್ತೊಂದು ಬಹಳ ಪ್ರಮುಖವಾಗಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಾನು ಮುಂದೆ ಬರಬೇಕು, ನಾನು ಮುಂದೆ ಬರಬೇಕು ಅನ್ನುವಂತಹ ಮತ್ತೊಂದು ಪರಿಕಲ್ಪನೆ. ಇನ್ನೊಂದು ಕಡೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳು ಇವತ್ತು ಸರಿಯಾಗಿ ಸಿಗದೇ ಇರೋದ್ರಿಂದ ಬಹಳಷ್ಟು ಜನ ಪಾಲಕರು ಇವತ್ತು ಖಾಸಗಿ ಶಾಲೆಗಳ ಕಡೆಗೆ ಮುಖ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ವಿ. ಅದ್ರ ಜೊತೆಗೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿದ್ರೆ ಮಾತ್ರ ಜಾಣರು, ಬೇರೆ ಮೀಡಿಯಂ ನಲ್ಲಿ ಓದಿದ್ರೆ ದಡ್ರು, ಪ್ರಾದೇಶಿಕ ಮಾಧ್ಯಮದಲ್ಲಿ ಓದಿದ್ರೆ ದಡ್ರು ಅನ್ನುವಂತಹ ಮನೋಭಾವ ನಮ್ಮ ಪಾಲಕರಲ್ಲಿ ಬಹಳ ಗಟ್ಟಿಯಾಗಿ ಬೇರೂರ್ಬಿಟ್ಟಿದೆ. ಹಾಗಾಗಿ ಇವತ್ತು ಬಹಳಷ್ಟು ಜನ ಪಾಲಕರು ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ಲಿಕ್ಕೆ ಇಷ್ಟಪಡ್ತಾರೆ. ಈ ಕುರಿತಾಗಿ ಕೆಲವೊಂದಿಷ್ಟು ವರದಿಗಳ ಉಲ್ಲೇಖಗಳನ್ನ ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ವಿಶೇಷವಾಗಿ ಏನು ಅಂತಂದ್ರೆ, ಭಾರತದೊಳಗ 4 ಲಕ್ಷ ಪ್ರೈವೇಟ್ ಸ್ಕೂಲ್ಗಳಿದಾವೆ. ಇವತ್ತು ಭಾರತದಲ್ಲಿ ಸುಮಾರು 4 ಲಕ್ಷ ಪ್ರೈವೇಟ್ ಸ್ಕೂಲ್ಗಳಿದಾವೆ.
ಸುಮಾರು 7 ಕೋಟಿ ವಿದ್ಯಾರ್ಥಿಗಳು ಇವತ್ತು ಭಾರತದ ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಭಾರತದ ನಂಬರ್ 1 ಸ್ಕೂಲ್ ಅಂತ ಕರಿತೀವಿ ನಾವು, ಡೆಹ್ರಾಡೂನ್ ಡೂನ್ ಸ್ಕೂಲ್. ಎಸ್, ಆ ಸ್ಕೂಲ್ ನಲ್ಲಿ ತಗೊಳ್ಳುವಂತಹ ಫೀಸ್ ಒಂದು ಎಷ್ಟು ಅಂದ್ರೆ ಸುಮಾರು 10 ಲಕ್ಷಕ್ಕಿಂತ ಅಧಿಕ, 15, 16 ಲಕ್ಷ, 20 ಲಕ್ಷದವರೆಗೂ ಫೀಸ್ ತೆಗೆದುಕೊಳ್ಳುವಂತಹ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ನಮ್ಮ ಭಾರತದಲ್ಲಿ ಇದ್ದಾವೆ. ಬಹಳ ಪ್ರಮುಖವಾದಂತಹ ಇನ್ನೊಂದು ವಿಚಾರ ಏನು ಅಂದ್ರೆ, ಈ ಖಾಸಗಿ ಶಾಲೆಗಳಲ್ಲಿ ನಾವು ಗಮನಿಸ್ತಿರ್ತೀವಿ ಬಹಳಷ್ಟು ಜನ, ನಾವು ಅಲ್ಲಿ ಅಡ್ಮಿಷನ್ ತಗೊಂಡ್ರೆ ಸ್ಟೇಷನರಿಯಿಂದನೂ ಅಲ್ಲಿಂದನೇ ಪರ್ಚೇಸ್ ಮಾಡ್ಬೇಕು, ಶೂಸ್ ಅನ್ನ ತಗೋಬೇಕು, ಯೂನಿಫಾರ್ಮ್ ಅನ್ನ ತಗೋಬೇಕು ಅನ್ನುವಂತಹ ಒಂದು ಸ್ಪರ್ಧಾತ್ಮಕ ಮನೋಭಾವನು ಅಥವಾ ಆ ಒಂದು ವ್ಯಾಪಾರೀಕರಣದ ಮನೋಭಾವ ಅವರಲ್ಲಿ ಬೇರೆಯವ್ರು ಬಿಟ್ಟಿರುತ್ತೆ. ಹಾಗಾಗಿ ಅದು ನಾವು ಸಹಜವಾಗಿನೇ ಇದು ವ್ಯಾಪಾರೀಕರಣ ಅನ್ನುವಂಥದ್ದು ನಮ್ಮ ಲಕ್ಷ್ಯಕ್ಕೆ ಬರುವಂತದ್ದು. ಇನ್ನ ಬಹಳ ಪ್ರಮುಖವಾಗಿ ನಾವು ಕೇರಳದಲ್ಲಿ 96.2% ಸಾಕ್ಷರತೆಯನ್ನ ನೋಡ್ತೇವೆ. ಅಲ್ಲಿ ಒಟ್ಟು 16,000 ಶಾಲೆಗಳಿದಾವೆ. 16,000 ಶಾಲೆಗಳಿಂದ ಸುಮಾರು 1 ಲಕ್ಷ 1 ಲಕ್ಷ ವಿದ್ಯಾರ್ಥಿಗಳು ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಅನುಪಾತವನ್ನ ನೋಡಿದ್ರೆ 27 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರೆ, ಅದೇ ನಮ್ಮ ಕರ್ನಾಟಕದಲ್ಲಾದ್ರೆ 35 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರಂತೆ ಕೆಲಸ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು. ಇಲ್ಲಿಂದ ಒಂದು ವಿಚಾರ ಸ್ಪಷ್ಟ ಏನು ಅಂತಂದ್ರೆ, ಸರ್ಕಾರ ತೋರ್ತಾ ಇರುವಂತಹ ಒಂದು ನಿರ್ಲಕ್ಷ್ಯನೂ ಕೂಡ ಇವತ್ತು ನಾವು ಪ್ರೈವೇಟ್ ಎಜುಕೇಶನ್ ಕಡೆ ಮುಖ ಮಾಡ್ಲಿಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ಜಾಗತಿಕವಾಗಿ 2022 ಹೊತ್ತಿಗೆ ಖಾಸಗಿ ಕಲಿಕೆ ಮತ್ತು ಬೋಧನಾ ಆ ಒಂದು ಮಾರುಕಟ್ಟೆ ಏನಿದೆ, ಇದು $227.2 ಬಿಲಿಯನ್ ಗೆ ಏರಿಕೆಯಾಗುವಂತಹ ಒಂದು ಸಾಧ್ಯತೆ ಇದೆ. ಅಂದ್ರೆ ಸ್ಪಷ್ಟವಾಗಿ ಗೋಚರಿಸುತ್ತೆ ಇದೊಂದು ಬಿಸ್ನೆಸ್ ಅನ್ನುವಂತಹ ಪರಿಕಲ್ಪನೆಯನ್ನು ನಾವು ಮತ್ತೊಮ್ಮೆ ಪುನರುಚ್ಚರಿಸಬಹುದು ಅನ್ನುವಂಥದ್ದು. ಬಹಳ ವಿಶೇಷವಾಗಿ ಇನ್ನೊಂದು ಏನು ಅಂತಂದ್ರೆ, ಒಂದು CBSE ಸ್ಕೂಲ್ ಅನ್ನ ನಾವು ಓಪನ್ ಮಾಡೋಕೆ, ಒಂದು CBSE ಸ್ಕೂಲ್ ಅನ್ನ ಓಪನ್ ಮಾಡಬೇಕು ಅಂತಂದ್ರೆ ನಮಗೆ 1.98 ಎಕರೆ ಭೂಮಿ ಇರಬೇಕಾಗುತ್ತೆ. ಅಂದ್ರೆ ಅಷ್ಟು ವಿಸ್ತಾರತೆಯನ್ನು ಹೊಂದಿರುವಂತಹ ಒಂದು ಜಾಗ ಬೇಕು ಒಂದು CBSE ಸ್ಕೂಲ್ ಅನ್ನ ಓಪನ್ ಮಾಡ್ಬೇಕು ಅಂದ್ರೆ. ಆದ್ರೆ ಬಹುತೇಕ ಕಡೆ ನಾವು ನೋಡ್ತೀವಿ, ಅಲ್ಲಿ ವಿದ್ಯಾರ್ಥಿಗಳಿಗೆ ನೇರವಾದಂತಹ ನಡೆದಾಡ್ಲಿಕ್ಕೆ ಸೂಕ್ತವಾದಂತಹ ಒಂದು ಕಾರಿಡಾರ್ ವ್ಯವಸ್ಥೆ ಕೂಡ ಇರುವುದಿಲ್ಲ. ಹೀಗಿರುವಾಗ ನಮ್ಮ ಸರ್ಕಾರ ಯಾಕೆ ಕಣ್ಮುಚ್ಚಿ ಇವತ್ತು ಎಲ್ಲಾ ಶಾಲೆಗಳಿಗೂ ಪರ್ಮಿಷನ್ ಅನ್ನ ಕೊಡ್ತಾ ಇದೆ ಅಂತ ನಾವೆಲ್ಲ ಆಲೋಚನೆ ಮಾಡ್ಬೇಕಾಗಿರುವಂತದ್ದು. ಒಂದು ವೇಳೆ ಪರ್ಮಿಷನ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ, ಅನುಮತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಸರ್ಕಾರ ಕೂಲಂಕುಷವಾಗಿ ವಿಚಾರ ಮಾಡಿ, ಅಲ್ಲಿ ಬೇಕಾದಂತಹ ಮಾನದಂಡಗಳು ಎಲ್ಲವೂ ಇದ್ದಾವೆ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡಿ ನಂತರ ಆಯಾ ಶಾಲೆಗಳಿಗೆ ಅನುಮತಿಯನ್ನ ಕೊಟ್ರೆ ಈ ಒಂದು ಪ್ರೈವೇಟೈಸೇಷನ್ ಅಥವಾ ಈ ಒಂದು ಬಿಸ್ನೆಸ್ ಅನ್ನುವಂತಹ ಎಜುಕೇಶನ್ ನಲ್ಲಿ ಬಿಸ್ನೆಸ್ ಅನ್ನುವಂತಹ ಈ ವಿಚಾರ ಕಡಿಮೆ ಆಗ್ಬಹುದು. ಅದೇ ಒಂದು ವಿಚಾರವನ್ನು ನಾವು ಮತ್ತೊಂದು ಕಡೆ ನೋಡಿದಾಗ ನಾವು ಎಲ್ಲರೂ ನೋಡಿದೀವಿ, ತುಮಕೂರು ಸಿದ್ಧಗಂಗಾ ಮಠವನ್ನ ನೋಡಿದೀವಿ, ಆಮೇಲೆ ಸುತ್ತೂರು ಮಠವನ್ನ ನೋಡಿದೀವಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಉಚಿತ ಶಿಕ್ಷಣವನ್ನು ಕೂಡ ಕೆಲವೊಂದಿಷ್ಟು ಮಠಗಳು ಇವತ್ತು ಕೊಡ್ತಾ ಇದ್ದಾವೆ. ಅದು ಸರ್ಕಾರದ ಇದೆಯೋ ಅಥವಾ ಸರ್ಕಾರದಿಲ್ಲವೋ ಅದು ಎರಡನೇ ಮಾತು. ಆದ್ರೆ ಶಿಕ್ಷಣ ಉಚಿತವಾಗಿ ದೊರೆಯುವಂತಹ ಕೆಲವೊಂದಿಷ್ಟು ಸ್ಥಳಗಳನ್ನು ಸಹ ನಾವು ನೋಡಿದ್ದೇವೆ. ಹೀಗಿರುವಾಗ ಈ ಶಿಕ್ಷಣ ಯಾಕೆ ವ್ಯಾಪಾರೀಕರಣ ಆಗ್ತಾ ಇದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ವಿಚಾರಗಳನ್ನ ನಾನು ಹೇಳೋದಾದ್ರೆ, ನಾನು ಪ್ರಾರಂಭದಲ್ಲೇ ಹೇಳಿದೆ ಏನು ಅಂತಂದ್ರೆ, LPGಯ ಬೆಳವಣಿಗೆ ಮೊದಲ ಒಂದು ಕಾರಣ ಈ ಒಂದು ಶಿಕ್ಷಣದ ವ್ಯಾಪಾರೀಕರಣ ಆಗ್ಲಿಕ್ಕೆ. ಎರಡನೇದು ಆಂಗ್ಲ ಭಾಷಾ ಮೋಹ ಅಂತ ನಾವು ಕರಿತೀವಿ. ಬಹಳಷ್ಟು ಜನ ಪಾಲಕ ಪೋಷಕರಿಗೆ ಅಥವಾ ಅವರಿಗೆ ಆಸಕ್ತಿ ಇಲ್ಲ ಅಂತಂದ್ರು ತಮ್ಮ ಅಕ್ಕಪಕ್ಕದ ಮನೆಯವರು ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ದಾರೆ ಅನ್ನುವಂತಹ ಒಂದು ಪೈಪೋಟಿಯಲ್ಲಿ ತಮ್ಮ ಮಕ್ಕಳನ್ನ ಇವತ್ತು ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತಾ ಇದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನೇ ಹೇಳುತ್ತೆ ಏನು ಅಂತಂದ್ರೆ, 1ರಿಂದ 5ನೇ ತರಗತಿಯವರೆಗೂ ಕಡ್ಡಾಯವಾಗಿ ನಾವು ಆಂಗ್ಲ ಭಾಷೆ ನಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತ ಒಂದು ಪ್ರಸ್ತಾವನೆ ಇದೆ. ಸೊ ಹೀಗಿರುವಾಗ ಇನ್ನು ಮುಂದಾದ್ರೂ ಪಾಲಕರು ಅದೇ ಹೇಳ್ತಾರೆ ಏನು ಅಂತಂದ್ರೆ, ನಾವು ಲಕ್ಷ ಕೊಟ್ಟು ಓದೋದಕ್ಕಿಂತ ಲಕ್ಷ ಕೊಟ್ಟು ಓದ್ಬೇಕು ಅಂತ ಹೇಳಿ. ಆ ವಿಚಾರ ನಮ್ಮೆಲ್ಲರಿಗೂ ಮನದಟ್ಟಾದ್ರೆ ಬಹುಶಃ ನಮ್ಮ ಸರ್ಕಾರಿ ಶಾಲೆಗಳು ಉಳಿತಾವೆ. ಈ ಖಾಸಗಿ ಶಾಲೆಗಳು ಎಜುಕೇಶನ್ ಹೆಸರಲ್ಲಿ ಮಾಡ್ತಿರುವಂತಹ ಆ ಒಂದು ಬಿಸ್ನೆಸ್ ಕೂಡ ಕಡಿಮೆ ಆಗ್ಬಹುದು ಅನ್ನುವಂಥದ್ದು ಮತ್ತೊಂದು ವಿಚಾರ. ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ನಮ್ಮ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲು ಪ್ರಾದೇಶಿಕ ನಮಗೆ ಸಮೀಪ ಇರುವಂತಹ ಶಾಲೆಗಳಲ್ಲಿ ಆಧುನಿಕ ಸೌಲಭ್ಯಗಳು ಇಲ್ಲ ಅನ್ನುವಂತಹ ಉದ್ದೇಶದಿಂದ ಕೂಡ ಇವತ್ತು ಸಾಕಷ್ಟು ಜನ ಪಾಲಕರು ತಮ್ಮ ಮಕ್ಕಳನ್ನ ಬೇರೆ ಬೇರೆ ಶಾಲೆಗಳಿಗೆ ಸೇರಿಸ್ತಾ ಇರುವಂತದ್ದು, ಸಾಕಷ್ಟು ಡೊನೇಷನ್ ಅನ್ನ ಕೊಟ್ಟು, ಸಾಕಷ್ಟು ಫೀಸ್ ಗಳನ್ನ ಕೊಟ್ಟು. ಬಹಳ ಪ್ರಮುಖವಾದಂತಹ ಒಂದು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಒಂದು ವರದಿಯನ್ನ ಮಾಡ್ತು. ಆ ವರದಿಯ ಪ್ರಕಾರ ಆಶ್ಚರ್ಯ ಆಗುತ್ತೆ ನಿಮ್ಗೆ, ನಮ್ಮ ಭಾರತದಲ್ಲಿ 96.17% ಜನ ಪಾಲಕರು ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಸೇರಿಸಲಿಕ್ಕೆ ಇಷ್ಟಪಡ್ತಾರೆ. ಬರೀ 3% ಜನ ಮಾತ್ರ ಪ್ರಾದೇಶಿಕ ಮಾಧ್ಯಮದ ಶಾಲೆಗಳಿಗೆ ಸೇರಿಸಲಿಕ್ಕೆ ಇಷ್ಟಪಡ್ತಾರೆ ಅಂತಾದ್ರೆ, ಈ ಒಂದು ಚಿತ್ರಣವನ್ನ ಬದಲಿಸುವಂತಹ ಮಹತ್ತರ ಜವಾಬ್ದಾರಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಮೇಲೆ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಈ ಸಂಪೂರ್ಣವಾದ ಚಿತ್ರಣ ಬದಲಾಗಬೇಕು. ಆ ಮೂಲಕ ವ್ಯಕ್ತಿ ಯಾರಾದ್ರೇನು, ಆ ವ್ಯಕ್ತಿಗೆ ಸಿಗುವಂತಹ ಎಜುಕೇಶನ್ ಒಂದೇ ರೂಪದೊಳಗ ಏಕರೂಪದ ಎಜುಕೇಶನ್ ಆಗಿರ್ಬೇಕು.
ಅಂತಹ ಒಂದು ಈ ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗಳು ಅನ್ನುವಂತಹ ಈ ಶಾಲೆಗಳ ನಡುವಿನ ಪೈಪೋಟಿ ಏನಿದೆ ಅದು ಕಡಿಮೆ ಆದಾಗ ಮಾತ್ರ ನಮಗೆ ಎಜುಕೇಶನ್ ಮೇಲೆ ಗಮನ ಕೊಡ್ಲಿಕ್ಕಾಗುತ್ತೆ. ಈಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮಗೆ ಶಿಕ್ಷಣಕ್ಕಿಂತ ಅಡ್ಮಿಷನ್ ಅನ್ನ ತಗೊಳ್ಳೋದು, ನಮ್ಮ ಶಾಲೆಯಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಬರೀ ಬ್ಯಾನರ್ ಗಳನ್ನ ಹಾಕೊಂಡು ತೋರಿಸುವಂತಹ ಎಜುಕೇಶನ್ ಆಗಿದೆ. ಬದಲಿಗೆ ನಿಜವಾದ ವ್ಯಕ್ತಿತ್ವದ ನಿರ್ಮಾಣ ಆಗ್ಬೇಕು, ನಿಜವಾದ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಲಿಕ್ಕೆ ಬೇಕಾದಂತಹ ಶಿಕ್ಷಣವನ್ನ ಇವತ್ತು ಖಾಸಗಿ ಶಾಲೆಗಳಾಗ್ಲಿ ಸರ್ಕಾರಿ ಶಾಲೆಗಳಿಗೆ ನೀಡಿದ್ರೆ ಬಹುಶಃ ಈ ಶಿಕ್ಷಣದ ವ್ಯಾಪಾರೀಕರಣ ಆಗಿರ್ಲಿ ಮತ್ತೊಂದಾಗಿರ್ಲಿ ಅದು ಯಾರಿಂದನೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಸರಿಯಾದ ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಬಹಳ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಎಷ್ಟೋ ಶಾಲೆಗಳಲ್ಲಿ ಕುಡಿಯುವ ನೀರಿಲ್ಲ, ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯದ ಕೊರತೆ ಇದೆ, ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರ ಅಭಾವ ಇದೆ, ಎಷ್ಟೋ ಶಾಲೆಗಳಲ್ಲಿ ಮತ್ತಿನ್ನೊಂದು ಸಮಸ್ಯೆ ಇದೆ. ಸೊ ಹೀಗಿರುವಾಗ ಮೊದಲು ನಾವು ಮೂಲಭೂತವಾದಂತಹ ಒಂದು ಏನು ಸಮಸ್ಯೆ ಇದೆ ಅದನ್ನ ಅರ್ಥಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಆ ಮೂಲಕ ನಾವು ಖಾಸಗಿ ಅವರಿಗೂ ಸಹ ಪೈಪೋಟಿ ಕೊಡುವಂತಹ ಸರ್ಕಾರಿ ಶಾಲೆಗಳನ್ನ ನಿರ್ಮಾಣ ಮಾಡಿದ್ವಿ ಅಂದ್ರೆ ಖಂಡಿತವಾಗಿಯೂ ಈ ವ್ಯಾಪಾರೀಕರಣ ಅನ್ನುವಂಥದ್ದು ಕ್ರಮೇಣ ಕಡಿಮೆ ಆಗುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಶಿಕ್ಷಣದ ಗುಣಮಟ್ಟ ಹೆಚ್ಚಬೇಕಂದ್ರೆ ಆ ಒಂದು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತವಾದಂತಹ ಸೌಕರ್ಯವನ್ನು ನೀಡಬೇಕು. ಅಂದಾಗ ಅದು ಸಹಜವಾಗಿ ನಮ್ಮೊಂದು ವ್ಯವಸ್ಥೆ ಚೆನ್ನಾಗಿ ಸದೃಢವಾಗಿ ನಿಲ್ತದೆ ಅನ್ನೋದು ಮೃತ್ಯುಂಜಯರ ಅಭಿಪ್ರಾಯ. ಒಪ್ಪಿಕೊಳ್ಳೋಣ. ಆದ್ರೆ ಎಲ್ಲೋ ಒಂದು ಕಡೆ ನೋಡಿದ ನಾವು ಇದೇ ಸರ್ಕಾರಿ ಶಾಲೆ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಶಿಕ್ಷಕರ ಒಂದು ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಶಿಕ್ಷಕರಾದವರು ನಿರಂತರವಾದ ಒಂದು ಅಧ್ಯಯನದಲ್ಲಿ ತೊಡಗಿಕೊಳ್ಬೇಕು. ಇವತ್ತಿನ ದಿನಮಾನಗಳಲ್ಲಿ ನಾವು ಕೆಲ ಶಿಕ್ಷಕರನ್ನು ನೋಡಿದಾಗ ಅವ್ರೇನು ಅಪಾಯಿಂಟ್ಮೆಂಟ್ ಆಗಿರ್ತಾರಲ್ಲ ಅವಾಗ ಒಂದು ನೋಟ್ಸ್ ಮಾಡಿರ್ತಾರೆ. ಅದೇ ನೋಟ್ಸ್ ಅನ್ನು ತಾವು ನಿವೃತ್ತಿ ಅಂಚಿನಲ್ಲಿ ಬರುವವರಿಗೂ ಕೂಡ ಬೋಧಿಸುವ ಉಪನ್ಯಾಸಕರು ಅಥವಾ ಶಿಕ್ಷಕರು ನಮ್ಮ ಒಂದು ಶಿಕ್ಷಣ ಇಲಾಖೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿಕ್ಕಿಲ್ಲ. ಇದರಿಂದ ಯಾವ ರೀತಿಯಾಗಿ ನಾವು ನಿಜವಾದ ಶಿಕ್ಷಣ ಒಂದು ಗುಣಮಟ್ಟ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ? ಶಿಕ್ಷಕರು ನಿರಂತರವಾದ ಒಂದು ಅಧ್ಯಯನಶೀಲರಾಗಿರ್ಬೇಕು. ಅವಾಗ ಮಾತ್ರ ಒಂದು ವಿದ್ಯಾರ್ಥಿಯ ಅಮೂಲಾಗ್ರವಾದ ಒಂದು ಬದಲಾವಣೆ ಮಾಡಲು ಸಾಧ್ಯವೇ ವಿನಃ ಕೇವಲ ನಾವು ಪುಸ್ತಕಕ್ಕೆ ಸೀಮಿತಗೊಂಡು ಅಥವಾ ಯಾವುದೇ ಒಂದು ನೋಟ್ಸಿಗೆ ಸೀಮಿತಗೊಂಡು ನಾವು ಮಕ್ಕಳಿಗೆ ಪಾಠ ಬೋಧನೆ ಮಾಡಿದರೆ ನಾವು ಎಷ್ಟೇ ಯೋಜನೆಗಳನ್ನು ಜಾರಿಗೆ ತಂದರು, ಎಷ್ಟೇ ಮೂಲಭೂತ ಸರ್ಕಾರಿ ಶಾಲೆಗೆ ಸೌಕರ್ಯವನ್ನು ಒದಗಿಸಿದರು, ಅದು ಎಲ್ಲೋ ಒಂದು ರೀತಿ ಅಲ್ಲಿ ಸಮುದ್ರದಲ್ಲಿ ಹುಣಸೆ ಹಣ್ಣು ತೊಳೆದಾಗ ಆಗ್ತದೆ ಏನೋ ಎಂಬ ಒಂದು ಅಭಿಲಾಷೆ ನಮ್ದು. ಯಾಕಂದ್ರೆ ನಾವು ದಿನನಿತ್ಯದಲ್ಲಿ ನೋಡ್ತಾ ಇರ್ತೇವಲ್ಲ, ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಯಲ್ಲಿ ಒಂದು ಸರ್ಕಾರದ ಪಾತ್ರವು ಎಷ್ಟಿದೆಯೋ ಅಷ್ಟೇ ಪಾತ್ರವು ನಮ್ಮ ಶಿಕ್ಷಕರ ಮೇಲಿದೆ. ಹೌದಾ? ಇದನ್ನ ನೀವೆಲ್ಲ ಒಪ್ಪಿಕೊಳ್ಳುವಂತ ವಿಚಾರ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಶಿಕ್ಷಕರಿಗೂ ಕೂಡ ಒಂದು ಅತ್ಯಮೂಲ್ಯವಾದ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಅಂದ್ರೆ ಅವರಿಗೆ ಇಂತಿಷ್ಟ ಒಂದು ಕೌಶಲ್ಯಗಳು ಶಿಕ್ಷಕರಿಗೆ ಇರಬೇಕು. ಶಿಕ್ಷಕರು ಈ ಒಂದು ರಾಷ್ಟ್ರೀಯ ನೂತನ ಶಿಕ್ಷಣಕ್ಕೆ ಹೊಂದಾಣಿಕೆ ಆಗಬೇಕಂತ ಹೇಳಿ ಈ ಒಂದು ನೂತನ ಶಿಕ್ಷಣ ನೀತಿಯಲ್ಲಿ ವಿದ್ಯಾರ್ಥಿಗಳ ಅಷ್ಟೇ ಮಹತ್ವವನ್ನು ಈ ಒಂದು ಶಿಕ್ಷಕರ ಒಂದು ಕಾರ್ಯಕ್ಷಮತೆಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಬಹುದು. ಸೋಮೇಶ್ ಗುರುಮಠ್ ಅವರೇ, ಏನ್ ಹೇಳ್ತೀರಿ ಈ ಒಂದು ಅಭಿಪ್ರಾಯಕ್ಕೆ? ಸತ್ಯ ಸರ್, ನೀವು ಹೇಳಿದ್ದು ನಿಜಾನೇ. ನದಿ ತಾನು ಹರಿತಾ ಇದ್ರೆ ಮಾತ್ರ ತನ್ನ ಮೂಲ ಗುರಿಯಾದ ಸಮುದ್ರವನ್ನು ಸೇರಲಿಕ್ಕೆ ಸಾಧ್ಯ. ಎಸ್. ಗಿಡ ತಾನು ಬೆಳೆದು ನಿಂತಾಗ ಮಾತ್ರ ಇತರರಿಗೆ ನೆರಳನ್ನ ಕೊಡಲಿಕ್ಕೆ ಸಾಧ್ಯ. ಹಂಗೆ ವ್ಯಕ್ತಿ ತನ್ನಲ್ಲಿ ಜ್ಞಾನ ಇದ್ದಾಗ ಮಾತ್ರ ಬೇರೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ. ಅದೇ ಒಂದು ವಿಷಯವನ್ನ ನಾವು ತಗೊಳ್ತಾ ಹೋದ್ರೆ ಸರ್, ಇತ್ತೀಚಿನ ಶಿಕ್ಷಕರ ಒಂದು ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿ ನೋಡಿದ್ರೆ, ಕಳೆದ ಸಾರಿ ಲಾಕ್ಡೌನ್ ಆದಾಗ ಆನ್ಲೈನ್ ಎಜುಕೇಶನ್ ಮಾಡಿ ಪ್ರೈವೇಟ್ ಶಾಲೆಗಳಿಗೆ ಪ್ರೈವೇಟ್ ಕಾಲೇಜ್ಗಳಿಗೆ ನಾವು ಕಂಪೇರ್ ಮಾಡ್ಕೊಂಡು ನೋಡ್ಕೊಂಡಾಗ ಹಲವಾರು ಸಂಸ್ಥೆಗಳೇನು ಮಾಡಿದ್ವು, ಲಾಕ್ಡೌನ್ ಸಂದರ್ಭದಲ್ಲಿ ಆನ್ಲೈನ್ ಶಿಕ್ಷಣದ ಮುಖಾಂತರ ಹಲವಾರು ಪದವಿ ವಿಷಯಗಳನ್ನ ಬೋಧನೆಯನ್ನ ಸಂಪೂರ್ಣವಾಗಿ ಮುಗಿಸಿ ಸಮಯಕ್ಕೆ ಅನುಗುಣವಾಗಿ ಅವರಿಗೆ ಪದವಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದು ನಮ್ಮ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಶಿಕ್ಷಣ ಸಂಸ್ಥೆಗಳಿಗೆ ಯಾಕೆ ಸಾಧ್ಯ ಆಗ್ಲಿಲ್ಲ? ಯಾಕೆಂದ್ರೆ ಅಲ್ಲಿರುವಂತಹ ಹಲವಾರು ಶಿಕ್ಷಕರಿಗೆ ಬೋಧನೆಯನ್ನು ಮಾಡ್ಲಿಕ್ಕೆ ಬರುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುತ್ತೆ. ಯಾಕಂದ್ರೆ ಆನ್ಲೈನ್ ನಲ್ಲಿ ಒಂದು ಕ್ಯಾಮ್ರಾದ ಎದುರುಗಡೆ ನಿಂತುಕೊಂಡು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ಬೇಕಲ್ವಾ ಗಂಟೆಗಟ್ಟಲೆ, ಅವರಿಗೆ ಅಷ್ಟು ಜ್ಞಾನ ಇದ್ರೆ ಅವರು ಪಾಠವನ್ನ ಮಾಡ್ತಾರೆ, ಅಥವಾ ಅವರಿಗೆ ಆ ವಿಷಯ ಗೊತ್ತಿದೆಯೋ ಇಲ್ವೋ ಅನ್ನುವಂತಹ ಅನುಮಾನವನ್ನ ಮೂಡಿಸ್ಲಿಕ್ಕೆ ಈ ಒಂದು ಘಟನೆಗಳ ಕಾರಣ ಆಗುತ್ತೆ ಸರ್. ಇನ್ನು ಮುಂದೆ ನೋಡ್ತಾ ಹೋದ್ರೆ ನಾವು ಮಿತ್ರರಾಗಿರುವಂತಹ ಗುರುಶಾಂತ್ ಅವರು ನೈತಿಕ ಮೌಲ್ಯಗಳು ಶಿಕ್ಷಣದಲ್ಲಿ ಕುಸಿತ ಇರುವಂತಹ ವಿಷಯಗಳ ಬಗ್ಗೆ ಅವರು ಪ್ರಸ್ತಾವನೆ ಮಾಡ್ತಾ ಹೋದ್ರು. ಇನ್ನು ಮೃತ್ಯುಂಜಯ್ ಕೂಡ ಇತ್ತೀಚೆಗೆ ಸರ್ಕಾರಿ ಶಾಲೆಗಳ ಕಡೆ ಪೋಷಕರು ತೋರಿಸಿರುವಂತಹ ನಿರಾಸಕ್ತಿಯೇ ನಮ್ಮ ಈ ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ಗೆ ಕಾರಣ ಆಯ್ತು ಅನ್ನುವಂತಹ ವಿಷಯವನ್ನು ಕೂಡ ಅವ್ರು ಹೇಳಿದ್ರು. ನಿಜ. ಆದ್ರೆ ಈ ನಮ್ಮ ಮಾತೃಭಾಷಾ ಶಿಕ್ಷಣದ ವಿಷಯವನ್ನ ನಾವು ಕೂಲಂಕಷವಾಗಿ ಗಮನಿಬಿಟ್ಟು ನೋಡಿದಾಗ ಯುನೆಸ್ಕೋ 2019ರಲ್ಲಿ ಒಂದು ವರದಿಯನ್ನ ಮಾಡುತ್ತೆ. ಒಂದು ಸಂಶೋಧನೆಯನ್ನು ನಡೆಸಿ ಬಹಿರಂಗಗೊಳಿಸಿದಂತಹ ವರದಿಯ ಪ್ರಕಾರ ಸಂಪೂರ್ಣ ವಿಶ್ವದಲ್ಲಿ ಯಾವ ಒಂದು ಶಿಕ್ಷಣ ವ್ಯವಸ್ಥೆ ಜ್ಞಾನವನ್ನ ಬೋಧನೆಯನ್ನ ಕಲ್ಪಿಸಿಕೊಂಡಿರುತ್ತದೆಯೋ
ಆ ಒಂದು ವ್ಯವಸ್ಥೆಯ ಮೂಲಕ ಹೊರಬರುವಂತಹ ವಿದ್ಯಾರ್ಥಿಗಳ ಜ್ಞಾನ ಮಟ್ಟವು ಇಂಗ್ಲಿಷ್ ಮಾಧ್ಯಮದ ಅಂದ್ರೆ ತಮ್ಮ ಮಾತೃಭಾಷೆಗಿಂತ ಭಿನ್ನವಾದ ಭಾಷೆಯಲ್ಲಿ ಕಲಿತಿರುವಂತಹ ಮಾಧ್ಯಮದಿಂದ ಕಲಿತು ಹೊರಬಂದಿರುವಂತಹ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿರುತ್ತೆ ಅನ್ನುವಂತಹ ಒಂದು ವರದಿಯನ್ನ ಅದು ಮಾಡಿತು. ನಾವು ನೋಡ್ತಾ ಹೋದ್ರೆ ಸರ್, ನಮ್ಮ ಮೂಲ ಜ್ಞಾನ, ನಮ್ಮ ಮೂಲ ಶಿಕ್ಷಣ ಯಾಕೆ ನಮ್ಗೆ ಕುಸಿತ ಕಾಣ್ತಾ ಇದೆ ಅಂತ ನಾವು ನೋಡ್ತಾ ಬಂದ್ರೆ, ಇತ್ತೀಚೆಗೆ ನಾವು ಇಂಜಿನಿಯರಿಂಗ್ ಪದವಿಗಳಲ್ಲೂ ಕೂಡ ಮನೆ ಕಟ್ಟೋದನ್ನ, ಸಿಮೆಂಟಿನ ಮನೆಗಳನ್ನ ನಾವು ಕಟ್ತಾ ಇದ್ದೀವಿ ಇತ್ತೀಚಿನ ವರ್ಷಗಳಲ್ಲಿ. ಆದರೆ ನಮ್ಮ ಪೂರ್ವಜರು ಗಚ್ಚಿನ ಮನೆಗಳನ್ನ ಮಾಡ್ತಾ ಇದ್ರು, ಗಚ್ಚಿನ ಕಲ್ಲುಗಳಿಂದ ಮನೆಯನ್ನ ಕಟ್ತಾ ಇದ್ರು. ಕೇವಲ 100 ವರ್ಷ ಅಲ್ಲ, 200, 300, 900 ವರ್ಷಗಳ ಕಾಲ ಮನೆಗಳು ಮಳೆ ಗಾಳಿ ಎಲ್ಲವನ್ನೂ ಎದುರಿಸಿ ನಿಂತಹ ಉದಾಹರಣೆಗಳಿವೆ. ಅಂತಹ ಒಂದು ಇಂಜಿನಿಯರಿಂಗ್ ಟೆಕ್ನಾಲಜಿ ಈಗ ಎಲ್ಲಿ ಹೋಯ್ತು? ಅಂತಹ ಒಂದು ಜ್ಞಾನ ನಮ್ಮ ಮುಂದಿನ ಪರಂಪರೆಗೆ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇನ್ನು ನಾವು ನೋಡ್ತಾ ಹೋದ್ರೆ ಆಯಾ ಒಂದು ದೇಶಕ್ಕೆ ಆಯಾ ಒಂದು ಕೃಷಿ ಪದ್ಧತಿಗಳಿದೆ. ಆದರೆ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ, ನಮ್ಮ ಮಿನಿಸ್ಟರ್, ನಮ್ಮ ಭಾರತದ ಈ ಒಂದು ಮಂತ್ರಿ ಆ ವಿದೇಶಕ್ಕೆ ಹೋಗಿದ್ರು, ಅವರು ಕೃಷಿ ಪದ್ಧತಿಯನ್ನ ಕಲ್ತ್ಕೊಂಡು ಬಂದ್ರು ಅಂತ. ಯಾಕೆ ಭಾರತಕ್ಕೆ ತನ್ನದೇ ಆದ ಕೃಷಿ ಪದ್ಧತಿ ಇಲ್ಲವೇನು ಅನ್ನುವಂತಹ, ಯಾಕೆಂದ್ರೆ ನಮ್ಮಲ್ಲಿರುವಂತಹ ಕೃಷಿ ಪದ್ಧತಿಗಳನ್ನ ಇವರೇ ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಅಲ್ಲಿಗೆ ಮೂಡ್ಲಿಕ್ಕೆ ಆರಂಭ ಆಗುತ್ತೆ. ಇನ್ನು ನಾವು ಸಾಮಾನ್ಯ ವಿದ್ಯಾರ್ಥಿಗೆ ಕೇಳಿ ನೋಡಿದ್ರೆ ಅಭಿವೃದ್ಧಿ ಎಂದರೆ ಏನು ಅನ್ನೋದನ್ನ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಹೇಳಿರೋ ಪ್ರಕಾರ ಏನಂದ್ರೆ, ಅಭಿವೃದ್ಧಿ ಎಂದರೆ ದೊಡ್ಡ ದೊಡ್ಡ ಕಟ್ಟಡಗಳು ಇರಬೇಕು, ಅಲ್ಲಿ ಉದ್ಯೋಗಗಳಿರ್ಬೇಕು, ಸಾವಿರಾರು ಕಾರ್ಮಿಕರು ಇರಬೇಕು, ಈ ರೀತಿಯ ಒಂದು ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ನನ್ನ ಊರು ಯಾವಾಗ ಅಭಿವೃದ್ಧಿ ಆಗ್ತಾ ಇದೆ ಅಂತ ನೀವು ಸಾಮಾನ್ಯ ಹುಡುಗನಿಗೆ ಕೇಳಿ ನೋಡಿ, ಅವ್ನು ಹೇಳೋದು ನಮ್ಮ ಊರಿನಲ್ಲಿ ಒಂದು ಡಾಮಿನೋಸ್ ಬಂದಿದ್ರೆ, ನಮ್ಮ ಊರಿನಲ್ಲಿ ಒಂದು ದೊಡ್ಡ ಮಾಲ್ ಬಂದಿದ್ರೆ, ನಮ್ಮ ಊರಿನಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಬಂದಿದ್ರೆ ಅದು ಅಭಿವೃದ್ಧಿ ಆಗ್ತಾ ಇದೆ ಅಂತ ಆತ ಉತ್ತರ ಕೊಡ್ತಾನೆ. ಇನ್ನು ನಾವು ನೋಡ್ತಾ ಹೋದ್ರೆ ಸರ್, ಹಿಂದಿನ ಕಾಲದಲ್ಲಿ ಆಯಾ ಊರಿನಲ್ಲಿ ಶಿಕ್ಷಣ ಪಡೆದವರ ಒಂದು ವಿಷಯವನ್ನು ನೋಡ್ತಾ ಹೋದ್ರೆ, ಪ್ರತಿಯೊಂದು ಊರಿನಲ್ಲಿ ಒಬ್ಬ ಕುಂಬಾರ ಇರ್ತಾ ಇದ್ದ, ಒಬ್ಬ ಕಮ್ಮಾರ ಇರ್ತಾ ಇದ್ದ. ಅವರಿಗೆ ಅವರದೇ ವೃತ್ತಿಗೆ ತಕ್ಕಂತಹ ಕೌಶಲ್ಯತೆಗಳನ್ನ ಅವ್ರು ಪಡ್ಕೊಂಡು ಹೋಗ್ತಾ ಇದ್ರು. ಅಷ್ಟೇ ಅಲ್ಲ, ಆ ವೃತ್ತಿಗೆ ಆಯಾ ಗೌರವವೂ ಇರ್ತಾ ಇತ್ತು. ಆದ್ರೆ ಆ ಒಂದು ಕೌಶಲ್ಯತೆಯನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವಲ್ಲಿ ಎಲ್ಲೋ ನಮ್ಮ ಸಮಾಜ ಸೋತು ಬಿಡ್ತಾ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ. ನೋಡ್ತಾ ಹೋಗಿ ಈಗ ನೋಡಿ ನೀವು, ಚೀನಾ ಜಗತ್ತಿಗಿಂತ ಯಾಕೆ ತನ್ನನ್ನ ವಿಭಿನ್ನವಾಗಿ ಬಿಂಬಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆ? ಅಮೆರಿಕ ಆರ್ಥಿಕವಾಗಿ ಚೀನಾದ ಮೇಲೆ ತಾನು ನಿರ್ಭರನ ಆಗಲಿಕ್ಕೆ ಇಷ್ಟ ಪಡದೇ ಹೋದ್ರೂ ಕೂಡ ಹಲವಾರು ಸಂಗತಿಗಳಲ್ಲಿ ಅನಿವಾರ್ಯವಾಗಿ ಚೀನಾದ ಮೇಲೆ ಅಮೆರಿಕ ನಿರ್ಭರ ಆಗಲೇಬೇಕಾಗುತ್ತೆ. ಇದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ, ಚೀನಾ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಅಷ್ಟರ ಮಟ್ಟಿಗೆ ಪ್ರಗತಿಯನ್ನ ಹೊಂದಿ ನಿಂತಿದೆ. ನಾವು ಬಳಸುವಂತಹ ಆಪಲ್ ಕಂಪನಿಯ ಬ್ಯಾಟರಿಗಳನ್ನು ಕೂಡ ಚೀನಾ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದರ ಪ್ರತಿಯೊಂದು ಬ್ಯಾಟರಿಯ ಮೇಲೇನು ಚೀನಾ ತನ್ನ ರಾಷ್ಟ್ರದ ಭಾಷೆಯ ಬರವಣಿಗೆಯನ್ನೇ ಅಲ್ಲಿ ಹಾಕಿರುತ್ತೆ. ಆದ್ರೆ ಭಾರತದಲ್ಲಿ ಇದು ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇನ್ನು ನಮ್ಮ ಭಾರತ ಒಂದು ವರ್ಷಕ್ಕೆ ಕನಿಷ್ಠ ಎಂದರು 15 ರಿಂದ 17 ಲಕ್ಷ ಇಂಜಿನಿಯರ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಅಷ್ಟೊಂದು ಇಂಜಿನಿಯರ್ಗಳನ್ನ ನಾವು ಭಾರತದ ಕಂಪನಿಗಳಿಗಿಂತ ಹೆಚ್ಚಾಗಿ ವಿದೇಶಿ ಕಂಪನಿಗಳು ಅವರ ತಲೆಯನ್ನ, ಅವರ ಬುದ್ಧಿವಂತಿಕೆಯನ್ನ ಬಳಸಿಕೊಳ್ತಾ ಇದೆ ಅನ್ನುವಂಥದ್ದು ಅತ್ಯಂತ ದುಃಖ ತರುವಂತಹ ಒಂದು ಸಂಗತಿ ಸರ್. ಇನ್ನು ನೋಡ್ತಾ ಹೋದ್ರೆ, ನಮ್ಮ ಇತ್ತೀಚೆಗೆ ಬಂದಂತಹ ಒಂದು ವರದಿ 2020ರಲ್ಲಿ ಒಂದು ಮಾಧ್ಯಮ ವರದಿ ಮಾಡಿರುವಂತಹ ಪ್ರಕಾರ, ಭಾರತದಲ್ಲಿ ಶಿಕ್ಷಣ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದ್ರೆ, ನಾನು ಓದಬೇಕು, ನಾನು ಉದ್ಯೋಗಕ್ಕೆ ಮಾಡ್ಬೇಕು, ನಾನು ನನ್ನ ಡಿಗ್ರಿಯನ್ನ ಮುಗಿಸಿದ ನಂತರ ನಾನು ಜಾಬ್ಗೆ ಹೋಗ್ಬೇಕು ಎನ್ನುವಂತಹ ಮನಸ್ಥಿತಿ ಬೆಳೆದಿರುವಂತಹ ಕಾರಣಾರ್ಥವಾಗಿ ಸಂಶೋಧನೆಗಳನ್ನ ಕೈಗೆತ್ತಿಕೊಳ್ಳುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಹೀಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ಬೇರೆ ರಾಷ್ಟ್ರಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಅಲ್ಲಿ ಸ್ಪರ್ಧೆಯನ್ನ ನೀಡುವಲ್ಲಿ ಭಾರತ ಎಲ್ಲೋ ಹಿಂದೆ ಬೀಳ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ. ಹೀಗಾಗಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ಒಂದು ಬಾರಿ ಗಮನವಿಟ್ಟು ನೋಡಿದಾಗ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಜ್ಞಾನವನ್ನ, ಅಂದ್ರೆ ಕೇವಲ ನಾವು ಗ್ಲೋಬಲ್ ವಿಲೇಜ್ ಎನ್ನುವಂತಹ ಕಾನ್ಸೆಪ್ಟ್ ಏನಿದೆ ಅದರ ಆಧಾರಿತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಜ್ಞಾನವನ್ನು ನೀಡುವಂತಹ ಕೆಲಸವನ್ನ ನೂತನ ಶಿಕ್ಷಣ ಪದ್ಧತಿ ಮಾಡಲಿದೆ. ಯಾಕೆಂದ್ರೆ ನೀವು ಹಿಂದಿನ ಶಿಕ್ಷಣ ಪದ್ಧತಿಯನ್ನ ನೋಡ್ತಾ ಹೋದ್ರೆ, ಸರ್ಕಾರಿ ಶಾಲೆಗಳಿಗೆ ಅಲ್ಲಿ ಬೋಧನೆ ಮಾಡುವಂತಹ ಪಠ್ಯಕ್ರಮ ಬೇರೆ ಇರ್ತಾ ಇತ್ತು, CBSE ಸಿಲೆಬಸ್ಗಳಲ್ಲಿ ಬೋಧನೆ ಮಾಡುವಂತಹ ಪಠ್ಯಕ್ರಮ ಬೇರೆ ಇರ್ತಾ ಇತ್ತು, ಇನ್ನು ICSE ಪಠ್ಯಕ್ರಮ ಬೇರೆ ಇರ್ತಾ ಇತ್ತು. ಆದರೆ ಇಲ್ಲಿ ಈ ಯಾವುದೇ ಭೇದ ಭಾವಗಳನ್ನ ಮಾಡದೆ ಎಲ್ಲಾ ಶಾಲೆಗಳಲ್ಲಿಯೂ ಕೂಡ, ಅದು ಪ್ರೈವೇಟ್ ಆಗಿರಲಿ ಅಥವಾ ಸರ್ಕಾರಿ ಶಾಲೆ ಆಗಿರಲಿ,
ಎರಡೂ ಶಾಲೆಗಳಲ್ಲಿ ಒಂದೇ ಶಿಕ್ಷಣ ನೀತಿಯನ್ನ, ಒಂದೇ ಪಠ್ಯಕ್ರಮವನ್ನು ತರೋದ್ರಿಂದಾಗಿ ಇಲ್ಲಿ ಉಳ್ಳವರು ಮತ್ತು ಉಳ್ಳದೇ ಇರುವಂತಹವರ ನಡುವಿನ ಒಂದು ಭೇದ ಏನಿತ್ತು, ಒಂದು ಕಂದಕ ಏನಿತ್ತು, ಅದನ್ನ ಮುಚ್ಚುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಹೀಗಾಗಿ ಇದು ಈ ಒಂದು ಹೊಸ ನೂತನ ಶಿಕ್ಷಣ ನೀತಿ ಶ್ಲಾಘನೀಯವೇ ಸರಿ. ಇದು ಭಾರತೀಯ ಶಿಕ್ಷಣ ಪರಂಪರೆಗೆ ಪುನರ್ಜನ್ಮವನ್ನು ನೀಡಲಿದೆ, ಅದಕ್ಕೆ ಮರುಪುಷ್ಟಿಯನ್ನ ಕೊಡಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್ ಒಪ್ಪಿಕೊಳ್ಳೋಣ, ಒಳ್ಳೆಯ ಅಭಿಪ್ರಾಯ ತಾವು ಮಂಡಿಸಿದ್ರೆ. ಆದ್ರೆ ನಾವು ಮಾಹಿತಿ ತಂತ್ರಜ್ಞಾನದಲ್ಲಿ ಬಹು ನಿರೀಕ್ಷಿತ ಮಟ್ಟದಲ್ಲಿ ನಾವು ಸಾಧನೆ ಮಾಡ್ತಾ ಇದ್ದೇವೆ ನಮ್ಮ ದೇಶ, ಹೌದಾ? ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆಗಿರ್ಬೋದು, ಈ ಒಂದು IT-BT ಕ್ಷೇತ್ರದಲ್ಲಿ ಬಹು ಪ್ರಗತಿಯನ್ನು ಸಾಧಿಸಿದೆ. ಆದ್ರೆ ಅದರಿಂದ ಕಳೆದುಕೊಂಡಿದ್ದು ಕೂಡ ಅನೇಕ ಇದೆ. ಈ ವಿಶೇಷವಾಗಿ ಶಿಕ್ಷಣಕ್ಕೆ ನಾವು ಅಳವಡಿಸಿಕೊಂಡು ನೋಡೋದಾದ್ರೆ, ಈ ಮಾಹಿತಿ ತಂತ್ರಜ್ಞಾನದಲ್ಲಿ ಭಾರತವು ದಾಪುಗೋಲು ಹಾಕ್ತಾ ಇದ್ದರೂ ಕೂಡ ಇದೊಂದು ಮೂಲ ಶಿಕ್ಷಣ ಅಥವಾ ಒಂದು ಬೇಸಿಕ್ ಸೈನ್ಸ್ ಅಥವಾ ಈ ಒಂದು ನಮ್ಮ ನೈತಿಕತೆ ಈ ಒಂದು ಎಲ್ಲ ಕುಸಿತಾ ಇದೆ ಈ ಒಂದು ನಮ್ಮ ಮಾಹಿತಿ ತಂತ್ರಜ್ಞಾನ ಅಂತ ಅನ್ಸಂಗಿಲ್ಲ ಸೋಮೇಶ್ವರ? ಹೌದು ಸರ್, ಖಂಡಿತ. ಆದ್ರೆ ಇಲ್ಲಿ ಮಾಹಿತಿ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದ್ರು ಕೂಡ ಬೆಂಗಳೂರಿನಲ್ಲಿರುವಂತಹ ಹಲವಾರು ಕಂಪನಿಗಳು ಅವೇನ್ ಭಾರತದ ಕಂಪನಿಗಳ ಸರ್? ಎಲ್ಲ ವಿದೇಶಿ ಕಂಪನಿಗಳು. ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯನ್ನ ಅವರ ಪ್ರಗತಿಗಾಗಿ ಅವರು ಬಳಸ್ಕೊಳ್ತಾ ಇದ್ದಾರೆ. ನಮ್ಮ ಸರ್ಕಾರಗಳಿಗೇನೋ ನಮ್ಮ ದೇಶಕ್ಕೆ ಟ್ಯಾಕ್ಸ್ ಅನ್ನ ನೀಡ್ತಾ ಇರಬಹುದು, ನಮ್ಮ ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರಬಹುದು, ಅದು ಬೇರೆ ಮಾತು. ಆದರೆ ಅದೇ ಬುದ್ಧಿವಂತಿಕೆಯನ್ನ ನಮ್ಮ ಭಾರತದ ರಾಷ್ಟ್ರದ ಪ್ರಗತಿಯಲ್ಲಿ ನಾವು ಬಳಸಿಕೊಂಡಿದ್ದೀರಾ? ಇವತ್ತು ಹಲವಾರು ಕಂಪನಿಗಳು ಬರ್ತಾ ಇದೆ ಸರ್. ಶಯೋಮಿ ಕಂಪನಿ ಆಗಿರ್ಬೋದು, ಸ್ಯಾಮ್ಸಂಗ್ ಕಂಪನಿ ಆಗಿರ್ಬೋದು, ಅವರ ಪ್ರಾಡಕ್ಟ್ ಗಳ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ತಾ ಇದೆ. ಭಾರತದಲ್ಲಿ ಉದ್ಯೋಗ ಸೃಷ್ಟಿಗೂ ಕೂಡ ಇದು ಕಾರಣ ಆಗಿದೆ. ಇದೇ ವಿಷಯ ಶಯೋಮಿ ಕಂಪನಿಯ ಬದಲು ಆ ಕಂಪನಿಗೆ ಪೈಪೋಟಿ ಕೊಡುವಷ್ಟರ ಮಟ್ಟಿಗೆ ನಮ್ಮ ಸ್ಥಳೀಯ ಕಂಪನಿಗಳನ್ನ ನಾವು ಪ್ರೋತ್ಸಾಹ ನೀಡಿದ್ರೆ ಯಾಕೆ ಅವು ಬೆಳೆಯೋಲ್ಲ? ಈ ಮಾನಸಿಕತೆ ನಮ್ಮಲ್ಲಿ ಯಾಕೆ ಬರೋಲ್ಲ? ಇವತ್ತಿನ ವಿದ್ಯಾರ್ಥಿಗಳಲ್ಲಿ ನಾನು ಸಾಮಾನ್ಯವಾಗಿ ನೋಡೋದಾದ್ರೆ, ಸಾಮಾನ್ಯವಾಗಿ ಗಮನಿಸಿ ಸರ್, ಪುಸ್ತಕದ ಕಂಪನಿಗಳನ್ನು ಕೂಡ ಅವರು ಹೇಳ್ತಾ ಇರ್ತಾರೆ, ನೀನ್ ತಗೊಂಡಿರುವಂತಹ ಪುಸ್ತಕದ ಕಂಪನಿ ಯಾವುದು? ನಾನು ಕ್ಲಾಸ್ಮೇಟ್ ಕಂಪನಿಯ ಪುಸ್ತಕನ ತಗೊಂಡೆ, ನಾನು ಈ ಕಂಪನಿಯ ಒಂದು ಪುಸ್ತಕವನ್ನು ತಗೊಂಡಿದ್ದೇನೆ. ಈ ಕಂಪನಿ ಯಾವ ದೇಶದ್ದು? ಓ, ಇದು ಅಮೆರಿಕ ಕಂಪನಿದು. ಓ, ಈ ಕಂಪನಿ ಯಾವ ದೇಶದ್ದು? ಓ, ಈ ಕಂಪನಿ ಆ ದೇಶದ್ದು. ಅಂದ್ರೆ ನಮ್ಮ ಸ್ವಂತ ನಮ್ಮ ಸ್ವಂತ ದೇಶದ ಪುಸ್ತಕ ಕಂಪನಿಗಳ ಮೇಲೆ ಇಲ್ಲದ ಅಭಿಮಾನ ವಿದೇಶಿ ಕಂಪನಿಗಳ ಮೇಲೆ ಯಾಕೆ? ಅಂದ್ರೆ ನಮ್ಮ ಮಾನಸಿಕತೆಯನ್ನ ಬದಲಾವಣೆ ಮಾಡಿದೆ. ಈ ಮಾನಸಿಕತೆಯನ್ನ ಬದಲಾವಣೆಯಾದ ಮಾನಸಿಕತೆಯನ್ನ ಪುನಃ ಭಾರತೀಯ ಮಾನಸಿಕತೆಯೆಡೆಗೆ ತರಲಿಕ್ಕೆ ಈ ನೂತನ ಶಿಕ್ಷಣ ವ್ಯವಸ್ಥೆ ಸಹಾಯಕವಾಗಲಿದೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಗುರುಶಾಂತ್ ಅವರು, ಇದೇ ವಿಷಯಕ್ಕೆ ಸಂಬಂಧಪಟ್ಟ ತಾವೇನು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೌದು ಸರ್, ಈಗಾಗಲೇ ಸೋಮೇಶ್ ಅವರು ಹೇಳಿದ್ರು, ಇದೊಂದು ಪಾಶ್ಚಿಮಾತ್ಯ ಈ ಒಂದು ಕಲ್ಪನೆ ಏನಿದೆ ಅದು ಇವತ್ತು ಸಮಾಜದಲ್ಲಿ ಮತ್ತು ಇಂಗ್ಲಿಷ್ ಶಿಕ್ಷಣ ಅಂತಕ್ಕಂಥದ್ದು ಇವತ್ತು ಸಾಕಷ್ಟು ಬೇರೂರು ಬಿಟ್ಟಿದೆ. ಇದೊಂದು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ಇದೊಂದು ಶಿಕ್ಷಣ ವ್ಯಾಪಾರೀಕರಣ ಮತ್ತು ಈ ಒಂದು ಶಿಕ್ಷಣ ಎಂಬುದು, ಇಂಗ್ಲಿಷ್ ಶಿಕ್ಷಣ ಎಂಬುದು ಎಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ ಅಂದ್ರೆ, ಒಂದು ಸಾಮಾಜಿಕ ಜೀಳು ಎಂಬತಕ್ಕಂಥ ಪದವನ್ನ ಬಳಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಸಾಮಾಜಿಕ ಜೀಳು ಎಂಬತಕ್ಕಂಥ ಆ ಒಂದು ಪದವನ್ನ ಬಳಸಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಇವತ್ತು ಸಮಾಜದಲ್ಲಿ ನಾವು ನೋಡ್ಬೋದು, ನನ್ನ ಮಗ ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತರೆ ಜಾಣನಾಗ್ತಾನೆ, ಅಲ್ಲಿ ಹೋದ್ರೆ ಅಷ್ಟೇ ಬುದ್ಧಿವಂತನಾಗ್ತಾನೆ, ಈ ರೀತಿಯಾದಂತ ಒಂದು ಆ ಭ್ರಮಾಲೋಕ ಅನ್ನಬೇಕು ಅಥವಾ ವಾಸ್ತವಿಕತೆ ಅನ್ನಬೇಕು, ಆ ರೀತಿಯಾದಂತ ಒಂದು ಕಲ್ಪನೆಯಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ಇದಕ್ಕೆ ಪೂರಕವೆಂಬಂತೆ ಇವತ್ತು ನಾವು ಗಮನಿಸಬಹುದು, ನಮ್ಮ ಸಮಾಜದಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಪರಿಸರವು ಇದಕ್ಕೆ ಪೂರಕವಾದಂತ ವಾತಾವರಣ ಕಲ್ಪಿಸಿಕೊಡ್ತಾ ಇದೆ. ಇವತ್ತು ಸರ್ಕಾರವು ಕೂಡ ಪೂರಕವಾದಂತ ವಾತಾವರಣ ಕಲ್ಪಿಸಿಕೊಡ್ತಾ ಇದೆ. ಅದೇ ರೀತಿ ಇನ್ನಿತರ ಇರ್ತಕ್ಕಂಥ ಎಲ್ಲ ಆ ಒಂದು ಪೇರೆಂಟ್ಸ್ ಆಗಿರ್ಬೋದು, ಅವ್ರಿಗೆ ಆ ರೀತಿಯಾದಂತ ಮನೋಭಾವನೆ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದಂತ ಕಾರಣಗಳೇನು, ಯಾಕೆ ಈ ರೀತಿ ಆಯ್ತು ಎಂಬತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಇವತ್ತು ನಾವು ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ತೆಗೆದುಕೊಳ್ಳೋದಾದ್ರೆ, ಉದಾಹರಣೆಗೆ ಇವತ್ತು ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಯಾವುದು? ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ. ಇಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದ್ರೆ ಇಲ್ಲಿ ಶೇಕಡ ಅರ್ಧದಷ್ಟು ಇವತ್ತು ಶಿಕ್ಷಣ ಸಂಸ್ಥೆಗಳ, ಖಾಸಗಿ ಶಿಕ್ಷಣ ಸಂಸ್ಥೆಗಳಿರ್ಬೇಕಾಗಿತ್ತು ಮತ್ತು ಅರ್ಧ ಆ ಒಂದು ಸಾರ್ವಜನಿಕ ವಲಯದ ಶಿಕ್ಷಣ ಸಂಸ್ಥೆಗಳಾಗಿ ಇರಬೇಕಾಗಿತ್ತು. ಆದ್ರೆ ವಾಸ್ತವಿಕತೆಯ ನೆಲೆಗಟ್ಟಿನಲ್ಲಿ ನೋಡಿದಾಗ ಮತ್ತು ಪ್ರಸ್ತುತ ಚಿತ್ರಣವನ್ನ ನಾವು ನೋಡಿದಾಗ, ಪ್ರಸ್ತುತವಾಗಿ ಇವತ್ತು ಸರ್ಕಾರಿ ಶಾಲೆಗಳು ಎಷ್ಟರ ಮಟ್ಟಿಗೆ ಇವೆ? ಇವತ್ತು ಕೇವಲ 30% ಮಾತ್ರ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿವೆ ಮತ್ತು ಶೇಕಡ 70% ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿವೆ. ಇವೆಲ್ಲವೂ ಒಂದು ರೀತಿಯಾದಂತ ಈ ಒಂದು ಶಿಕ್ಷಣ ವ್ಯಾಪಾರೀಕರಣ ಆಗ್ಲಿಕ್ಕೆ ಪೂರಕವಾದಂತ ಒಂದು ವಾತಾವರಣವನ್ನ ಎಲ್ಲೋ ಕಲ್ಪಿಸಿಕೊಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ಭಾವನೆ ಇವತ್ತು ನಮ್ಮಲ್ಲಿ ಮೂಡ್ತಾ ಇದೆ. ಅಂದ್ರೆ ಈ ಒಂದು ಸಮ್ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ 50-50 ಇರಬೇಕಾದಂತ ಒಂದು ವ್ಯವಸ್ಥೆ ಇವತ್ತು 70-30 ಆಗಿದೆ. ಅಂದ್ರೆ ಇದು ಒಂದು ಸಮಾಜದ ಮೇಲೆ ಒಂದು ರೀತಿಯಾದಂತ ನೇರವಾದಂತ ಪರಿಣಾಮವನ್ನ ಬೀರ್ತಾ ಇದೆ ಎಂಬುದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ಪ್ರಮುಖವಾದಂತ ವಿಚಾರ ಏನಪ್ಪಾ ಅಂದ್ರೆ, ಈ ಸಮಾಜದ ಮೇಲೆ ವೈದ್ಯಕೀಯ ಪರಿಣಾಮವನ್ನ ಬೀರ್ತಾ ಇದೆ.
ಯಾಕೆ ವೈಪರೀತ್ಯ ಪರಿಣಾಮವನ್ನ ಬೀರ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳೋದಂದ್ರೆ ಇಲ್ಲಿ ಈ ಸೂಕ್ಷ್ಮವಾಗಿ ಗಮನಿಸಬಹುದು. ಇವತ್ತು ಏನು ಈ ಪ್ರೈವೇಟ್ ಶಿಕ್ಷಣ ಅಂತ ಇದೆ, ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಕಲಿತಾ ಇರ್ತಕ್ಕಂಥವ್ರು ಒಂದು ಅಂಕಿಅಂಶದ ಪ್ರಕಾರ 70% ಉನ್ನತ ವರ್ಗ ಅಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ರೆ, ಇನ್ನು ಕೇವಲ 30% ಮಧ್ಯಮ ವರ್ಗದವರು ಅಲ್ಲಿ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಇದು ಆ ಇರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಬಡವರ ಮೇಲೆ ನೇರವಾದಂತ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಮಕ್ಕಳ ಮೇಲೆ ಇದು ನೇರವಾದಂತ ಪರಿಣಾಮವನ್ನ ಬೀರುತ್ತೆ. ಏನಂದ್ರೆ ಅಲ್ಲಿ ಕಲಿತಂತ ಮಕ್ಕಳು ಜಾಣರು, ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಜಾಣರು, ಈ ರೀತಿಯಾದಂತ ಚಿಂತನೆಗಳು ಆ ಮಕ್ಕಳಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾದಂತ ವಾತಾವರಣ ಸಮಾಜದಲ್ಲಿ ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ಇವತ್ತು ಸರ್ಕಾರ ಎಲ್ಲವೂ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಅರ್ಧ ಇರಬೇಕಾದಂತ ವ್ಯವಸ್ಥೆಯಲ್ಲಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಇವು ಮೇಲ್ಗೈ ಸಾಧಿಸಿರುವುದನ್ನ ನಾವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬಹುದಾಗಿದೆ. ಇದು ಒಂದನೇ ಅಂಶವಾದ್ರೆ, ಇನ್ನು ಎರಡನೇ ಅಂಶ ಈಗಾಗಲೇ ಮೃತ್ಯುಂಜಯ ಅವರು ನಮಗೆ ಹೇಳಿದ್ರು. ಏನಂದ್ರೆ ಇವತ್ತು ಭಾರತ ಏನು ಅಳವಡಿಸಿಕೊಂಡಂತ ನೀತಿಗಳಿದೆ, ಆ ನೀತಿಗಳು ಇವತ್ತು ಇದಕ್ಕೆ ಪೂರಕವಾದಂತ ವಾತಾವರಣ ಇವತ್ತು ಕಲ್ಪಿಸ್ತಾ ಇದೆ. ಏನು 1991ರಲ್ಲಿ ಭಾರತದಲ್ಲಿ ಸುಧಾರಣೆ ಅಂತ ಬಂದ್ವಲ್ಲ, LPG, ಲಿಬರಲೈಸೇಷನ್, ಈ ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, ಇವು ಈ ಒಂದು ಶಿಕ್ಷಣ ಸಂಸ್ಥೆಗಳು ಈ ಒಂದು ಏನು ಈ ಖಾಸಗೀಕರಣ ಆಗಲಿಕ್ಕೆ ಒಂದು ರೀತಿಯಾದಂತ ಒಂದು ತಳಹದಿ ಅಥವಾ ತಳಪಾಯವನ್ನ ಹಾಕಿಕೊಟ್ಟು ಅಂತ ನಾವು ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ರಂಗ ಅಷ್ಟರ ಮಟ್ಟಿಗೆ ಇವತ್ತು ಸಮಾಜದಲ್ಲಿ ಬೇರೂರುವುದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದು ನಾವು ಪ್ರಮುಖವಾದಂತ ವಿಚಾರವಾಗಿ ಗಮನಿಸುವುದೇನಂದ್ರೆ, ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆ ಒಂದು ಆರ್ಥಿಕವಾಗಿ ಸಬಲೀಕರಣ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ ಅಂತ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ಆದ್ರೆ ನಾವು ಅದೇ ಅಂಶವನ್ನ ಗಮನಿಸೋದಂದ್ರೆ, ಇವತ್ತು ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ದೊರೀತಾ ಇರತಕ್ಕಂತ ಹಣ ಎಷ್ಟರ ಮಟ್ಟಿಗೆ ಇದ್ರೆ, ಅಥವಾ ಆರ್ಥಿಕ ಸಬಲೀಕರಣ ಅಂತ ನಾವೇನ್ ಕರಿತೀವಿ ಅದು ಎಷ್ಟರ ಮಟ್ಟಿಗೆ ಇದೆ, ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿದೆ. ಅಂದ್ರೆ ಇವತ್ತು ನಮ್ಮ ದೇಶದ ಸ್ಥಿತಿಯಲ್ಲಿ ಕೇವಲ ಇವತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಅಥವಾ ಶಿಕ್ಷಣದ ಮೇಲೆ ಸರ್ಕಾರಿ ಶಿಕ್ಷಣದ ಮೇಲೆ ಹೂಡಿಕೆ ಆಗ್ತಕ್ಕಂತ ಪ್ರಮಾಣ ಎಷ್ಟು ಅಂದ್ರೆ ಕೇವಲ ನಮ್ಮ GDPಯಲ್ಲಿ 3% ಮಾತ್ರ ಇವತ್ತು ಹೂಡಿಕೆ ಆಗ್ತಾ ಇದೆ. ಯಾವುದೇ ಒಂದು ಕೆಲಸ ಅಭಿವೃದ್ಧಿಯತ್ತ ಸಾಗ್ಬೇಕಂದ್ರೆ ಅದಕ್ಕೆ ಆರ್ಥಿಕವಾಗಿ ಕೂಡ ಬಹಳಷ್ಟು ಸಹಕಾರಿ ಬೇಕಾಗ್ತದೆ. ಯಾವಾಗ ಆರ್ಥಿಕವಾಗಿ ಸಹಕಾರ ಇರ್ತದೆ ಅವಾಗ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ನಾವು ಸಾಧ್ಯವಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗಾದ್ರೆ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಏನೂ ಆಗಿಲ್ವಾ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ಯಾಕಂದ್ರೆ ಈ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತರುವಂತ ನಿಟ್ಟಿನಲ್ಲಿ ಆ ಸಂಸ್ಥೆಗಳು ಕೆಲಸ ಮಾಡಿದೆ, ಆ ರೀತಿಯಾದಂತ ಶಿಕ್ಷಣ ವ್ಯವಸ್ಥೆಯನ್ನು ಕೆಲಸ ಮಾಡಿದೆ ಎಂಬುದನ್ನ ನಾವಿಲ್ಲಿ ಸೂಕ್ಷ್ಮ ಗಮನಿಸಬೇಕು. ಯಾಕೆ ಆ ಮಾತನ್ನ ಹೇಳ್ತೇವೆ ಅಂದ್ರೆ, ಈ ಪ್ರಸ್ತುತ ಇರ್ತಕ್ಕಂತ ಆ ಒಂದು ಸ್ಥಿತಿಯನ್ನ ನಾವು ಗಮನಿಸುವುದಾದ್ರೆ, ಇವತ್ತು ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಆನ್ಲೈನ್ ಶಿಕ್ಷಣ ಇವತ್ತು ಮಕ್ಕಳಿಗೆ ತಲುಪ್ತಾ ಇದೆ, ಈ ರೀತಿಯಾದಂತ ಚಿಂತನೆಯನ್ನ ನಾವು ಗಮನಿಸಬೇಕು. ಆದ್ರೆ ಅದೇ ನೀವು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದುಕೊಳ್ಳ್ರಿ, ಈ ಒಂದು ಕೋವಿಡ್ ಸಿಚುವೇಶನ್ ಅಲ್ಲಿ ಅವರಿಗೆ ಆನ್ಲೈನ್ ಪಾಠಗಳನ್ನ ಮಾಡುವ ಮೂಲಕ ಅವರನ್ನ ಶಿಕ್ಷಣದಿಂದ ಆದಷ್ಟು ಆಗದೆ ನೋಡಿಕೊಳ್ಳುತ್ತಿರುವಂತ ಇದನ್ನ ನಾವು ಇಲ್ಲಿ ಗಮನಿಸಬಹುದು. ಈ ರೀತಿಯಾದಂತ ಆ ಒಂದು ಮಹತ್ವವಾದಂತ ಜವಾಬ್ದಾರಿಯನ್ನ ಇವತ್ತು ಅವರು ವಹಿಸ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ಕೊಡ್ತಕ್ಕಂಥ ಶಿಸ್ತು, ಆ ಬದ್ಧತೆ ಅವೆಲ್ಲವೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಜನರನ್ನ ಆಕರ್ಷಣೆ ಅತ್ತ ಮಾಡ್ತಾ ಇದ್ದೇವೆ ಅಂತದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇವೆಲ್ಲ ಒಂದು ಕಡೆ ಆದ್ರೆ ಸರ್, ಇನ್ನೊಂದು ಕಡೆ ಏನಂದ್ರೆ ಇವತ್ತು ನಮ್ಮ ಒಂದು ಪ್ರಸ್ತುತ ಸ್ಥಿತಿಗತಿ ಯಾವ ರೀತಿ ಇದೆ ಅಂದ್ರೆ, ಏನು ಈ ಒಂದು ವ್ಯವಸ್ಥೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಆ ಒಂದು ಶಿಕ್ಷಣವನ್ನ ಮಕ್ಕಳ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದೇವೆ ಅಂದ್ರೆ, ಫಿನ್ಲ್ಯಾಂಡ್ ಅಂತಕ್ಕಂಥ ದೇಶದಲ್ಲಿ ಇವತ್ತು 7 ವರ್ಷದ ಆ ಮಕ್ಕಳನ್ನ ಮಾತ್ರ ಶಾಲೆಗೆ ಕಳಿಸುವಂತ ಒಂದು ಪದ್ಧತಿ ಇದೆ. ಆದ್ರೆ ಇವತ್ತು ಈ ಒಂದು ಶಿಕ್ಷಣ ಅಥವಾ ಖಾಸಗಿ ಶಿಕ್ಷಣದಿಂದಾಗಿ ಅಥವಾ ಈ ಒಂದು ವ್ಯಾಪಾರೀಕರಣದಿಂದಾಗಿ ಇವತ್ತು ಸಮಾಜದಲ್ಲಿ ಬೇರೂರಿರ್ತಕ್ಕಂಥ ಆ ಒಂದು ಭಾವನೆಯಿಂದಾಗಿ ಇವತ್ತು ಸಮಾಜದಲ್ಲಿ ನಡೆಸತಕ್ಕಂಥ ಈ ಒಂದು ಘಟನಾವಳಿಗಳಿಂದಾಗಿ ಪಾಲಕರಾಗಿರ್ಬೋದು ಅಥವಾ ಸಮಾಜ ನಮ್ಮ ಮಕ್ಕಳನ್ನ ಬೇಗನೆ ಕಲಿಸ್ಬೇಕು, ಅವರನ್ನ ಜಾಣರನ್ನಾಗಿ ಮಾಡ್ಬೇಕು, ಈ ರೀತಿಯಾದಂತ ಒಂದು ಆತುರದಲ್ಲಿ ಇವತ್ತು ಮಕ್ಕಳ ಮೇಲೆ ಕೂಡ ಒಂದು ವೈಪರೀತ್ಯವಾದಂತ ಪರಿಣಾಮವನ್ನ ಬೀರ್ತಿದೆ. ಯಾಕಂದ್ರೆ 2-3 ವರ್ಷ ಇರ್ತಕ್ಕಂಥ ಮಕ್ಕಳನ್ನ ಕೂಡ ಇವತ್ತು ನಾವು ಪ್ರೀ ನರ್ಸರಿ ಈ ರೀತಿಯಾದಂತ ಒಂದು ಶಾಲೆಗೆ ಹಾಕುವ ಪದ್ಧತಿಯನ್ನ ನಾವಿಲ್ಲಿ ಸಮಾಜದಲ್ಲಿ ಗಮನಿಸ್ತಾ ಇದ್ದೇವೆ. ಇವೆಲ್ಲವೂ ಒಂದು ಕಡೆಯಾದಂತ ಪರಿಣಾಮವನ್ನ ಬೀರ್ತಾ ಇದ್ರೆ ಇವತ್ತು ಬರ್ತಕ್ಕಂಥ ಆರ್ಥಿಕ ಮೂಲವೇ ಆ ಯಜಮಾನನಿಗೆ ಕಡಿಮೆ ಇರುವಂತ ಸ್ಥಿತಿ ಇದೆ. ಇವತ್ತು ನಮ್ಮ ಭಾರತದಲ್ಲಿ ಸಾಕಷ್ಟು ಮಧ್ಯಮ ಕುಟುಂಬಗಳು ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂದ್ರೆ 50% ಬರ್ತಕ್ಕಂಥ ಆದಾಯವನ್ನ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಅಥವಾ ಈ ಒಂದು ಖಾಸಗಿ ಶಿಕ್ಷಣದ ಮೇಲೆ ಸುರಿಯುವಂತ ಪರಿಸ್ಥಿತಿ ಇವತ್ತು ಬಂದೊದಗಿದೆ.
ಇದು ಒಂದು ರೀತಿ ಸಮಾಜದ ಸ್ವಾಸ್ಥ್ಯಕ್ಕೆ ಎಲ್ಲೋ ಒಂದು ರೀತಿಯಾದಂತ ಪೆಟ್ಟು ಕೊಡ್ತಾ ಇದೆ ಏನೋ. ಯಾವ ಒಂದು ಶಿಕ್ಷಣ ಉಚಿತವಾಗಿ ಸಿಗ್ಬೇಕಾಗಿತ್ತು, ಸಾಮಾಜಿಕವಾಗಿ ಅದು ಸಾರ್ವತ್ರಿಕರಣಗೊಳ್ಬೇಕಾಗಿತ್ತು, ಅಂತ ಶಿಕ್ಷಣ ಇವತ್ತು ಎಲ್ಲೋ ಒಂದು ಕಡೆ ಕೆಲವೇ ಜನಕ್ಕೆ ಸೀಮಿತವಾಗ್ತಾ ಇದೆ ಏನೋ ಇರ್ತಕ್ಕಂಥ ಭಾವನೆ ಮೂಡ್ತಾ ಇದೆ. ಆದ್ರೆ ಇವತ್ತು ಈ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಎಲ್ಲೋ ಒಂದು ಕಡೆ ಹಿಂದುಳಿದಿದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ನಾವು ಇಲ್ಲಿ ಪಡ್ಕೋಬಹುದು. ಯಾಕಂದ್ರೆ ಇರ್ತಕ್ಕಂಥ ವ್ಯವಸ್ಥೆಯನ್ನ ನೀವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿಯಾದಂತ ಸಮಸ್ಯೆಗಳನ್ನ ನಾವು ಇವತ್ತು ಎದುರಿಸ್ತಾ ಇದ್ದೇವೆ ಅಂದ್ರೆ ಇರ್ತಕ್ಕಂಥ ಶಿಕ್ಷಕರ ಒಂದು ಪ್ರಮಾಣ ಇವತ್ತು ಸಾಕಷ್ಟು ಕಡಿಮೆ ಇರುತ್ತೆ. ಈಗಾಗಲೇ ಹೇಳಿದ್ರು ಮಿತ್ರರು, ನೂತನ ಶಿಕ್ಷಣ ನೀತಿಯಲ್ಲಿ ಒಬ್ಬ ಶಿಕ್ಷಕನಿಗೆ 30 ವಿದ್ಯಾರ್ಥಿಗಳು ಬೇಕಂದ್ರೆ, ಆದ್ರೆ ಪ್ರಯಾಸದ ಸಂಗತಿ ಅಂದ್ರೆ ಇವತ್ತು ಒಬ್ಬ ಶಿಕ್ಷಕ 50ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡುವಂತ ಪರಿಸ್ಥಿತಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಸಾರ್ವಜನಿಕ ಈ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೀವಿ. ಓಕೆ ಗುರುಶಾಂತ್ ಅವ್ರೆ, ಓಕೆ. ಈಗ ಗುರುಶಾಂತ್ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ರು ಏನಂದ್ರ ಈ ಶಿಕ್ಷಣ ವ್ಯವಸ್ಥೆ ಕುರಿತು ವಿದ್ಯಾರ್ಥಿಗಳಲ್ಲಿ ಹಾಗೂ ಅವರ ಪಾಲಕರಲ್ಲಿ ಇರತಕ್ಕಂತ ಒಂದು ಮನಸ್ಥಿತಿ ಬದಲಾವಣೆ ಆಗಬೇಕು ಎಂಬುದು ಒಂದು ಅವರ ಅಭಿಪ್ರಾಯವಾಗಿದೆ. ಇದು ಮನಸ್ಥಿತಿ ಸಹಜವಾಗಿ ಬದಲಾವಣೆ ಆದ್ರೆ ನಾವು ನೋಡತಕ್ಕಂಥ ದೃಷ್ಟಿಕೋನ ಅಂದ್ರೆ ಶಿಕ್ಷಣ ಕ್ಷೇತ್ರವನ್ನು ನೋಡುವಂತ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಆಟೋಮೆಟಿಕ್ ಆಗಿ ನಾವು ಏನಾಗ್ತದೆ ಶಿಕ್ಷಣ ಕ್ಷೇತ್ರ ಅಮೂಲಾಗ್ರವಾದ ಒಂದು ಬದಲಾವಣೆ ಮಾಡಲು ಸಾಧ್ಯ ಎಂಬುದು ಅವರ ಒಂದು ಮಾತಿನ ಒಂದು ಶೈಲಿಯಾಗಿತ್ತು. ಅದ್ರ ಜೊತೆಗೆ ನಾವು ಈ ಒಂದು ಸರ್ವ ಶಿಕ್ಷಣ ಅಭಿಯಾನ ಅಂತೇಳಿ ನಮ್ಮ ಸರ್ಕಾರ ಜಾರಿಗೆ ತಂತು, ಕೇಂದ್ರ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನ ಅಂತೇಳಿ. ಬಟ್ ಈ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಒಂದು ಒತ್ತು ಕೊಟ್ಟರು. ಈ ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು, ಪ್ರೌಢ ಶಿಕ್ಷಣ ಆಗಿರ್ಬೋದು, ಪದವಿ ಹಂತದೊಳಗೆ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯಲಿಕ್ಕೆ ಬಹಳಷ್ಟು ಮೇಲ್ಗೈ ಸಾಧಿಸಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಉನ್ನತ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಒಂದು ಒಲವು ತೋರ್ತಾ ಇಲ್ಲ. ಉನ್ನತ ಶಿಕ್ಷಣ ಅಂದ್ರೆ ಒಂದು ನಮ್ದು ಹೈಯರ್ ಎಜುಕೇಶನ್ ಅಂದ್ರೆ ಒಂದು PhD ಆಗಿರ್ಬೋದು ಅಥವಾ ಸ್ನಾತಕೋತ್ತರ ಪದವಿ ಆಗಿರ್ಬೋದು, ಇಲ್ಲಿ ಬರ್ಲಿಕ್ಕೆ ಎಷ್ಟೋ ಜನ ಹಿಂದೇಟು ಹಾಕ್ತಾ ಇದ್ದಾರೆ. ಕೇವಲ ನಾವು ಅಂಕಿ ಸಂಖ್ಯೆ ನೋಡೋದಾದ್ರೆ 84% ಜನ ಇನ್ನೂ ಪದವಿ ಪೂರ್ವದಾಗಿದ್ದಾರೆ. ಆದ್ರೆ ಉಳಿದ 26% ಮಾತ್ರ ಜನ ಒಂದು ಹೈಯರ್ ಶಿಕ್ಷಣ ಪಡಿತಾರೆ ದಾಖಲೆಗಳು ಹೇಳ್ತವೆ. ಆದ್ರೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇದಕ್ಕೆ ಬ್ರೇಕ್ ಹಾಕಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯು ಕೂಡ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು. ಆ ಮೂಲಕ ಅವರು ದೇಶದ ಸಂಪನ್ಮೂಲ ವ್ಯಕ್ತಿಯಾಗಿ ಸಮಾಜದಲ್ಲಿ ಹೊರಹೊಮ್ಮಬೇಕು. ಇದರಿಂದ ಅವರು ರಾಷ್ಟ್ರ ನಿರ್ಮಾಣದಲ್ಲಿ ತಮ್ಮದೇ ಆದ ಒಂದು ಪಾತ್ರವನ್ನು ವಹಿಸಬೇಕೆಂಬುದು ದೃಷ್ಟಿಕೋನದಿಂದ ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿಯಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಎಷ್ಟು ಒತ್ತು ನೀಡಿದೆಯೋ ಅಷ್ಟೇ ಒತ್ತನ್ನು ಈ ನಮ್ಮ ಉನ್ನತ ಶಿಕ್ಷಣಕ್ಕೆ ಒತ್ತು ನೀಡಿದ್ದನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಗಮನಿಸಬೇಕು. ಯಾಕಂದ್ರೆ ಕೇವಲ ನಮ್ಮ ದೇಶ ಉನ್ನತ ಮಟ್ಟದಲ್ಲಿ ಅಂದ್ರ ವಿಶ್ವದಲ್ಲೇ ತನ್ನದೇ ಆದಂತ ಚಾಪನ್ನು ಮೀಡಿಸಬೇಕಾದ್ರೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ನಾವೇನು ಕಲಿತೀವಲ್ಲ ಆ ಒಂದು ಶಿಕ್ಷಣ ಒಂದು ಬಹಳ ತಳಪಾಯ ಅಂತ ಹೇಳ್ಬೇಕಾಗ್ತದೆ. ಹಾಗಾಗಿ ನಾವು ಇಂದಿನ ವ್ಯವಸ್ಥೆಯನ್ನು ನೋಡಿದಾಗ ಈ ಮೊದಲು ಕೂಡ ಇತ್ತು ಉನ್ನತ ಶಿಕ್ಷಣಕ್ಕೆ ಸಾಕಷ್ಟು ಯೋಜನೆಗಳು, ಸಾಕಷ್ಟು ಕಾರ್ಯಕ್ರಮಗಳು ಇದ್ದು ಕೂಡ. ಆದ್ರೆ ಈ ನೂತನ ರಾಷ್ಟ್ರೀಯ ಶಿಕ್ಷಣ ಏನೇ ಒಂದು ಬದಲಾವಣೆ ಅಂತಂದ್ರೆ ಅವರಲ್ಲಿ ಕೌಶಲ್ಯ ಅಂದ್ರೆ ಕೌಶಲ್ಯಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹೌದಾ ಮೃತ್ಯುಂಜಯ ಅವರೇ? ಎಸ್, ಖಂಡಿತ ಸರ್. ನೀವ್ ಹೇಳಿದ್ರಿ, ಆಗ್ಲೇ ನಾನು ಇನ್ನೊಂದು ಇದಕ್ಕೆ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೋಮೇಶ್ವರ್ ಮಾತಾಡ್ತಾ ಹೇಳಿದ್ರು ಸಾಕಷ್ಟು ಜನ ಪ್ರತಿಭಾ ಫಲನದ ಹೆಸರಲ್ಲಿ ಇವತ್ತು ಬೇರೆ ಬೇರೆ ದೇಶಗಳಿಗೆ ಹೋಗಿ ಸೆಟಲ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಒಂದು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ 2 ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಇನ್ನು ಮುಂದೆ ಏನು ಪಠ್ಯಕ್ರಮ ಇರಲಿದೆ ಆ ಪಠ್ಯಕ್ರಮದಲ್ಲಿ ಸ್ಥಳೀಯ ವಿಚಾರಗಳ ಬಗ್ಗೆ ಮತ್ತು ಪ್ರಾದೇಶಿಕ ಕಲೆಗಳ ಬಗ್ಗೆನೂ ಅಳವಡಿಸ್ತೀವಿ ಅನ್ನುವಂಥದ್ದು ನೂತನ ಶಿಕ್ಷಣ ನೀತಿಯಲ್ಲಿರುವಂತದ್ದು. ಅದಕ್ಕಾಗಿಯೇ ದೀಕ್ಷಾ ಡಿಜಿಟಲ್ ಪೋರ್ಟಲ್ ನ ಒಂದು ಸಹಾಯವನ್ನ ನಮ್ಮ ಸರ್ಕಾರ ಪಡ್ಕೊಳ್ತಾ ಇದೆ. ಮೊದಲನೇ ವಿಚಾರ. ಇನ್ನು 2ನೇ ವಿಚಾರ, ಈ ಪ್ರತಿಭಾ ಫಲಾಯನ ಯಾತಕ್ಕಾಗಿ ನಡೀತಾ ಇತ್ತು ಅಂದ್ರೆ ಅವರು ನೇರವಾಗಿ ಉದ್ಯೋಗಕ್ಕಾಗಿ ಹೋಗ್ತಾ ಇರ್ಲಿಲ್ಲ. ಕೆಲವೊಂದ್ಸಲ ಕಲೀಲಿಕ್ಕೆ ಹೋಗಿ ಅಲ್ಲೇ ಕಲ್ತು ಅಲ್ಲೇ ಉದ್ಯೋಗಗಳನ್ನ ಮಾಡ್ತಾ ಇದ್ರು. ಆ ಪ್ರತಿಭಾ ಫಲಾಯನವನ್ನ ತಪ್ಪಿಸ್ಬೇಕು ಅಂತ ಹೇಳಿ ನಾನು ಆಗ್ಲೇ ಹೇಳ್ದಂಗೆ ಜಿಲ್ಲೆಗೊಂದು ಬಹುವಿಷಯ ಕಾಲೇಜನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಬಹುವಿಷಯ ಕಾಲೇಜ್ ನಲ್ಲಿ ಇಂತಹ ಕೋರ್ಸ್ ಇಲ್ಲ ಅನ್ನುವಂತಹ ಮಾತು ಬರದೇ ಇರೋ ರೀತಿ ನ್ಯೂ ಎಜುಕೇಶನ್ ಪಾಲಿಸಿ ಅದನ್ನ ಚಾಚು ತಪ್ಪದೆ ಪಾಲಿಸ್ಲಿಕ್ಕಿದೆ. ಸೊ ಇದಿಷ್ಟು 2 ವಿಚಾರಗಳು ಸ್ಪಷ್ಟ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಈ ನ್ಯೂ ಎಜುಕೇಶನ್ ಪಾಲಿಸಿ ಅನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ನಮಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗ್ಲಿದ್ವೆ. ಸಾಕಷ್ಟು ಈಗ ಯಾವುದೇ ಒಂದನ್ನು ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರಾಗುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನಗೊಳಿಸುವಲ್ಲಿ ಕೆಲವೊಂದಿಷ್ಟು ಸವಾಲುಗಳು ಎದುರಾಗ್ತಾ ಇದ್ದಾವೆ. ಪ್ರಮುಖವಾದಂತಹ ಸವಾಲುಗಳು ಅಂತಂದ್ರೆ ನಾವು ಆಗ್ಲೇ ಹೇಳ್ದಂಗೆ 5ನೇ ತರಗತಿವರೆಗೂ ನಾವು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥದ್ದು ಒಂದಾಗಿತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನದ ತಿದ್ದುಪಡಿಯ ಒಂದು ಅವಶ್ಯಕತೆ ಇದೆ. ಸಂವಿಧಾನದ ತಿದ್ದುಪಡಿ ಆಗ್ಬೇಕು, ಮೊದಲ ವಿಚಾರ. 2ನೇದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ನಮ್ಮ ಶಿಕ್ಷಕರು ನೀವು ಆಗ್ಲೇ ಹೇಳ್ತಾ ಪ್ರಸ್ತಾಪ ಮಾಡಿದ್ರಿ, ಒಂದೇ ನೋಟ್ಸ್ ಅನ್ನ ಅವರು ಜೀವನ ಪೂರ್ತಿ ಕೆಲವೊಂದ್ಸಲ ರೆಫರ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳಿ.
ಆದ್ರೆ ಶಿಕ್ಷಕರಿಗೆ ಸುವ್ಯವಸ್ಥಿತವಾದಂತಹ ತರಬೇತಿ ಅವಶ್ಯಕತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ದಿಶೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಶಿಕ್ಷಕರಿಗೆ ಅತ್ಯಂತ ವ್ಯವಸ್ಥಿತವಾದಂತಹ ಮತ್ತು ಸೃಜನಶೀಲ ತರಬೇತಿಯ ಒಂದು ಅವಶ್ಯಕತೆ ಇದೆ. ಇದು ಎರಡನೇ ಸವಾಲು, ಅದನ್ನ ಸರ್ಕಾರ ನೀಡಬೇಕಾಗಿದೆ. ಮತ್ತೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ಕೇವಲ ಕೇಂದ್ರ ಸರ್ಕಾರವೇ ಎಲ್ಲೆಡೆ ಮೇಲ್ವಿಚಾರಣೆಯನ್ನ ಮಾಡ್ಲಿಕ್ಕೆ ಆಗುದಿಲ್ಲ, ಉನ್ನತ ಶಿಕ್ಷಣ ಮಂಡಳಿಯೇ ಮೇಲ್ವಿಚಾರಣೆಯನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸ್ಥಳೀಯ ಮಟ್ಟದಿಂದ, ಪ್ರಾಥಮಿಕ ಶಾಲಾ ಶಿಕ್ಷಣದಿಂದ, ಗ್ರಾಮ ಮಟ್ಟದಿಂದ, ತಾಲೂಕು ಮಟ್ಟದಿಂದ ವಿವಿಧ ಹಂತಗಳಲ್ಲಿ, ವಿವಿಧ ಸ್ತರಗಳಲ್ಲಿ ಮೇಲ್ವಿಚಾರಣೆಯನ್ನ ಮಾಡ್ಲಿಕ್ಕೆ ಬೇರೆ ಬೇರೆಯಾದಂತಹ ಅಧಿಕಾರಿಗಳು ಅಥವಾ ಆ ಒಂದು ವ್ಯವಸ್ಥೆಯನ್ನ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ನಾವು ಬಯಸ್ತಾ ಇದ್ದೀವಿ. ಮತ್ತೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ಜಾಗೃತಿಯ ಕೊರತೆ ಸಾಕಷ್ಟು ಕಾಣಿಸುತ್ತೆ ನಮ್ಮಲ್ಲಿ. ಯಾವುದೇ ಒಂದು ವಿಚಾರವನ್ನ ತೆಗೆದುಕೊಂಡ್ರು ಸಹ ಜಾಗೃತಿಯ ಕೊರತೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮವನ್ನಾಗ್ಲಿ, ಕಾಯ್ದೆಯನ್ನಾಗ್ಲಿ ಅಥವಾ ಸುಧಾರಣೆಯನ್ನಾಗ್ಲಿ ಜಾರಿಗೊಳಿಸುವುದರಲ್ಲಿ ನಾವು ವಿಫಲ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಜಾಗೃತಿಯ ಕೊರತೆ. ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸಾಧಕ ಬಾಧಕಗಳೇನು, ಏನಿದು ರಾಷ್ಟ್ರೀಯ ಶಿಕ್ಷಣ ನೀತಿ, ಯಾತಕ್ಕಾಗಿ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ, ಉದ್ದೇಶ ಏನು ಅನ್ನುವಂತಹ ಆ ಎಲ್ಲ ವಿಚಾರವನ್ನ ಇವತ್ತು ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಗೂ ತಲುಪಿಸುವಂತಹ ಒಂದು ವ್ಯವಸ್ಥೆಯ ಅವಶ್ಯಕತೆ ಇದೆ. ಹಾಗಾಗಿ ಬೇರೆ ಬೇರೆ ಯುವ ಪಡೆಗಳಿರ್ತವೆ, ಸಾಕಷ್ಟು ವಿಶ್ವವಿದ್ಯಾಲಯಗಳಲ್ಲಿರ್ಬೋದು, ಕಾಲೇಜುಗಳಲ್ಲಿರ್ಬೋದು, ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಪಡೆಗಳಿರ್ಬೋದು. ಅವುಗಳ ಮೂಲಕ ಇವತ್ತು ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿದೆ. ಜಾಗೃತಿ ಮೂಡಿಸುವುದರ ಮೂಲಕ ಎಲ್ಲರಿಗೂ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ, ಅದರ ಲಾಭ ಏನಿದೆ ಅನ್ನುವಂಥದ್ದನ್ನ ಎಲ್ಲರೂ ಅರ್ಥಕೊಂಡಾಗ ಮಾತ್ರ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ವ್ಯವಸ್ಥಿತವಾಗಿ ಜಾರಿ ಆಗ್ಲಿಕ್ಕೆ ಸಾಧ್ಯ. ಬಹಳ ಪ್ರಮುಖವಾಗಿ ಮತ್ತೊಂದು ಏನು ಅಂತಂದ್ರೆ, ಶಿಕ್ಷಣ ವ್ಯವಸ್ಥೆಯನ್ನ ನಾವು ಸುಧಾರಣೆ ಮಾಡುವಂತದ್ದು ಅಷ್ಟು ಸುಲಭದ ಮಾತಲ್ಲ. ಬದಲಿಗೆ ಅಲ್ಲಿನ ಶಿಕ್ಷಕರನ್ನ ನಾವು ವ್ಯವಸ್ಥಿತವಾಗಿ ತರಬೇತುಗೊಳಿಸಿದ್ವಿ ಅಂತಂದ್ರ ಆ ಶಿಕ್ಷಕರೇ ಶಿಕ್ಷಣ ವ್ಯವಸ್ಥೆಯನ್ನ ಬದಲಿಸುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಈ ವ್ಯಾಪಾರೀಕರಣ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನಾವು ಕೊನೆಯ ನಿರ್ಧಾರ ಏನ್ ಕೈಗೊಳ್ಳಬಹುದು ಅಂತಂದ್ರೆ, ಈ ಸರ್ಕಾರದಲ್ಲಿರುವಂತಹ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಮೂಲಭೂತ ಅವಶ್ಯಕತೆಗಳು ಅಭಿವೃದ್ಧಿ ಆಗ್ಬೇಕು. ರಾಷ್ಟ್ರೀಯ ಶಿಕ್ಷಣ ನೀತಿ ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ, ಕಾನೂನಾತ್ಮಕವಾಗಿ, ವೈಜ್ಞಾನಿಕವಾಗಿ ಅದು ಜಾರಿಯಾದಾಗ ಮಾತ್ರ ಈ ಏನು ಶಿಕ್ಷಣದ ವ್ಯಾಪಾರೀಕರಣ ಇದೆ ಅದನ್ನು ಕೂಡ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್. ಓಕೆ, ಮೃತ್ಯುಂಜಯ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ರು. ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಯಶಸ್ವಿ ಆಗಬೇಕಾದ್ರೆ ಒಂದು ಸ್ಥಳೀಯ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ ಜಾಗೃತಿ ಮೂಡಬೇಕು. ಒಂದು ವಿದ್ಯಾರ್ಥಿ ಸಮೂಹಗಳಲ್ಲಿ ಆಗಿರ್ಬೋದು, ಪಾಲಕರಲ್ಲಿ ಆಗಿರ್ಬೋದು, ಜನಸಾಮಾನ್ಯರಲ್ಲಿ ಒಂದು ಅರಿವು ಅಥವಾ ಜಾಗೃತಿ ಮೂಡಿದರೆ ಈ ಒಂದು ಯೋಜನೆ ಯಶಸ್ವಿ ಆಗ್ತದೆ ಅಂತ. ಹೌದು, ಅದೇ ರೀತಿಯಾಗಿ ಈ ಒಂದು ಶಿಕ್ಷಣ ನೀತಿಯ ಒಂದು ವೈಶಿಷ್ಟ್ಯ ಏನಂತಂದ್ರ, ನೀವು ಮುಂಚೆ ಹೇಳಿದ ಹಾಗೆ ಒಂದು ಪ್ರಾಥಮಿಕ ಶಾಲಾ ಹಂತದ ವಿದ್ಯಾರ್ಥಿಗಳಲ್ಲಿ ಒಂದು ಪುಸ್ತಕ ಭಾರ ಕಡಿಮೆ ಮಾಡಲಾಗಿದೆ ಇಲ್ಲಿ. ಹೌದಾ? ಪುಸ್ತಕ ಭಾರ ಕಡಿಮೆ ಮಾಡಿ ಅವರಿಗೆ ಒಂದು ಆಟಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ. ಅಂದ್ರೆ ದೈಹಿಕ ಶ್ರಮಕ್ಕೆ ಒಂದು ಹೆಚ್ಚಿನ ಮಹತ್ವ ನೀಡಿದೆ. ಅದ್ರ ಜೊತೆಗೆ ತಾವು ಹೇಳಿದಾಗೆ ಕೌಶಲ್ಯಕ್ಕೆ, ದೈಹಿಕ ಚಟುವಟಿಕೆ ಮತ್ತು ಕೌಶಲ್ಯಕ್ಕೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒಂದು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ. ಕೇವಲ ನಾವು ಮೊದಲು ನೋಡ್ತಿದ್ವಿ, ಈಗೂ ಕೂಡ ಗ್ರಾಮೀಣ ಪ್ರದೇಶ ನೋಡ್ಬೇಕು ನಾವು, ಹೈಸ್ಕೂಲ್ಗೂ ಪ್ರೈಮರಿ ಶಾಲೆಗೆ ಹುಡುಗರು ಹೊಂಟ್ರಂದ್ರ ಹಿಂದ್ಗಡೆ ಪೂರ್ತಿ ಅದೇನು ಬ್ಯಾಗ್ಗಳೇ, ಪುಸ್ತಕಗಳ ಒಂದು ಹೊರೆ, ಆ ಒಂದು ಹೊರೆಯ ಮೇಲೆ ವಿದ್ಯಾರ್ಥಿ ಕಲಿತಾ ಇದ್ರು. ಎಲ್ಲಿ ನಾವು 4 ಗೋಡೆಗೆ ಸೀಮಿತ ಆಗಿ, ಪುಸ್ತಕಗಳಿಗೆ ಸೀಮಿತ ಆಗಿ ಮಾತ್ರ ಶಿಕ್ಷಣ ನೀಡ್ತಾ ಇದ್ರೆ, ಬಟ್ ಇದಕ್ಕೆ ಬ್ರೇಕ್ ಆಗಿದೆ ನಮ್ಮ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ. ಏನ್ ಮಾಡ್ರಿ, ಪುಸ್ತಕ ಭಾರ ಕಡಿಮೆ ಮಾಡಿ ವಿದ್ಯಾರ್ಥಿಗಳಲ್ಲಿ ಸರ್ವತೋಮುಖ ವ್ಯಕ್ತಿತ್ವವನ್ನು ಬೆಳೆಸಿ ಆ ಮೂಲಕ ಅವರಲ್ಲಿ ಒಂದು ಕೌಶಲ್ಯ ಭರಿತ ಒಂದು ಶಿಕ್ಷಣ ನೀಡಿ ಅಂತೇಳಿ ಒಂದು ನೀತಿಯನ್ನ ತಂದಿದೆ ಅಂತ ಹೇಳಿ ಇಲ್ಲಿ ಶ್ಲಾಘಿಸಬಹುದಾಗಿದೆ. ಸೋಮೇಶ್ವರ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಪೂರಕ ವಿಷಯಗಳನ್ನ ಹೇಳ್ತೀರಿ? ನಿಜ ಸರ್, ಯಾಕಂದ್ರೆ ನಾವು ಈ ಎಷ್ಟೊಂದು ಒತ್ತಡದಲ್ಲಿ ವಿದ್ಯಾರ್ಥಿಗಳ ಸಮೂಹ ಇದ್ದಾರೆ ಅಂತಂದ್ರ, ನಮ್ಮ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಪ್ರತಿ ಶನಿವಾರಕ್ಕೊಮ್ಮೆ ಬ್ಯಾಗ್ ರಹಿತ ದಿನ ಅಂತ ಘೋಷಣೆ ಮಾಡಿತ್ತು. ಹೌದಾ? ಪ್ರತಿ ಶನಿವಾರಕ್ಕೊಮ್ಮೆ ಬ್ಯಾಗ್ ರಹಿತ ದಿನಾಚರಣೆ ಅಂದ್ರೆ ಅವತ್ತೊಂದು ಜನ ವಿದ್ಯಾರ್ಥಿಗಳು ಏನಿಲ್ಲ, ಪುಸ್ತಕಗಳ ಮನೆಯಲ್ಲಿ ಇಟ್ಟುಕೊಂಡು ತಮಗೆ ಬಂದಂತ ಕೌಶಲ್ಯಗಳನ್ನು ಪ್ರದರ್ಶನ ಮಾಡುವುದೇ ಆ ಒಂದು ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಹೌದಾ? ಹೌದು ಸರ್, ನಿಜ. ಇದಕ್ಕೆ ತಕ್ಕಂತೆ ಒಂದು ಸಮೀಕ್ಷೆಯನ್ನು ಕೂಡ ಮಾಡಲಾಯಿತು. ಏನಂದ್ರೆ ಈ 5ನೇ ತರಗತಿಯ ಒಳಗಡೆ ಇರುವಂತಹ ಮಕ್ಕಳಲ್ಲಿ 66% ಮಕ್ಕಳು ಇದರಿಂದ ಮಾನಸಿಕ ತೊಂದರೆಯನ್ನ ಅನುಭವಿಸ್ತಾ ಇದ್ರು ಅನ್ನುವಂತಹ ಸಮೀಕ್ಷೆಗಳು ಬಂದಾಗ ಬಹುಶಃ ಅದೇ ಕಾರಣವಾಗಿ ನಮ್ಮ ಸರ್ಕಾರ ಈ ಒಂದು ನಿಯಮವನ್ನ ಕೈಗೊಂಡಿರಬೇಕು ಸರ್. 34 ವರ್ಷಗಳ ನಂತರ ಬಂದಂತ ಈ ಹೊಸ ಶಿಕ್ಷಣ ನೀತಿ ತಾರ್ಕಿಕವಾಗಿ ಮಕ್ಕಳನ್ನ ಚಿಂತನೆ ಮಾಡಲಿಕ್ಕೆ ಹಚ್ಚುತ್ತೆ. ಅಷ್ಟೇ ಅಲ್ಲ, ವೈಜ್ಞಾನಿಕ ಮನೋಭಾವವನ್ನು ಅವರಲ್ಲಿ ಹುಟ್ಟಿ ಹಾಕಲಿಕ್ಕೂ ಮತ್ತು ಗಣಿತ ತಜ್ಞತೆಯನ್ನು ಅವರಲ್ಲಿ ಬೆಳೆಸಲಿಕ್ಕೂ ಕೂಡ ಇದು ಮೂಲವಾಗಿ ಅಡಿಪಾಯವನ್ನು ಹಾಕ್ಲಿಕ್ಕೆ ಕಾರಣ ಆಗುತ್ತೆ ಅಂತ ಅನ್ಬೋದು ಸರ್. ಈ ಒಂದು ಶಿಕ್ಷಣ ನೀತಿಯಲ್ಲಿ ವಿಶೇಷವಾಗಿ ಮಕ್ಕಳನ್ನ ಕರೆದುಕೊಂಡವರಿಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಲಾಗಿದೆ. ಪ್ರವಾಸವನ್ನ ಮಾಡಿಸುವುದರ ಮೂಲಕ ಅವರಿಗೆ ವಿಷಯಗಳನ್ನ ಮನವರಿಕೆ ಮಾಡಿಕೊಡೋದಾಗಿರ್ಬೋದು, ಅವರಿಗೆ ಶಿಕ್ಷಣವನ್ನು ನೀಡೋದಾಗಿರ್ಬೋದು, ಇಂತಹ ಕೆಲಸವನ್ನ ಮಾಡ್ತಾ ಬರ್ತಾರೆ. ಜೊತೆಗೆ ಅವರಿಗೆ ಸಮಗ್ರ ಕಲಿಕೆಯ ಜೊತೆಗೇನೆ ಆಂತರಿಕವಾಗಿ ಶಿಸ್ತನ್ನ ಬೆಳೆಸಲಿಕ್ಕೂ ಕೂಡ ಪ್ರಮುಖ ಒಂದು ಕ್ರಮಗಳನ್ನ ಇದರಲ್ಲಿ ಕೈಗೊಳ್ಳಲಾಗಿದೆ ಸರ್.
ವಿಶೇಷವಾಗಿ ಹೇಳೋದಾದ್ರೆ ಈ ಅಂಕಪಟ್ಟಿಯ ಮನೋಭಾವ ಏನಿತ್ತು ನಮ್ಮ ಸಮಾಜದಲ್ಲಿ, ಈ ಅಂಕಪಟ್ಟಿಯ ಮನೋಭಾವದಿಂದ ಹೊರಗಡೆ ಬಂದು ವಿದ್ಯಾರ್ಥಿಯಲ್ಲಿರುವ ಕೌಶಲ್ಯಕ್ಕೂ ಕೂಡ ಅಂಕಗಳನ್ನ ಅಂದರೆ ಕ್ರೆಡಿಟ್ ಅನ್ನ ನೀಡುವಂತಹ ಒಂದು ಹೊಸ ವ್ಯವಸ್ಥೆಯನ್ನ ತರಲಾಗಿದೆ. ಇದು ನೋಡೋದಾದ್ರೆ ಅಂತಿಮವಾಗಿ ಈ ಒಂದು ಶಿಕ್ಷಣ ನೀತಿಯಿಂದ ನಾವು ಬಯಸಬಹುದೇನೆಂದ್ರೆ ಹಲವಾರು ವಿಶ್ವದ ನೀವು ಸಮಸ್ಯೆಗಳನ್ನ ಗಮನಿಸಿ ಸರ್, ಭಯೋತ್ಪಾದನೆ ಆಗಿರಬಹುದು ಅಥವಾ ಪರಿಸರ ಅಸಮತೋಲನ ಆಗಿರಬಹುದು, ಇತ್ಯಾದಿ ಸಮಸ್ಯೆಗಳನ್ನ ನಾವು ಗಮನಿಸಿಕೊಂಡು ಬಂದಾಗ ಅತಿ ಹೆಚ್ಚು ಶಿಕ್ಷಣವನ್ನ ಪಡೆದ ಒಂದು ವರ್ಗದಿಂದಲೇ ಈ ಒಂದು ಸಮಸ್ಯೆಗಳು ಸೃಷ್ಟಿಯಾದದ್ದು. ಮತ್ತು ಅದನ್ನ ನಿವಾರಣೆ ಮಾಡಲಿಕ್ಕೂ ಕೂಡ ಶಿಕ್ಷಣ ಪಡೆದಂತಹ ಮತ್ತೊಂದು ವರ್ಗ ಶ್ರಮವನ್ನ ಹಾಕ್ತಾ ಇದೆ. ಹಾಗಾಗಿ ಯಾವ ರೀತಿಯಲ್ಲಿ ನಾವು ಶಿಕ್ಷಣವನ್ನು ನೀಡಬೇಕು ಎನ್ನುವಂತಹ ಪ್ರಶ್ನೆ ಮೂಡುತ್ತೆ. ಶಿಕ್ಷಣ ಎಂದರೇನು ಅನ್ನುವಂತಹ ಪ್ರಶ್ನೆ ಬಂದಾಗ ಸ್ವಾಮಿ ವಿವೇಕಾನಂದರು ಬಹಳ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ. ಶಿಕ್ಷಣ ಎಂದರೆ ಹಲವಾರು ಪುಸ್ತಕಗಳನ್ನ ಓದುವುದು ಶಿಕ್ಷಣವೇ? ವಿಶ್ವದ 64 ವಿದ್ಯೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯುವುದು ಶಿಕ್ಷಣವೇ? ಅಲ್ಲ. ಶಿಕ್ಷಣ ಎಂದರೆ ಯಾವ ಒಂದು ವಿದ್ಯೆಯಿಂದ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನ ತಾನು ನಿಗ್ರಹ ಮಾಡಿಕೊಳ್ಳಲಿಕ್ಕೆ ಕಲಿಯುತ್ತಾನೋ ಅದಕ್ಕೆ ಶಿಕ್ಷಣ ಅಂತ ಕರೆದು. ಇಂತಹ ಶಿಕ್ಷಣ ಈ ನೂತನ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯಿಂದ ನಮಗೆ ಸಿಗುವಂತಾಗಲಿ. ಇದರ ಮುಂದೆ ಇರುವಂತಹ ಮಗದೊಂದು ಸವಾಲು ಏನೆಂದ್ರೆ, ಈಗ ಒಬ್ಬ ವ್ಯಕ್ತಿ ಬಹುಭಾಷಾ ಸಂಸ್ಥೆಯನ್ನ ರಾಜ್ಯಕ್ಕೊಂದಕ್ಕೆ ಜಿಲ್ಲಾವಾರು ಬಹುಭಾಷಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಆ ಬಹುಭಾಷಾ ಸಂಸ್ಥೆಯಲ್ಲಿ ಓದಿ ತಾನು ತನ್ನ ಮಾತೃಭಾಷೆಯಲ್ಲಿಯೇ ಸಂಶೋಧನೆಯನ್ನು ಮುಗಿಸಿಕೊಂಡು ಹೊರಬಂದಂತಹ ವಿದ್ಯಾರ್ಥಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವನಿಗೆ ಒಂದು ಕೆಲಸವನ್ನ ಉದ್ಯೋಗವನ್ನ ನೀಡುವಂತದ್ದಾಗಿರಬಹುದು, ಅಥವಾ ಅವನಿಗೆ ಅವನ ಒಂದು ಜ್ಞಾನಕ್ಕೆ ಮಾನದಂಡನೆಯನ್ನು ನೀಡುವಂತಹ ಒಂದು ವ್ಯವಸ್ಥೆ ಬರಬಹುದಾ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕೆಂದ್ರೆ ಆತ ಸಂಶೋಧನೆ ಮಾಡಿದ್ದು ತನ್ನ ಭಾಷೆಯಲ್ಲಿ, ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಪುನಃ ಆತನಿಗೆ ಇಂಗ್ಲಿಷ್ ಭಾಷೆಯ ವ್ಯವಸ್ಥೆ, ಇಂಗ್ಲಿಷ್ ಭಾಷೆಯ ಒಂದು ಜ್ಞಾನ ಬೇಕೇ ಬೇಕು. ಹೀಗಾಗಿ ಇದನ್ನ ಸರ್ಕಾರ ಹೇಗೆ ನಿಭಾಯಿಸಲಿದೆ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇನ್ನು ಮಾತೃಭಾಷೆಯಲ್ಲಿ ಕಲಿತು ಬಂದಂತಹ ವ್ಯಕ್ತಿಗಳಿಗೆ ಆಯಾ ರಾಜ್ಯಕ್ಕೆ ಅನುಗುಣವಾಗಿ ಇಂತಿಷ್ಟಾದರೂ ಮೀಸಲಾತಿಯನ್ನು, ಅಂದ್ರೆ ಮಾತೃಭಾಷೆಯಲ್ಲಿ ಕಲಿತಂತಹ ವ್ಯಕ್ತಿಗಳಿಗೆ 50% ಮೀಸಲಾತಿಯನ್ನ ಉದ್ಯೋಗಗಳಲ್ಲಿ ನೀಡುವಂತಹ ಕ್ರಮವನ್ನ ತರಲಿ ಅಂದಾಗ ಜನ ಏನ್ ಮಾಡ್ತಾರೆ, ಆಯಾ ಮಾತೃಭಾಷೆಯಲ್ಲಿ ಅಂದ್ರೆ ಅವರವರ ಸ್ಥಳೀಯ ಭಾಷೆಗಳಲ್ಲಿ ಕಲಿಯಲಿಕ್ಕೆ ಸ್ವತಃ ತಾವೇ ಪ್ರೋತ್ಸಾಹಿತರಾಗಿ ಮುಂದೆ ಬರ್ತಾರೆ ಸರ್. ಈ ಒಂದು ವ್ಯವಸ್ಥೆಯನ್ನ ಅವರು ಅಳವಡಿಸಿಕೊಂಡಾಗ ಮಾತ್ರ ಈ ಒಂದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಆನುಬಲ ಬಂದಂತಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ಅದು ಒಪ್ಪುವಂತ ಮಾತೆ. ಯಾಕಂದ್ರೆ ನಾವು ಹುಟ್ಟುತ್ತಾ ಒಂದು ಮಾತೃಭಾಷೆಯಲ್ಲಿ ನಾವು ಹುಟ್ಟಿದ ತಕ್ಷಣ ನಾವು ಕಲಿಯೋದು ಪ್ರಥಮ ಭಾಷೆ ಮಾತೃಭಾಷೆ, ಅದು ತಾಯಿ ಭಾಷೆ ಇರ್ತದೆ. ಹೀಗಾಗಿ ಆ ಒಂದು ಹಂತದಲ್ಲಿ ನಾವು ಅದೇ ಶಿಕ್ಷಣವನ್ನು ಕೊಡ್ತಾ ಇದ್ರೆ ನಿಜವಾಗ್ಲೂ ಆ ವಿದ್ಯಾರ್ಥಿ ಆ ಒಂದು ಕ್ಷೇತ್ರದಲ್ಲಿ ಮುನ್ನುಗ್ಗಿ ಸಾಧನೆ ಮಾಡ್ಲಿಕ್ಕೆ ಸಹಕಾರಿ ಆಗುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ. ಜೊತೆಗೆ ಇನ್ನೊಂದು ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ವಿಚಾರ ಅಂತಂದ್ರೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಯಶಸ್ಸಾಗಬೇಕಾದ್ರೆ ಅತಿ ಪ್ರಮುಖವಾದ ಘಟ್ಟ ಒಂದು ಅಧಿಕಾರ ವಲಯದಲ್ಲಿ ಕೂಡ ಇದೆ. ಈ ಅಧಿಕಾರ ವರ್ಗ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಈ ಶಿಕ್ಷಣಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನು ಸಲ್ಲಿಸಿದ್ರೆ ಮಾತ್ರ ಈ ಒಂದು ಯೋಜನೆ ಯಶಸ್ವಿ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಕೇವಲ ಅಧಿಕಾರಿಗಳು AC ರೂಮ್ ಅಲ್ಲಿ ಕುಳಿತು ಅಥವಾ ಒಂದು ಯಾವುದೋ ಒಂದು ಆಡಳಿತ ಕಚೇರಿಯಲ್ಲಿ ಕುಳಿತು ಕಾಯ್ದೆ ಅಥವಾ ನಿಯಮಾವಳಿಯನ್ನು ರೂಪಿಸಿ ಸಾಲದು. ಸ್ವತಃ ಒಂದು ಅನುಭವ, ಪ್ರಾಯೋಗಿಕವಾದ ಜ್ಞಾನವನ್ನು ಅವರು ಪಡೆದುಕೊಂಡು ಸ್ವತಃ ಶಾಲೆಗಳಿಗೆ ಅಥವಾ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಅವರು ವಿದ್ಯಾರ್ಥಿಗಳೊಂದಿಗೆ ಹಾಗೂ ಶಿಕ್ಷಕರೊಂದಿಗೆ ಮತ್ತು ವಿದ್ಯಾರ್ಥಿಗಳ ಪಾಲಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾಗ ನಿಜವಾಗ್ಲೂ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಇನ್ನೂ ಹೆಚ್ಚಿನ ಯಶಸ್ಸು ಒಂದು ಸಾಧಿಸದಂತೆ ನಾವು ಹೇಳ್ಬಹುದಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗುರುಶಾಂತ್ ಅವ್ರು ಏನ್ ಹೇಳ್ತೀರಿ? ಹೌದು ಸರ್, ಇವತ್ತು ನಿಜವಾಗ್ಲೂ ನಾವು ಹೇಳೋದಾದ್ರೆ ಇವತ್ತು ಸಮಾಜ ನಿಂತ ನೀರಾಗಬಾರ್ದು. ಜ್ಞಾನದ ವಿಷಯದಲ್ಲಿ ಇವತ್ತು ಸಮಾಜ ನಿಂತ ನೀರಾಗಬಾರ್ದು, ಅದು ಸದಾ ಹರಿಯುವಂತ ಕೆಲಸ ಆಗುತ್ತೆ. ಈ ಜ್ಞಾನದಲ್ಲಿ ಯಾವಾಗ ಈ ಜ್ಞಾನಧಾರೆ ಹರಿಸಿ ಸಮಾಜದಲ್ಲಿ, ಆವಾಗ ಒಂದು ನಾವು ಸಮಾಜದಲ್ಲಿ ಅಮೂಲಾಗ್ರವಾದಂತ ಬದಲಾವಣೆಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಮಾನವನಾದವನು ಕೂಡ ಆ ಹೊಸತನಕ್ಕೆ ಒತ್ತಿಕೊಳ್ಳುವಂತ ಒಂದು ಜವಾಬ್ದಾರಿಯನ್ನ ತೋರ್ಬೇಕು. ನಾವು ಯಾವಾಗಲೂ ಆ ಒಂದು ಹೊಸತನವನ್ನ ನಾವು ಸ್ವೀಕರಿಸುವ ಮನೋಭಾವ ನಮ್ಮಲ್ಲಿರ್ತದೆ, ಅಥವಾ ಹೊಸತನ್ನ ಕಲಿಯುವಂತ ಮನೋಭಾವ ನಮ್ಮಲ್ಲಿರ್ತದೆ. ಆಟೋಮೆಟಿಕ್ ಆಗಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ. ಮತ್ತು ಆ ಎಲ್ಲ ವ್ಯಕ್ತಿಗಳಿಂದ ಅಥವಾ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಈ ರೀತಿಯಾದಂತ ಹೊಸ ಒಂದು ಮನೋಭಾವನಕ್ಕೆ ಒಗ್ಗಿಕೊಳ್ಳುವುದರಿಂದ ಸಮಾಜ ಹೊಸ ದಿಕ್ಕಿನತ್ತ ಮುನ್ನಡೆಯುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ, ಅದಕ್ಕೆ ಇವತ್ತು ಪೂರಕವಾದಂತ ವಾತಾವರಣವನ್ನ ಈ ಸಮಾಜದ ನೀವೆಲ್ಲರೂ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಮತ್ತು ಅದನ್ನ ಮುಂದುವರಿಸುವಂತ ಪ್ರಯತ್ನ ಸರ್ಕಾರದ ಮೇಲೆ ಇದ್ರೂ ಕೂಡ ನಾವು ಅದನ್ನ ಸಹಭಾಗಿತ್ವವನ್ನ ನೀಡಬೇಕಾದಂತ ಅವಶ್ಯಕತೆ ಇವತ್ತು ಸಮಾಜದಲ್ಲಿ ಇದೆ ಎಂಬುದನ್ನ ನಾವು ಕಂಡುಕೊಳ್ಬೇಕು.
ಅದೇ ರೀತಿ ಮುಖ್ಯವಾಗಿ ಈ ಶಿಕ್ಷಣ ಸಂಸ್ಥೆ ಬಂದ್ರೆ ಅಥವಾ ಈ ಒಂದು ಖಾಸಗೀಕರಣ ಏನು ಇದೆಯಲ್ಲ, ಶಿಕ್ಷಣ ವ್ಯಾಪಾರೀಕರಣವಾಗಿದೆಯಲ್ಲ, ಈ ವಿಚಾರಕ್ಕೆ ಬಂದದಾದ್ರೆ ಇವತ್ತು ಸರ್ಕಾರ ಆ ಒಂದು ಸಾರ್ವಜನಿಕ ವಲಯಕ್ಕೆ ಇವತ್ತು ಏನು ಅಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊರತೆ ಆಗಿರ್ಬೋದು ಅಥವಾ ಅವ್ರಿಗೆ ಆರ್ಥಿಕವಾಗಿ ಇರ್ತಕ್ಕಂಥ ಒಂದು ನಷ್ಟ ಇರ್ಬೋದು, ಆ ರೀತಿಯಾದಂತ ಏನು ಕಲ್ಪನೆ ಇದೆ ಅವು ಎಲ್ಲವುಗಳನ್ನ ಪೂರೈಸುವಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೆಲಸ ಮಾಡುತ್ತಾ ಇದೆ. ಅಲ್ಲಿ ಶಿಕ್ಷಕರ ಒಂದು ಬಡ್ತಿ, ಈಗ ಶಿಕ್ಷಕರ ಒಂದು ನೇಮಕಾತಿ ಆಗಿರ್ಬೋದು, ಇನ್ನಿತರ ಮೂಲಭೂತ ಸೌಕರ್ಯಗಳಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡುವುದಾಗಿರ್ಬೋದು, ಇವೆಲ್ಲವುಗಳನ್ನ ಸರ್ಕಾರ ಇವತ್ತು ಆ ರೀತಿ ಆ ಒಂದು ಸಾರ್ವಜನಿಕ ಶಿಕ್ಷಣ ವಲಯಗಳಿಗೆ ನೀಡಬೇಕಾದಂತ ಹೂಡಿಕೆ ಮಾಡಬೇಕಾದಂತ ಶಿಕ್ಷಣದ ಮೇಲೆ ಅನಿವಾರ್ಯತೆ ಇದೆ, ಮಾಡ್ಬೇಕಂತಂದು ಮಾಡಿ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಎಂಬುದನ್ನು ನಾವು ಹೇಳ್ಬೋದು. ಸರಿ, ಓಕೆ. ಮೃತ್ಯುಂಜಯ ಅವರೇ, ಕೊನೆಯದಾಗಿ ನಿಮ್ಮ ಒಂದು ಅಭಿಪ್ರಾಯ ಈ ರಾಷ್ಟ್ರೀಯ ಶಿಕ್ಷಣ ನೀತಿಗೆ. ಎಸ್, ಖಂಡಿತ ಸರ್. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದ್ದು ನಾನು ಬಯಸ್ತಾ ಇರೋದು ಏನು ಅಂದ್ರೆ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ವಿದ್ಯಾರ್ಥಿಯನ್ನ ಸಾಮಾಜಿಕ ಹೊಣೆಗಾರನನ್ನಾಗಿ ಮಾಡಬೇಕು, ಸ್ವಾವಲಂಬಿಯನ್ನಾಗಿ ಮಾಡಬೇಕು. ಸ್ವಾವಲಂಬಿ ಆದ ನಂತರ ಆತ ಒಬ್ಬ ಮೌಲ್ಯಾಧಾರಿತ ವ್ಯಕ್ತಿಯನ್ನಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪಿಸಬೇಕು ಅನ್ನುವಂತಹ ಒಂದು ಆಶಾಭಾವನೆಯಿಂದ ಬಹುಜನರ ಒಂದು ಕನಸಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಎಷ್ಟರ ಮಟ್ಟಿಗೆ ಅದು ಎಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗಲಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಈಗಾಗಲೇ ದಾರಿ ಕಾಯ್ತಾ ಇದ್ದಾರೆ. ಹಾಗಿರುವಾಗ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದಾದ್ರೂ ಈಗಿರುವಂತಹ ನಿರುದ್ಯೋಗದ ಪ್ರಮಾಣ ಕಡಿಮೆಯಾಗಿ ಕರಕುಶಲ ಕಲೆಗಳಿಗೆ ಬೆಲೆ ಬರಬೇಕು. ಸ್ಥಳೀಯ ಮಟ್ಟದಲ್ಲಿರುವಂತಹ ಉದ್ಯೋಗಗಳನ್ನೇ ಮಾಡಿಕೊಂಡು ಇವತ್ತು ಯುವ ಜನರು ಬೆಂಗಳೂರಿನಂತಹ ಸಿಟಿಗಳಿಗೆ ಗುಡೆ ಹೋಗುವುದನ್ನ ನಿಲ್ಲಿಸಬೇಕು ಅನ್ನುವಂತಹ ಈ ಪರಿಕಲ್ಪನೆಗಳನ್ನ ಇಟ್ಕೊಂಡು ಆ ದಿಸೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಪೂರಕವಾಗಲಿದೆ ಅನ್ನುವಂತಹ ಒಂದು ಆಶಾಭಾವನೆ ನನ್ನೊಳಗಿದೆ. ಸೊ ಹೀಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಈ ಏನು ಶಿಕ್ಷಣದಲ್ಲಿನ ವ್ಯಾಪಾರೀಕರಣ ಒಂದಕ್ಕೊಂದು ಪೂರಕವಾಗಿರುವಂತಹ ವಿಚಾರಗಳು. ರಾಷ್ಟ್ರೀಯ ಶಿಕ್ಷಣ ನೀತಿ ಯಶಸ್ವಿಯಾಗಿ ಜಾರಿಯಾದಾಗ ಬಹುಶಃ ಈ ಶಿಕ್ಷಣದ ವ್ಯಾಪಾರೀಕರಣ ಅನ್ನುವಂಥದ್ದು ಹತೋಟಿಗೆ ಬರ್ಬೋದು ಅನ್ನುವಂಥದ್ದು ಅಭಿಪ್ರಾಯ. ಅದೇನೇ ಆಗಿದ್ರು ಶಿಕ್ಷಣ ಜೀವನಕ್ಕೆ ಅತ್ಯಂತ ಅವಶ್ಯಕತೆಯಾಗಿರುವಂತಹ ಒಂದು ಸಾಧನ. ಹಾಗಾಗಿ ಶಿಕ್ಷಿತನಿಲ್ಲದ ಒಬ್ಬ ವ್ಯಕ್ತಿಯನ್ನ ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಕೇವಲ ವಿಶ್ವವಿದ್ಯಾಲಯದಿಂದ ಅಥವಾ ಶಾಲೆಯಿಂದ ಪಡೆಯುವಂತದ್ದು ಮಾತ್ರ ಶಿಕ್ಷಣ ಅಲ್ಲ, ಜೀವನ ಅನುಭವವನ್ನು ಕೂಡ ಒಂದು ದೊಡ್ಡ ಶಾಲೆಯಂತೆ ಕಲಿಸುವಂತಹ ಒಂದು ಶಿಕ್ಷಣ ಅದು ಬಹಳ ಪ್ರಮುಖವಾಗಿರುವಂತದ್ದು ಜೀವನದಲ್ಲಿ. ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಯಶಸ್ವಿಯಾಗಿ ಜಾರಿಯಾಗ್ಲಿ, ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಅದರ ಅಳವಡಿಕೆ ಎಲ್ಲೆಡೆ ಆಗ್ಲಿ, ಅಷ್ಟೇ ಎಫೆಕ್ಟಿವ್ ಆಗಿ ಅದರ ಒಂದು ಪರಿಣಾಮಕಾರಿಯಾದಂತಹ ಅನುಷ್ಠಾನ ಕೂಡ ಆಗ್ಲಿ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ಜೀವನದಲ್ಲಿ ಕಲಿಯುವ ನಮ್ಮ ಅನುಭವಗಳೇ ನಿಜವಾದ ಶಿಕ್ಷಣ ಎಂಬುದು ಮೃತ್ಯುಂಜಯ ಅವರ ಅಭಿಪ್ರಾಯವಾಗಿದೆ. ಕೊನೆಯದಾಗಿ ಸೋಮೇಶ್ವರ್, ನಿಮ್ಮ ಅಭಿಪ್ರಾಯ. ನಮ್ಮಲ್ಲಿ ಒಂದು ಮಾತಿದೆ, ಏನಂದ್ರೆ ಯಾವ ವಿದ್ಯಾಸ ವಿಮುಕ್ತ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯೆ ಎನ್ನುವುದು ಒಬ್ಬ ವ್ಯಕ್ತಿಯನ್ನ ವಿಮುಕ್ತಿಯೆಡೆಗೆ, ಸ್ವಾತಂತ್ರ್ಯದೆಡೆಗೆ ಕರ್ಕೊಂಡು ಹೋಗ್ಬೇಕು. ಆದರೆ ಇಂದಿನ ವಿದ್ಯೆ ಮತ್ತು ಶಿಕ್ಷಣ ಏನಾಗಿದೆ, ಆತನನ್ನ ಕೇವಲ ಕುದುರೆ ಗಾಡಿ ರೀತಿಯಲ್ಲಿ ಒಂದೇ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಲಿಕ್ಕೆ ಹಚ್ಚಿದೆ. ಈ ಒಂದು ಶಿಕ್ಷಣ ನೀತಿಯಿಂದಾದರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಸ್ವತಂತ್ರರಾಗಿ ಆಲೋಚನೆಯನ್ನ ಮಾಡುವಂತಹ ಪ್ರಕ್ರಿಯೆ ಅವರಲ್ಲಿ ಮೂಡಿ ಬರಲಿ ಅನ್ನೋದನ್ನ ನಾನು ಆಶಿಸ್ತೇನೆ ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಶಿಕ್ಷಣ ನೀತಿಯ ಸಾಧಕ ಬಾಧಕತೆಗಳನ್ನ ನಾವು ನಿಜವಾಗಿಯೂ ಅರಿಯಬೇಕೆಂದ್ರೆ ಕನಿಷ್ಠ 2 ದಶಕಗಳ ಕಾಲ ಕಾಯಲೇಬೇಕಾಗುತ್ತೆ ಸರ್. ಯಾಕೆಂದ್ರೆ ಒಂದು ಪೀಳಿಗೆ ಆ ಶಿಕ್ಷಣ ನೀತಿಯ ಮೂಲಕ ಹೊರಗಡೆ ಬರಲಿಕ್ಕೆ ಕನಿಷ್ಠ 2 ದಶಕಗಳು ಬೇಕಾಗಬಹುದು. ಹೀಗಾಗಿ 2040 ಹೊತ್ತಿಗೆ ಇನ್ ಕೇಸ್ ಪ್ರಧಾನಿಗಳು ಹೇಳಿದ ರೀತಿಯಲ್ಲಿ 2022 ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಸರ್ವಸಿದ್ಧಿಯನ್ನ ನಡೆಸಿದ್ರು. ಆದ್ರೆ ಅತಿ ದೊಡ್ಡ ತೊಡಕಾಗಿರೋದೇನೆಂದ್ರೆ ಕೊರೋನಾ ಸಂದರ್ಭ. ಇದರ ನಂತರ ಇನ್ನೇನಾದರೂ ಅನುಷ್ಠಾನಗೊಂಡಲ್ಲಿ ಅದರ ನಂತರ ನಾವು 2 ದಶಕಗಳನ್ನ ಕಾಯ್ಬೇಕಾಗತ್ತೆ ಅದರ ಪರಿಣಾಮಗಳನ್ನ ಅರಿಯಲಿಕ್ಕೆ. ಆದರೆ ಸಾಧ್ಯವಾದಷ್ಟು ಈ ಒಂದು ಹೊಸ ಶಿಕ್ಷಣ ನೀತಿಯಿಂದ ಬಯಸೋದು ಭಾರತೀಯತೆ ಮತ್ತು ಭಾರತೀಯ ವಿಚಾರಗಳನ್ನ ಭಾರತದ ವಿದ್ಯಾರ್ಥಿಗಳಲ್ಲಿ ತುಂಬಲಿಕ್ಕೆ ಈ ಒಂದು ಶಿಕ್ಷಣ ನೀತಿ ಮುಂದಾಗಲಿ ಅನ್ನೋದು ನನ್ನ ಆಶಯ ಸರ್. ಎಸ್, ಅಂದ್ರೆ ಶಿಕ್ಷಣ ಸಮಗ್ರವಾಗಿ ಬದಲಾವಣೆ ಆಗಲಿ, ಆ ನಿಟ್ಟಿನಲ್ಲಿ ಉನ್ನತವಾದಂತ ಸಂಪನ್ಮೂಲ ವ್ಯಕ್ತಿಗಳು ಈ ಸಮಾಜಕ್ಕೆ ಬರಲಿ ಎಂಬುದು ಸೋಮೇಶ್ವರ ಒಂದು ಅಭಿಪ್ರಾಯವಾಗಿದೆ. ಎಸ್, ಕೊನೆಯದಾಗಿ ಹೇಳುವುದಾದರೆ ಈ ನೂತನ ರಾಷ್ಟ್ರೀಯ ನೀತಿಯು ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶಿಷ್ಟ ಸಾಮರ್ಥ್ಯವನ್ನು ಗುರುತಿಸುವುದಲ್ಲದೆ ಶಿಕ್ಷಕ ಹಾಗೂ ಸಿಬ್ಬಂದಿಯ ಒಂದು ಸಾಮರ್ಥ್ಯವನ್ನು ಓರಿಗೆ ಹಚ್ಚುವಲ್ಲಿ ತುಂಬಾ ಸಹಕಾರಿಯಾಗಿದೆ. ಸಮಸ್ಪರ್ಶಿ ಸಮಾನ ಗುಣಮಟ್ಟದ ಸರ್ವರಿಗೂ ಸಿಗುವ ಉತ್ತರದಾಯಿ ಕಂಬಗಳ ಮೇಲೆ ನಿಂತಿರುವ ಈ ನೂತನ ಶಿಕ್ಷಣ ನೀತಿ ಮುಂದಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ವಿಶೇಷವಾಗಿ ದೇಶದ ಅಭಿವೃದ್ಧಿಯಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡಲಿ, ಆ ಮೂಲಕ ವಿದ್ಯಾರ್ಥಿ ಸಮೂಹಗಳಲ್ಲಿ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾಗಲಿ ಎಂದು ಆಶಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಅಂದ್ರೆ ವಿಶೇಷವಾಗಿ ನಮ್ಮ ಚರ್ಚಾ ವಿಷಯದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ 3 ಜನ ಅತಿಥಿಗಳು, ಸೋಮೇಶ್ವರ್ ಗುರುಮಠ್ ಅವರು, ಮೃತ್ಯುಂಜಯ ಕಬ್ಬೂರ್ ಅವರು, ಗುರುಶಾಂತ ಗಾಣಗೇರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ತೆ ಸರ್. ಅದೇ ರೀತಿಯಾಗಿ ಇಲ್ಲಿವರೆಗೆ
ನಮ್ಮ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವೀಕ್ಷಕರೇ, ಇಷ್ಟು ಇವತ್ತಿನ ಕಾರ್ಯಕ್ರಮವಾಗಿತ್ತು. ನಾಳೆ ಮತ್ತೆ ನಾವು ವಿನೂತನ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನಿಮ್ಮ ಭೇಟಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.